ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ಸ್ವಲ್ಪ ದಿನಗಳಲ್ಲಿ ನಾವು ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್, ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ದ ಸನ್ ಆಫ್ ಮ್ಯಾನ್, ಮನುಷ್ಯ ಕುಮಾರನು ಎಂಬುದಾಗಿ ಒಂದು 7th ಚಾಪ್ಟರ್ ನಾವೇನು ಮಾಡ್ತಾ ಇದ್ರಿ ಓದ್ತಾ ಇದ್ರಿ. ಅದರಲ್ಲಿ ಕಳೆದ ಬರ ನೋಡ್ಬೇಕಾದ್ರೆ ಏನ್ರಿ ಏಷಯ 53ನೇ ಅಧ್ಯಾಯ, ಅವನಲ್ಲಿ ಅಂದ ಚಂದವು ಯಾವುದೂ ಇಲ್ಲ, ನೋಡತಕ್ಕ ಯಾವ ಲಕ್ಷಣವೂ ಇಲ್ಲ ಅಂತ ಅಂದ್ಬಿಟ್ಟು ಅನೇಕ ವಾಕ್ಯಗಳನ್ನ ನಾವು ಏನು ಮಾಡಿದ್ವಿ ನೋಡಿದ್ರಿ. ಸೊ ಈ ವಾರ ನಾವು ಅದನ್ನೇ ಒಂದು ಸ್ಟಡಿನ ನಾವು ಕಂಟಿನ್ಯೂ ಮಾಡೋಣ. ಸೊ ನೋಡ್ಬೇಕಾದ್ರೆ ಕಳೆದ ನೋಡ್ಬೇಕಾದ್ರೆ ಯಾವ ಅಂದ ಚಂದವೂ ಇರಲಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತು ಅವಲಕ್ಷಣವಾಗಿದ್ರಾ ಅಂತಂದ್ರೆ ಖಂಡಿತವಾಗಿ ಇಲ್ಲ ಇರಲಿ. ಯೇಸು ಕ್ರಿಸ್ತು ತುಂಬಾ ಲಕ್ಷಣವಾಗಿದ್ರು ಅದರ. ಸೊ ಎಲ್ಲರಿಗಿಂತ ಏನಾಗಿದ್ರು ಅಂದವುಳ್ಳವರಾಗಿದ್ರು. ಸೊ ಮತ್ತೆ ನೋಡತಕ್ಕ ಯಾವ ಲಕ್ಷಣವೂ ಇಲ್ಲ ಅಂತಂದ್ರೆ ಏನಪ್ಪ ಅರ್ಥ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಅಲ್ಲಿ ಇಸ್ರೇಲ್ ಜನಗಳು ಎದುರು ನೋಡೋಂಥ ಒಂದು ರೀತಿಯಲ್ಲಿ ಒಂದು ರಾಜ್ಯನ ವೈಭವದಲ್ಲಿ ಯೇಸು ಕ್ರಿಸ್ತನಾಗ್ಲೇ ಅಲ್ಲಿ ಬರಲಿಲ್ಲ. ಸೊ ಇಸ್ರೇಲ್ ಜನಗಳು ಕ್ರಿಸ್ತ ನೋಡ್ಬೇಕಾದ್ರೆ ಒಂದು ರಾಜಂತರ ಏನ್ ಮಾಡಿದ್ರು, ಒಂದು ಅಂದ ಚಂದ ಉಳ್ಳವನಾಗಿ, ಸಾಮರ್ಥ್ಯ ಉಳ್ಳವನಾಗಿ ಬರಬೇಕು ಅಂತ ಬಿಟ್ಟು ಎದುರು ನೋಡಿದ್ರು, ಪೌರುಷನಾಗಿ, ಪರಾಕ್ರಮಶಾಲಿಯಾಗಿ. ಆದರೆ ಕ್ರಿಸ್ತನ ಬರ್ಬೇಕಾದ್ರೆ ದೀನಭಾವನಾಗಿ, ತಗ್ಗಿದ ಮನಬುಳ್ಳವನಾಗಿ ಅವ್ನು ಬರ್ಬೇಕಾದ್ರೆ ಅದನ್ನ ಇಸ್ರೇಲ್ ಜನಗಳು ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಏನಪ್ಪಾ ಆದ್ರು ಅಂತಂದ್ರೆ ಎಡು ಬೀಳುವಂತ ಕಲ್ಲಾದ್ರು ಅಂತ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ನೋಡ್ತೀರಿ. ಅದನ್ನ ನೋಡ್ಬೇಕಾದ್ರೆ ಏನ್ರಿ, ಕ್ರಿಸ್ತನನ್ನ ಅಧಿಕವಾಗಿರೋ ಜನಗಳು ಏನ್ ಮಾಡಕ್ ಹೋಗಿಲ್ಲ, ಮುಖ್ಯವಾಗಿ ಇಸ್ರೇಲ್ ಜನಗಳು ಅವನ್ನ ರಕ್ಷಕ ಅಂತ ಅಂಗೀಕಾರ ಮಾಡಲಿಲ್ಲ. ಓಕೆ, ನಾವ್ ಇಲ್ಲಿವರೆಗೂ ನೋಡಿದ್ರಿ. ಈ ವಾರ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 158, ಕನ್ನಡದಲ್ಲಿ ಪೇಜ್ ನಂಬರ್ 95. ಅದರಿಂದ ಯಾರು ಬ್ರದರ್ ಸಿಸ್ಟರ್ಸ್ ಯಾರ ಹತ್ರ ಬುಕ್ ಇದೆಯೋ ದಯವಿಟ್ಟು ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡಕ್ಕೆ ಏನಾಗ್ಬೋದು, ಅನುಕೂಲಗಳಾಗ್ಬೋದು. ಆತನ ಮುಖವು ಆತನ ರೂಪವು ವಿಕಾರವಾಗಿತ್ತು. ಏಷಾಯ 52:14-15. ಇಲ್ಲಿಯೂ ಸಹ ನಮ್ಮ ಕರ್ತನ ಬಾಹ್ಯ ಚಹರೆಯ ಬಗ್ಗೆ ತಪ್ಪಾಗಿ ಭಾಷಾಂತರ ಮಾಡಲಾಗಿದ್ದು, ನಮ್ಮಲ್ಲಿ ಈ ಬಗ್ಗೆ ತಪ್ಪಾದ ಆಲೋಚನೆಗಳನ್ನು ಮೂಡಿಸುವುದಾಗಿದೆ. ಹೀಗಿದ್ದರೂ ವ್ಯಭಿಚಾರ, ಭಯಂಕರ ರೋಗಗಳು, ದುರಂತಗಳಿಂದ ಉಂಟಾದ ಹಾನಿ ಇವುಗಳಿಂದ ತಮ್ಮ ಚಹರೆಯನ್ನು ಕೆಡಿಸಿಕೊಂಡ ಅನೇಕರ ಮುಖಗಳನ್ನು ನೋಡಿದ ನಮ್ಮ ತಾತ್ಸರಿ ಓದುಗರಿಗೆ ನಮ್ಮ ಕರ್ತನ ಈ ರೀತಿಯ ಮುಖಭಾವ ಅಥವಾ ಚಹರೆಯನ್ನು ಅದು ಇನ್ನೂ ಹೆಚ್ಚಾಗಿ ವಿಕಾರಗೊಂಡಿರುವುದನ್ನು ಗ್ರಹಿಸಲು ಅಸಾಧ್ಯವೆನಿಸಬಹುದು. ನಿಶ್ಚಯವಾಗಿಯೂ ಇಂತಹ ಹೇಳಿಕೆಯಲ್ಲಿ ಯಾವುದೋ ತಪ್ಪು ಅಭಿಪ್ರಾಯವಿದೆ. ಅಂತಹ ವ್ಯಕ್ತಿಯನ್ನು ಪಿಲಾತನು ಅವರ ಮುಂದೆ ತಂದು, ಇಗೋ ಈ ಮನುಷ್ಯನು ಎಂದು ಹೇಳಿರಲಾರನು. ಅಂತಹ ವ್ಯಕ್ತಿಗೆ ಸಾಧಾರಣ ಜನರು ದಾವೀದನ ಕುಮಾರನು ಎಂದು ಜಯಕಾರ ಮಾಡುತ್ತಿದ್ದಿಲ್ಲ ಮತ್ತು ಒತ್ತಾಯಪೂರ್ವಕವಾಗಿ ಆತನನ್ನು ತಮ್ಮ ಅರಸನನ್ನಾಗಿ ಮಾಡಿಕೊಳ್ಳ ಬಯಸುತ್ತಿದ್ದಿಲ್ಲ. ಇದಲ್ಲದೆ ಆತನು ಒಂದು ಎಲುಬನ್ನಾದರೂ ಮುರಿಯಕೂಡದು, ಯೋಹಾನ 29:36 ಎಂಬ ಶಾಸ್ತ್ರದ ಮಾತಿನ ಮೇಲೆ ನಮಗೆ ಭರವಸೆ ಇಲ್ಲವೇ? ಆದರೆ ಈ ಪ್ರವಾದನೆಯ ಮಾತುಗಳಲ್ಲಿ ಇಷ್ಟೊಂದು ಬದಲಾವಣೆ ಹೇಗೆ? ನಾವು ಇದನ್ನು ಈ ರೀತಿಯಾಗಿ ತರ್ಜುಮೆ ಮಾಡುವುದರಿಂದ ವೇದಗ್ರಂಥದ ಚರಿತ್ರೆ ಮತ್ತು ಆತನ ಪವಿತ್ರತೆ ಮತ್ತು ಶುದ್ಧತೆಗಳ ತಾರ್ಕಿಕ ವ್ಯವಕರಣಗಳಲ್ಲಿ ಎಷ್ಟರ ಮಟ್ಟಿಗೆ ಸ್ಥಿರತೆಯುಂಟಾಗುತ್ತದೆ ಅಲ್ಲವೇ? ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏಷಾಯದಲ್ಲಿ ಇನ್ನೊಂದು ವಾರ್ತೆ ಕೂಡ ಬರ್ತಾರೆ, ಅದನ್ನು ಓದೋಣ. ಏಷಯ 52ನೇ ಅಧ್ಯಾಯ 14 ಮತ್ತು 15. ಯಾರ ಸೋದರಿಗಳು ಓದ್ಬೋದಾ? ಐಸೈಯಾ 52:14 ಮತ್ತು 15. ಅವನ ಮುಖವು ಕೇವಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೀಗೆ ಅವನಿಂದ ಬೆದರಿ ಬಿದ್ದರು. ಹಾಗೆ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮತ್ಕೃತರಾಗುವರು. ಥ್ಯಾಂಕ್ ಯು ಸರ್. ಸೊ ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅಲ್ವರ, ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿತ್ತು ಅಂತ ಕೂಡ ನಾವೇನ್ ಮಾಡ್ತೀವಿ, ವಾಕ್ಯ ನೋಡ್ತೀರಿ. ಏನರ್ಥ ಹಂಗಾರೆ? ಯೇಸು ಕ್ರಿಸ್ತನು ಬಂದ್ಬಿಟ್ಟು ಸಕಲ ಮನುಷ್ಯರ ಮುಖಕ್ಕಿಂತಲೂ ವಿಕಾರವಾಗಿ ಕುರೂಪವಾಗಿದ್ರಾ ಅಂತಂದ್ರೆ ಏನ್ರಿ? ಇಲ್ಲ ರೀ ಅದರ. ಯಾಕಂತಂದ್ರೆ ಏನ್ರಿ, ನಾವು ಈ ಕುರೂಪ ವಿಕಾರವಾಗಿರೋದು ಮನುಷ್ಯನ ರೂಪ ಅಂತ ನೋಡ್ಬೇಕಾರೆ, ಯಾವಾಗ ಮನುಷ್ಯನ ತನ್ನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡ್ಬೇಕಾರೆ ಖಂಡಿತವಾಗೂ ತನ್ನ ಹೋಲಿಕೆಗೆ ಸರಿಯಾಗಿ ಏನ್ರಿ ಅನುಗುಣವಾಗಿ ಅಂದ ಚಂದ ಉಳ್ಳವನಾಗಿ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಏನಪ್ಪ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ದೇವದೂತರು ಕೂಡ ಮನುಷ್ಯನ ನೋಡ್ಬಿಟ್ಟೆ ಅಂತಾರೆ ಅಲ್ಲಿ ಏನ್ರಿ, ಅವರು ಮೋಸ ಹೋಗ್ಬಿಟ್ರು. ಸ್ತ್ರೀಗಳ ಸಂಬಂಧ ಇಟ್ಕೊಳಕ್ ಏನ್ ಮಾಡಿದವರು, ಅವ್ರು ಮನಸ್ಸು ಮಾಡೋದು ನೋಡ್ತಾರೆ. ಅಂದ್ರೆ
ದೇವರ ಮನುಷ್ಯನ ತುಂಬ ಸೌಂದರ್ಯ ಉಳ್ಳವನಾಗೆ ಸೃಷ್ಟಿ ಮಾಡಿರ್ತು. ಪಾಪದ ಬಿದ್ದರೆ ಮನುಷ್ಯನ ಎಷ್ಟು ಸೌಂದರ್ಯ ಅಂತ ನಮ್ಮ ಕ್ರಿಸ್ತನ ಪರಿಶುದ್ಧರು ಪಾಪಗಳಿಗೆ ಸೇರಿದವನ ಅವನು ಎಷ್ಟು ಲಕ್ಷಣವಾಗಿರ್ಬೇಕು ಖಂಡಿತವಾಗೂ ಅಲ್ವರ. ಸೊ ಅದಕ್ಕೆ ಈ ವಿಕಾರವಾಗಿರೋದು ಅಂತಂದ್ರೆ ನಾವು ಯಾವ್ದಕ್ಕೆ ಹೇಳ್ತೀರಿ ಅಂತಂದ್ರೆ, ಯಾರೋ ದುರ್ಘಟನೆಯಲ್ಲಿ ಏನ್ರಿ ತನ್ನ ರೂಪನ ಕಳ್ಕೊಂಬಿಡೋದು, ಅದರ ಆಕ್ಸಿಡೆಂಟ್ಸಲ್ಲಿ ಅಥವಾ ಏನೋ ಕಾಯಿಲೆ ಗೀಲೆ ಬಂದು ಅಲ್ವರ, ಅಥವಾ ಏನಾರೋ ಒಂದು ಕಾಸ್ಮೆಟಿಕ್ ಮಿಸ್ ಡ್ಯಾಮೇಜ್ ಆದವಾಗ ಮುಖ ಏನಾಗೋದು ಒಂಥರ ವಿಕಾರ ವಿಚಿತ್ರವಾಗಿ ಆಗೋದು ಏನ್ರಿ ನಮ್ಮ ದೃಷ್ಟಿಲಿ ಏನ್ರಿ ಒಂದು ವಿಕಾರ ಅಂತ ನಾವು ಏನು ಮಾಡ್ತೀವಿ. ಅಂದ್ರೆ ಕ್ರಿಸ್ತನ್ಗೆ ಈ ಥರ ಯಾವ್ದಾರ ಆಯ್ತಾ? ಕ್ರಿಸ್ತನ್ಗೆ ಈ ಥರ ಯಾವುದು ಆಗಿಲ್ಲದಲ್ಲ ಅದರ, ಏನ್ರಿ ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಅದರ ಅವ್ರಿಗೆ ಯಾವ ಆಕ್ಸಿಡೆಂಟು ಆಗಿಲ್ಲ, ಅದರ ಮತ್ತೆ ಇಂಥ ಒಂದು ವಿಕಾರ ಅಂತ ಯಾಕೆ ಹೇಳ್ತಾರೆ ಇಲ್ಲಿ ಅರ? ಯೇಸು ಕ್ರಿಸ್ತನು ಅಷ್ಟೊಂದು ಮೋಸವಾಗಿದ್ದಿದ್ರೆ ಪಿಲಾತನು ಎಲ್ಲಾರ ಮುಂದೆ ಕ್ರಿಸ್ತನ ಕರ್ಕೊಂಡ್ಬಿಟ್ಟು ಈಗೋ ಈ ಮನುಷ್ಯ ಅಂತ ಹೇಳ್ತಾ ಇದ್ನಾ? ಖಂಡಿತವಾಗೂ ಇಲ್ಲ ರೀ. ಅದ್ ಮಾತ್ರ ಅಲ್ಲ, ಇಸ್ರೇಲ್ ಜನಗಳು ಕ್ರಿಸ್ತನ ವೆಲ್ಕಮ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ? ದಾವಿದನ ಕುಮಾರನೇ ಹೊಸನ, ಅಲ್ಲ ಕರ್ತನ ಹೆಸರಲ್ಲಿ ಬರೋನ್ಗೆ ಸ್ತೋತ್ರ ಅಂತ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಹಂಗೆ ಸ್ವಾಗತ ಮಾಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಅದರ ಆತನ ಎಷ್ಟು ಅಂದ ಚಂದ ಉಳ್ಳವನು ಅಂತಂದ್ರೆ ಅವನಲ್ಲಿ ಯಾವ ಲೋಪದೋಷಗಳಿಲ್ಲ, ಒಂದು ಮೂಳೆ ಕೂಡ ಮುರಿಬಾರ್ದು ಅಂದ್ಬಿಟ್ಟು ಪ್ರವಾದನೆ ಮಾತು ಏನಾಗಿತ್ತು ಅಲ್ಲಿ ನೆರವೇರಿತ್ತು ನೋಡ್ರಿ ಅಂದ್ರೆ. ಅದನ್ನ ನೆರವೇರೋ ರೀತಿಲಿ ಕ್ರಿಸ್ತನ್ ಜೀವಿತದಲ್ಲಿ ಆಗಿದೆ ಅಂತಂದ್ರೆ ಹಾಗಾದ್ರೆ ಈ ಒಂದು ವಾಕ್ಯದ ಅರ್ಥ ಏನು ಅಲ್ರ? ಸೊ ಈ ಒಂದು ದೃಷ್ಟಿಕೋನ ನೋಡಿದ್ರೆ ಯೇಸು ಕ್ರಿಸ್ತ ಯಾವುದೇ ರೀತಿ ಈ ತರ ಒಂದು ಲಕ್ಷಣಗಳ ವಿಕಾರವಾಗಿರುವಂಥ ಲಕ್ಷಣಗಳು ಏನಾಗಿಲ್ಲ ಕಾಣಿಸಿಲ್ಲ. ಮತ್ತೆ ವಿಕಾರ ಅಂತ ಏನು ಕೇಳ್ತಾರೆ? ರೂಪವಾಗಿದ್ದಂಥದ್ದೇನು ಕೇಳ್ತಾರೆ? ಆದ್ರೆ ಎಲ್ಲಾ ಮನುಷ್ಯಗಳಲ್ಲಿ ತುಂಬಾ ಏನಾಗಿದಂತೆ ಅಲ್ಲಿ ಅಲ್ಲಿ ಭಯಂಕರವಾಗಿದ್ರು ಅಂತ ಹೇಳ್ತಾರೆ. ಯಾಕೆ? ಇದು ಯಾವ ಒಂದು ಅಂದ್ರೆ ದೃಷ್ಟಿಕೋನದಲ್ಲಿ ಯಾವಾಗ ಯೇಸು ಕ್ರಿಸ್ತನ ಜೀವನದಲ್ಲಿ ಈ ತರ ಇದ್ರು ಅಂತ ನಾವೇನ್ ಮಾಡೋಣ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸೋದರ ಸೋದರಿಗಳು? ಯಾರತ್ತಿದೆ ಬುಕ್ಕು? ಅನಿತಾ ಸಿಸ್ಟರ್ ಓದ್ತೀನಿ. ಎಲ್ಲಿಂದ ಬ್ರದರ್? 97 ಸಿಸ್ಟರ್ ಪೇಜ್ ನಂಬರ್ 95 ಲಾಸ್ಟ್ 2 ಲೈನ್ ನೋಡಿ, ಲೆಫ್ಟ್ ರೈಟ್ ಸೈಡ್ಸ್ ಅಲ್ಲಿ. ಅದೇ ನಿನ್ನನ್ನು ಆಶ್ಚರ್ಯಗೊಳಿಸುವ. ಹಾ, ನಿನ್ನನ್ನು ಆಶ್ಚರ್ಯಗೊಳಿಸುವವುಗಳು ಅನೇಕವಿರುವಂತೆ ಅದರಂತೆ ಆತನ ಚೆಹರೆಯನ್ನು ಮಾನವನ ಮಕ್ಕಳು ಸಹ ಕುರೂಪಿಗೊಳಿಸುವವರು. ಆತನು ಅನೇಕರನ್ನು ಆಶ್ಚರ್ಯಗೊಳಿಸುವನು. ಆತನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ಬಡಿಗೆಯಿಂದ ಬಡಿದು ಆತನನ್ನು ಶಿಲುಬೆಗೆ ಹಾಕಿಸಿದವರ, ಆತನನ್ನು ಈಟಿಯಿಂದ ತಿವಿದವರ ನಿಂದನೆಗಳಿಗೆ ಆತನು ತಲೆಬಾಗಿದ ಬಗ್ಗೆ ಆತನ ಕಾಲದ ಜನರು ಆಶ್ಚರ್ಯಪಟ್ಟರು. ಅದರಂತೆ ಇಂದಿನ ಮತ್ತು ಮುಂದಿನ ಎಲ್ಲಾ ಜನಾಂಗದವರು ಆತನು ತನ್ನ ಬಗ್ಗೆ ಅಂತಹ ವ್ಯತಿರಿಕ್ತತೆಗಳನ್ನು ತೋರಿದವರಿಗೆ ವ್ಯಕ್ತಪಡಿಸಿದ ಸಹನೆಯ ಬಗ್ಗೆ ಕೇಳಿದವರಾಗಿ ಬೆರಗಾಗುವರು. ಇಬ್ರಿಯ 12:3 ನೋಡಿರಿ. ಮತ್ತು ಮುಂದೆಯೂ ಅಂತಹ ತಾಳ್ಮೆ ಮತ್ತು ಸಾಧು ಸ್ವಭಾವದ ಬಗ್ಗೆ ಬೆರಗಾಗಲಿರುವರು. ಆತನ ಮುಂದೆ ಅರಸರುಗಳು ತಮ್ಮ ಬಾಯಿ ಮುಚ್ಚಿಕೊಂಡಿರುವರು. ಇತರರ ಬಗ್ಗೆ ದಾಖಲೆಯಾಗದಿರುವುದನ್ನು, ಆತನಲ್ಲಿ ಮಾದರಿಯಾಗಿರುವುದನ್ನು ಅವರು ಕಾಣುವರು. ಅವರು ಇದುವರೆಗೆ ಅರ್ಥ ಮಾಡಿಕೊಳ್ಳಲಾರದವುಗಳನ್ನು ಈಗ ಅರ್ಥ ಮಾಡಿಕೊಳ್ಳುವರು. ಯಾವುದೇ ಅರಸನು ಸ್ವ ಇಚ್ಛೆಯಿಂದ ತನ್ನ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ಅವರು ಅಂಥ ಉಪೇಕ್ಷೆಗಳಿಗೆ ತನ್ನನ್ನು ಕೊಟ್ಟಿದ್ದನ್ನು ಈ ಲೋಕದ ಉತ್ತಮ ಜನರು ಎಂದು ಕೇಳಿದ್ದಿಲ್ಲ. ನಿಜವಾಗಿಯೂ ಆತನ ಪ್ರೀತಿಯು ಸಹೋದರ ಪ್ರೀತಿಗಿಂತಲೂ ಶ್ರೇಷ್ಠವಾದುದು. ಎಲ್ಲರೂ ಸೂಕ್ತ ಸಮಯದಲ್ಲಿ ಬೆರಗಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ, ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನು ಯಾವ ಒಂದು ಸನ್ನಿವೇಶದಲ್ಲಿ ಅವನ ಮುಖವು ಸಕಲ ಮನುಷ್ಯರ ಮುಖಗಿಂತಲೂ ಏನ್ರಿ ಅವನ ರೂಪವು ಎಲ್ಲ ನರಜನ್ಮರ ರೂಪಗಿಂತಲೂ ವಿಕಾರವಾಗಿದ್ದನ್ನು ನೋಡಿದ್ರು ಅಂತಂದ್ರೆ, ಇದು ಯೇಸು ಕ್ರಿಸ್ತು ಸಾಮಾನ್ಯವಾಗಿ ಹುಟ್ಟಬೇಕಾರೆ ಅವ್ರ ಜೀವನದಲ್ಲಿ ಅವರು ಅಂದ್ರೆ 3.5 ವರ್ಷ 33 ವರ್ಷ ಭೂಲೋಕ ತಪ್ಪತ್ತಲ್ಲ, ಆ ಒಂದು ಸನ್ನಿವೇಶದ ಬಗ್ಗೆ ಹೇಳ್ತಾ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕ್ಬೇಕಾದ್ರೆ ಅದನ್ನ ಅರೆಸ್ಟ್ ಮಾಡ್ಕೊಂಡು ಗಾರ್ಡನ್ ಗೆತ್ಸೆಮನೆ ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಏನ್ರಿ ಅಲ್ಲಿ ಯಾಜಕರು ಮಹಾಜಕರು ಅವರು ಒಂದು ಆಲಯದಲ್ಲಿ ಏನ್ ಮಾಡ್ತಾರೆ, ಅವನಿಗೆ ಬಿಟ್ಟು ತೀರ್ಪು ಮಾಡ್ತಾರೆ. ಅದಾಗಿ ನಂತರ ಪಿಲಾತ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಾಗಿ ನಂತರ ಹೆರೋಡ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ತಿರ್ಗಾ ಪಿಲಾತ್ ಮನೆಗೆ ಕರ್ಕೊಂಡ್ ಬರ್ತಾರೆ. ಸೊ ಇಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಮುಖ ಹೇಗಪ್ಪ ಇತ್ತು, ಅವ್ರು ಕೊಟ್ಟಂತ ಒಂದು ದೌರ್ಜನ್ಯ, ಅವ್ರು ಕೊಟ್ಟಂತ ಒಂದು ಏಟ್ಗಳಿಂದ ಯೇಸು ಕ್ರಿಸ್ತನ ಮುಖ ಹೆಂಗಪ್ಪ ಆಗೋಯ್ತು ಅಂತ ಹೇಳ್ತಾರೆ ಅಂತಂದ್ರೆ, ಅವನ ಮುಖವು ಸಕಲ ಮನುಷ್ಯರ ಮುಖಗಿಂತಲೂ ಅವನ ರೂಪವು
ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿ ಆಗೋಯ್ತು ಅಂತ ಹೇಳ್ತಾರೆ. ನಾವು ಸತ್ಯವೇದದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ, ಎಷ್ಟೋ ಸತಿ ಈ ಸೋಲ್ಜರ್ಸ್ ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಬಂದರು ಅಂತ ನೋಡ್ತೀವಿ, ಆದರೆ ಯಾರೋ ಅದನ್ನ ಹಿಡಿಯೋದಕ್ಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಸತ್ಯವೇದ ನೋಡಿದ್ರೆ ಆ ಕಾಲ ಬಂದಿಲ್ಲ ಅಂತ ನಾವು ನೋಡ್ತೀರಿ. ಅದಕ್ಕೆ ದೇವ್ರ ಸಿಚುವೇಶನ್ ಹೆಂಗಪ್ಪ ಮಾಡಿದ್ರು ಅಂತಂದರೆ, ಎಷ್ಟು ಸತಿ ಸೋಲ್ಜರ್ಸ್ ಬಂದ್ಬಿಟ್ಟು ರಿಟರ್ನ್ ಆಗಿಬಿಡ್ತಾರೆ. ಈ ಥರ ಎಂದಿಗೂ ಯಾವ ಮನುಷ್ಯ ಮಾತಾಡಿಲ್ಲ ಸರ್, ಇವನ್ನ ಕೆಲಸ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಹಿಂಗೆ ಕೆಲವೊಂದು ಸತಿ ಅರೆಸ್ಟ್ ಮಾಡಕ್ಕೆ ಹೋದ್ರು ಸರಿ, ಏಸು ಕ್ರಿಸ್ತು ಯಾರಪ್ಪ ನೀನು ಹುಡುಕ್ತಾ ಇದ್ದೀರಾ, ಕ್ರಿಸ್ತನ ಹುಡುಕ್ತಾ ಇದ್ದೀರಿ ಸರ್, ನಾನೇ ಅಪ್ಪ ಅವರು ಅಂತ ಹೇಳ್ಬಿಟ್ಟು ಏಸು ಕ್ರಿಸ್ತು ಮುಂದೆ ಬಂದರು ಸರಿ, ಅವ್ರನ್ನ ಹಿಡಿಯೋದಕ್ಕೆ ಅವ್ರಿಗೆ ಧೈರ್ಯ ಏನಾಗಿರಲಿಲ್ಲ, ಇರಲಿಲ್ಲ. ಅಂದರೆ ಅವರೊಂದು ಫಿಸಿಕಲ್ ಫೀಚರ್ಸ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ ಹೆಂಗಿತ್ತು ಅಂದರೆ, ಯಾರೋ ಅವ್ರನ್ನ ಮುಟ್ಟೋದಿಕ್ಕೂ ಭಯ ಪಡೋರ್ರಿ. ಅದರ ಅಷ್ಟೊಂದು ಏನಾಗಿದೆ ಅಂದರೆ ಯೇಸು ಕ್ರಿಸ್ತು ಮೆಜೆಸ್ಟಿಕ್ ಲುಕ್ ರೀ, ಅದರ ಸೂಪರ್ ಲುಕ್ ರೀ. ಅಲ್ರ ಕೆಲವೊಂದು ಲುಕ್ ಹೆಂಗಿರ್ತಾರೆ ಅಂತಂದರೆ ರಾಜಕಳೆ ಅಂತ ಹೇಳ್ತಾರೆ, ಕೇಳಿದಿರಾ? ಅದರ ಏನ್ರಿ ಅವ್ರನ್ನ ನೋಡಿದ ತಕ್ಷಣನೇ ಜನಗಳು ಏನಾಗ್ಬಿಡ್ತಾರೆ, ಒಂದು ಅವ್ರ ಮೈಂಡಲ್ಲಿ ಒಂದು ಫೀಲಿಂಗ್ ಏನಾಗ್ತಾರೆ ಬರ್ತಾರೆ, ಅದರ ಈ ಈ ವ್ಯಕ್ತಿ ಹಿಂಗಿರ್ಬೋದು, ಇಷ್ಟು ಪವರ್ಫುಲ್ಲು ಅಂತ. ಸೊ ಆ ರೀತಿ ಕ್ರಿಸ್ತನ ನೋಡ್ಬೇಕಾದ್ರೆ ಯಾರು ಟಚ್ ಮಾಡೋಕ್ಕೆ ಮನ್ಸು ಮಾಡಿಲ್ಲ ರೀ. ಅರೆ ಯೂದಾಸಿ ಅವ್ರನ್ನ ಹಿಡ್ಕೊಡ್ಬೇಕಾದ್ರೆ, ಆ ಒಂದು ಸೈನಿಕರು ಅವ್ರನ್ನ ಹಿಡಿಬೇಕಾದ್ರೆ ಹೆಂಗಪ್ಪ ಇತ್ತು ಸಿಚುವೇಶನ್ ಅಂತಂದರೆ, ಆ ಸೈನಿಕರಿಗೆ ತಾನು ಹಿಡ್ಕೊಂಡು ಬರಲಿಲ್ಲ ಅಂತಂದ್ಬಿಟ್ಟು ಹೋಗಿ ಯಾಜಕರಿಗೆ ಮಹಾಯಾಜಕರಿಗೆಲ್ಲ ಹೇಳ್ಬೇಕಾರೆ ಅವರೆಲ್ಲ ಸಿಕ್ಕಾಪಟ್ಟೆ ಬೈತಾರೆ ಸೋಲ್ಜರ್ಸ್ಗಳಿಗೆ. ನೀವು ಮೋಸ ಹೋಗ್ಬಿಟ್ರಾ, ನಿಮ್ಗೆ ಯಾರು ಹೇಳಿದ್ದು, ಕರ್ಕೊಂಬರಕ್ಕಿಲ್ವಾ, ಹಂಗೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಏನಪ್ಪ ಅಂದರೆ ನಮ್ಮ ಬೈಬಲ್ ಸ್ವಲ್ಪ ಡೀಸೆಂಟಾಗಿ ಕೊಟ್ಟವ್ರೆ. ಖಂಡಿತವಾಗೂ ಯಾಜಕರು ಮಹಾಯಾಜಕರಿಗೆ ಕ್ರಿಸ್ತನ ಮೇಲೆ ಇರೋಂಥ ಕೋಪನ ಸೋಲ್ಜರ್ಸ್ ಮೇಲೆ ಯಾವ ಥರ ವ್ಯಕ್ತಪಡಿಸಿರ್ತಾರೆ ಅಂತಂದರೆ, ಸರಿಯಾಗಿ ಏನು ಮಾಡ್ತಾರೆ ಅವ್ರಿಗೆ ಬೈದೇ ಇರ್ತಾರೆ. ಆ ಒಂದು ಮೆಂಟಾಲಿಟಿಯಲ್ಲಿ ಕ್ರಿಸ್ತನ್ನ ಅರೆಸ್ಟ್ ಮಾಡೋ ಸನ್ನಿವೇಶ ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ, ತನ್ನಲ್ಲಿರೋಂಥ ಎಲ್ಲ ಕೋಪನ ಯಾರ ಮೇಲೆ ಸರಾಸರಿ ಒಯ್ದಿರ್ತಾರೆ ಅಂತಂದರೆ ಕ್ರಿಸ್ತನ ಮೇಲೆ ಒಯ್ತಾ ನೋಡ್ತೀನಿ. ಅಂದ್ರೆ ಕ್ರಿಸ್ತನ ಸಿಕ್ಕಿದ ತಕ್ಷಣ ಯಾರಾಬರಿ ಬಾರಿಸ್ಬೇಕು, ಸಖತ್ತಾಗಿ ಕೊಡಬೇಕು ಅವ್ರಿಗೆ, ಅಲ್ವರ ಅಂತಂದ್ಬಿಟ್ಟೆ ಆ ಒಂದು ಕೋಪದಲ್ಲಿ, ಆ ಒಂದು ಆವೇಶದಲ್ಲಿ ಏನು ಮಾಡ್ತಾರೆ, ಅವ್ರನ್ನ ನೋಡಿರ್ತಾರೆ, ಅಲ್ವರ. ಸೊ ಅದಕ್ಕೆ ಏನ್ರಿ ಕ್ರಿಸ್ತನ ಅರೆಸ್ಟ್ ಮಾಡೋ ಟೈಮಲ್ಲಿ ಹೆಂಗೆ ಹೊಡೆದಿರ್ತಾರೆ ಅಂತಂದರೆ ಏನ್ರಿ, ಇವರು ಫಸ್ಟ್ ಒಂದು ಪಂಚ್ ಹೊಡಿಬೇಕಾದ್ರೆ ಎಲ್ಲಿ ರಿಟರ್ನ್ ಹೊಡೆದ್ಬಿಡ್ತಾರೋ, ಪವರ್ಫುಲ್ ಮ್ಯಾನ್ ಅಲ್ವಾ. ಕಣ್ಣಿಲ್ದಿರಂಗೆ ಕಣ್ಣು ಕೊಟ್ಟರು, ಕಿವಿಲ್ದಿರಂಗೆ ಕಿವಿ ಕೊಟ್ಟರು, ಅದರ ಇದಕ್ಕಿಂತ ಮುಂಚೆ ಸ್ವಲ್ಪ ಕ್ಷಣ ಮುಂಚೆ ಒಂದು ಅದ್ಭುತ ಆಗಿದೆ, ಮಲ್ಕೇಸ್ ಕಿವಿನ ಕಟ್ ಮಾಡಿದ್ರು ಅಣ್ಣೆ ಅಂಟಿಸ್ಬಿಟ್ಟವ್ರೆ. ಇನ್ನು ನಾವು ಹೊಡೆಯೋಕೆ ಹೋದ್ರೆ ನಮ್ಗೇನಪ್ಪ ಆಗ್ಬಿಡ್ತಾರೆ ಅಂದ್ಬಿಟ್ಟು ಬೈದಿಂದ ಏನು ಮಾಡ್ತಾರೆ, ಸ್ವಲ್ಪ ಎದುರ್ಕೊಂಡಿರ್ತಾರೆ. ಅದು ಒಂದೇಟ್ ಬಿಟ್ಟಿದ ತಕ್ಷಣ ಕ್ರೈಸ್ಟ್ ಏನು ರಿಟರ್ನ್ ಏನು ಮಾಡಲಿಲ್ಲ. ಇನ್ನೊಂದು ಏಟ್ ಬಿಟ್ಟಿರ್ತಾರೆ, ಏನು ಮಾತಾಡಲಿಲ್ಲ, ಏನು ರಿಯಾಕ್ಷನ್ನೇ ಇಲ್ಲ, ಅವ್ರಿಗೆ ಅಪೋಸ್ ಮಾಡಲಿಲ್ಲ, ಎದುರು ನಿಂತ್ಕೊಂಡಿಲ್ಲ. ಅವಾಗ ಏನಾಗಿರ್ತಾರೆ, ಧೈರ್ಯ ಬಂದಿರ್ತಾರೆ. ಆ ಧೈರ್ಯದಲ್ಲಿ ಹೆಂಗೆ ಹೊಡೆದಿರ್ತಾರೆ ಕ್ರಿಸ್ತನಿಗೆ ಅಂತಂದರೆ, ಅವ್ರು ಶೇಪ್ ಔಟ್ ಮಾಡಾಕ್ಬಿಟ್ರಿ, ಅಲ್ವರ. ಅದಕ್ಕೆ ಹೇಳ್ತಾರೆ, ಅವ್ರು ಹೊಡಿಬೇಕಾದ್ರೆ ಹೊಡೆಯೋಂಥ ಹಿಂಸೆಗಳು ಹೆಂಗಪ್ಪ ಇತ್ತು ಅಂತಂದರೆ, ಯೇಸು ಕ್ರಿಸ್ತನ ಮಕಾನ ಏನು ಮಾಡ್ಬಿಟ್ರಂತೆ, ವಿಕಾರವಾಗಿ ಆಗೋಯ್ತು ಅಂತ ಹೇಳ್ತಾರೆ, ಅಲ್ವರ. ಅದಕ್ಕೆ ಏನ್ರಿ ನಾವು ಅಲ್ಲಿ ನೋಡ್ತೀರಿ, ಎಲ್ಲಿಗೆ ಕೊಂಡೋಗ್ತಾರೆ ಸೀದಾ ಅಂತಂದರೆ ಏನ್ರಿ, ಪಿಲಾತ್ ಮನೆಗೆ ಕೊಂಡೋಗ್ತಾರೆ, ಅಲ್ವರ. ಏನ್ರಿ ಇವನು ಮಹಾಯಾಜಕನ ಮನೆಯಲ್ಲಿ ಅವ್ರಿಗೆ ಏನ್ರಿ ಅವಮಾನ ಮಾಡಿ ಸುಳ್ಳು ಸಾಕ್ಷಿಗಳ ಮುಖಾಂತರ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ತೀರ್ಪು ಮಾಡ್ತಾರೆ. ಅದರ ಅಲ್ಲಿ ಸುಳ್ಳು ಸಾಕ್ಷಿ ಹೇಳ್ಬೇಕಾದ್ರೆ ಮಹಾಯಾಜಕ ಬಟ್ಟೆ ಹರ್ಕೊಂಡ್ಬಿಡ್ತಾನೆ, ಕಪಾಳಕ್ಕೆ ಹೊಡಿತಾರೆ, ಕ್ರಿಸ್ತನಿಗೆ ತೂ ಅಂತ ಉಗಿತಾರೆ, ಅಲ್ವರ. ಸೊ ಎಲ್ಲ ರೀತಿ ಅವಮಾನ ಮಾಡ್ಬೇಕಾದ್ರೆ ಇದು ಹೆಂಗಪ್ಪ ಇತ್ತು ಅಂತಂದರೆ, ಕ್ರಿಸ್ತನ ಮುಖ ಕಳೆ ಆಗಿರಲಿಲ್ಲ ರೀ. ಇವಾಗ ಯೋಚನೆ ಮಾಡಿದ್ದೀರಿ, ನಾವು ಏನ್ರಿ ಯಾರೋ ಒಬ್ರು ಮನೆಗೆ ಹೋಗಿರ್ತೀರಿ, ಅಲ್ವರ. ಏನ್ರಿ ನಮ್ಮನ್ನ ಇನ್ವೈಟ್ ಮಾಡಿರ್ತಾರೆ, ಅದರ ತುಂಬ ಸಂತೋಷನ ಏನು ಮಾಡಿರ್ತೀವಿ ನಾವು ಹೋಗಿದ್ದೀರಿ. ಆದರೆ ಅವ್ರು ನಮ್ಮನ್ನ ಇನ್ಸಲ್ಟ್ ಮಾಡಿದ್ರೆ ಹೆಂಗಿರ್ತಾರೆ, ಅದರ ನಾವು ಎಷ್ಟೇ ಸಂತೋಷವಾಗಿ ಹೋಗಿದ್ರು ಸರಿ, ಮಕ್ಕ ಏನಾಗ್ತಾರೆ, ನಮ್ಮನ್ನ ಹಂಗೆ ಕುಂದೋಗ್ಬಿಡ್ತಾರೆ, ಕಡೆ ಕುಂದೋಗ್ಬಿಡ್ತಾರೆ, ಅದರ ಒಂಥರ ಮಕ ಡಲ್ ಆಗಿಬಿಡ್ತಾರೆ, ಅಲ್ವರ. ನಮ್ಗೆ ದೇವ್ರ ಗೊತ್ತು, ನಂಬಿಕೆ ಇದೆ, ಅದರ ದೇವ್ರ ಮೇಲೆ ಭರವಸೆ ಇದೆ, ಎಲ್ಲ ಇದೆ. ಆದರೂ ಕೂಡ ನಮಗೆ ಜೊತೆಗೆ ಇದ್ದವ್ರು ಈ ಥರ ಮಾಡಿದಾಗ ಏನಾಗ್ತಾರೆ, ಅದು ನಮ್ಮ ಮುಖದಲ್ಲಿ ಏನಾಗ್ತದೆ, ಅದು ಎಕ್ಸ್ಪ್ರೆಷನ್ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡ್ತಾರೆ. ಅದರ ಕ್ರಿಸ್ತನ್ಗೂ ಏನಾಗಿರ್ತಾರೆ, ಇದೇ ಥರ ಆಗಿರ್ತಾರೆ. ಎಷ್ಟೇ ದೇವ್ರ ಮೇಲೆ ನಂಬಿಕೆ ಇರಲಿ, ದೇವ್ರ ಕುಮಾರನಾಗಿದ್ರು ಸರಿ, ಈ ಥರ ಕ್ರಿಸ್ತನಿಗೆ ಹಿಂಸೆ ಕೊಟ್ಟಾಗ ಮಕ ಏನಾಗುತ್ತೆ ಹಂಗೆ, ಅದರ ಒಂಥರ ಬೀಳ್ಚೋದಂಗೆ ಆಗಿರ್ತದೆ. ಆಮೇಲೆ ಹೊಡೆದಿರೋ ಏಟ್ಗಳಿಗೆ ಕ್ರಿಸ್ತನಿಗೆ ಏನಾಗಿರ್ತಾರೆ, ಇಟ್ ವಾಸ್ ಡೆಡ್ಲಿ ಶಾಕ್, ಅಲ್ವರ. ಯಾರೋ ಯಾವತ್ತು ಕ್ರಿಸ್ತನಿಗೆ ಯಾರು ಹೊಡೆದಿಲ್ಲ ರೀ, ಅದು ಈ ಥರ ಹೊಡೆದವ್ರು ಅಂತ ನೋಡ್ರಿ ಹೆಂಗಿರ್ಬೇಕು, ಏನ್ರಿ ಮಕ ಹೆಂಗಿತ್ತಂತೆ, ಸಕಲ ಮನುಷ್ಯರ ಮುಖಗಿಂತಲೂ ಏನ್ರಿ ಎಲ್ಲ ನರಜನ್ಮರ ರೂಪಗಿಂತಲೂ ವಿಕಾರವಾಗಿ ಹೋಗಿತ್ತು. ಆ ರೀತಿ ಹೊಡೆದವ್ರಂದ್ರೆ ಕ್ರಿಸ್ತನ್ಗೆ, ಅದರ ಕ್ರಿಸ್ತನೇ ಕ್ವಶನ್ ಹಾಕ್ಬಿಟ್ರು, ಯಾಕಪ್ಪ ನನ್ನ ಹೊಡಿತಾ ಇದೆಯಾ, ಏನಂತ ತಪ್ಪು ಅಂತ ಹೇಳು ಅಂತ ಅಂದ್ಬಿಟ್ಟು. ಇನ್ನು ಎರಡು ಬಿಟ್ಟಿರ್ತಾರಲ್ವ ಮೋಸ್ಟ್ಲಿ, ಕೇಳಿದ ತಕ್ಷಣ ಯೇಸು ಕ್ರಿಸ್ತ ಅಲ್ಲ ಮಾತಾಡ್ತೀಯ ಬಾದಿ ನೀನು, ಇಲ್ಲಿ ಬಾ ಇನ್ನೊಂದು ನಡ್ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಇನ್ನೊಂದು 4 ಬಿಟ್ಟಿರ್ತಾರೆ ನೋಡ್ರಿ ಇದ್ದೀನಿ, ಯಾವ ಕ್ರಿಸ್ತನ ಯಾಕಪ್ಪ ಮಾತಾಡಬೇಕು ಅಂತ ಏನು ಮಾಡ್ರು, ಯೇಸು ಕ್ರಿಸ್ತ ಸೈಲೆಂಟ್ ಆಗಿಬಿಟ್ರು, ಅಲ್ವರ. ಏನ್ರಿ ಇನ್ನ 2 ಬಿಟ್ಟಿರ್ತಾರೆ ನೋಡಿರ್ತೀನಿ, ಅಲ್ವರ. ಆಮೇಲೆ
ಅಲ್ಲಿ ನಾವು ಯೋಹಾನದಲ್ಲಿ ಓದ್ದಾಗ ಏನು ನೋಡ್ತೀರಿ? ಹಾಂ, ಪಿಲಾತು ಫಸ್ಟ್ ಅವ್ನು ಒಪ್ಕೊಳಲ್ಲ. ಇವ್ರು ನಾನು ಏನು ತಪ್ಪು ಕಂಡಿಡಿಲ್ಲಪ್ಪ, ನಾನು ಇವನ್ನ ಬಿಟ್ಬಿಡ್ತೀನಿ ಅಂತಂದ್ಬಿಟ್ಟು ಪಿಲಾತನ ಯೇಸು ಕ್ರಿಸ್ತನ ವಿಚಾರಿಸ್ತಾರೆ, ರಿಲೀಸ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆಮೇಲೆ ಏನಾಗ್ತಾರೆ, ಇಲ್ಲ ಇಲ್ಲ ನೀನು ಈ ಥರ ಬಿಟ್ಬಿಟ್ಟ ಅಂತಂದರೆ ಏನ್ರಿ, ನೀನು ಇವನ್ ಸೀಸರ್ಗೆ ವಿರೋಧಿ ಅಂತಂಬಿಟ್ಟೆಲ್ಲ ಏನು ಮ್ಯಾನಿಪುಲೇಟ್ ಮಾಡ್ತಾರೆ. ಆವಾಗ ಇವನು ಹೆರಾಡ್ ಪ್ರಾಂತ್ಯಕ್ಕೆ ಬರಬೇಕು ಅಂತ ಗೊತ್ತಾಗಿಸಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ, ಹೆರಾಡ್ ಹತ್ರ ಕೊಂಡೋಗು ಅಂತ ಹೇಳ್ತಾರೆ. ಅದರ ಹೆರಾಡ್ ಏನು ಮಾಡ್ತಾನೆ, ವಿಚಾರಿಸ್ಬಿಟ್ಟು, ಅಯ್ಯ ಇವ್ನು ನೋಡಿದ್ರಲ್ಲ ಹೆಂಗಿದಾನಪ್ಪ, ಏನು ಮಾತಾಡ್ತಾನಿಲ್ಲಪ್ಪ, ಇವನ್ನೇನು ಮಾತಾಡೋದು ನಾನು, ನನಗೂ ಇದಕ್ಕೆ ಸಂಬಂಧ ಇಲ್ಲ, ಪಿಲಾತ್ ಕೊಂಡೋಗಿ ಅಂತ ಹೇಳ್ತಾರೆ. ಪಿಲಾತ್ ಏನು ಮಾಡ್ತಾರೆ, ಸರಿಯಪ್ಪ ನಿಮ್ಗೆ ಕೋಪ ಇದೆಯಾ, ಆಯಿತು, ನಿಮ್ಮ ತೃಪ್ತಿ ಆಗೋ ಥರ ಈ ಮನುಷ್ಯಂಗೆ ಏನು ಮಾಡ್ತೀನಿ, ಸ್ವಲ್ಪ ಶಿಕ್ಷೆ ಕೊಡ್ತೀವಿ ಅಂತ ಏನು ಮಾಡ್ತಾರೆ, ಯೇಸು ಕ್ರಿಸ್ತಂಗೆ ಓಡಿಸ್ತಾರೆ. ಅದರ ಆ್ಯಕ್ಚುಲಿ ಪಿಲಾತ್ಗೆ ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತು, ಕ್ರಿಸ್ತನ ರಿಲೀಸ್ ಮಾಡಬೇಕು ಅಂತ ಮನಸ್ಸಿತ್ತು. ಅವ್ರ ಹೆಂಡತಿ ಕನಸಲ್ಲಿ ಹೇಳ್ತಾರೆ, ಅದರ ಕನಸಲ್ಲಿ ಈ ಥರ ಬಂದಿರಿಂದ ದಯವಿಟ್ಟು ಪರಿಶುದ್ಧ ಮನುಷ್ಯ ಮೇಲೆ ಕೈ ಹಾಕಕ್ಕೆ ಹೋಗ್ಬಿಡಿ ಅಂತಂದ್ಬಿಟ್ಟು. ಪಿಲಾತು ಯೇಸು ಕ್ರಿಸ್ತನ ಲೈಟಾಗೆ ಒಂದು ಶಿಕ್ಷೆ ಕೊಟ್ಬಿಟ್ಟಾನೆ, ಏನೋ ಚಾಸ್ಟೈಸ್ಮೆಂಟ್, ಒಂದು 2-3 ಹೊಡೆದ್ಬಿಟ್ಟು ಕಳಿಸ್ಬಿಡ ಅಂತಲೇ ಏನಾಗಿರ್ತದೆ ಅಲ್ಲಿ ಇರ್ತದೆ. ಅದರ ಶಿಕ್ಷೆ ಕೊಡಬೇಕು, ಮರಣದಂಡನೆ ಕೊಡಬೇಕು ಅಂತಿರಲ್ಲ. ಆದರೆ ಇವರು ಮಹಾಯಾಜಕರು ಗೊತ್ತಲ್ಲ, ಎಲ್ಲ ಸ್ಕೀಮ್ಗಳಿರೋರು. ಅದರ ಯೇಸು ಕ್ರಿಸ್ತನ ಚಾವಟಿ ಕರ್ಕೊಂಡೋಗೋದಕ್ಕೆ ಕೊಂಡೋಗಿದ ತಕ್ಷಣ ಅಲ್ಲಿ ಏನೋ ದುಡ್ಡು ಗೀಡು ಕೊಟ್ಬಿಟ್ಟು ಏನು ಮಾಡ್ತಾರೆ ಮೋಸ್ಟ್ಲಿ, ಸರಿಯಾಗಿ ಬಿಡ್ರಿ ಸರಿಯಾಗಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಚರ್ಮ ಸುಳಿತಾರೆ, ಬಿಟ್ಬಿಡ್ತಾರೆ. ಅದರ ಅದಕ್ಕೆ ಏನ್ರಿ, ಆ ಪಿಲಾತ್ ನೋಡ್ಬಿಟ್ಟು ಏನು ಹೇಳ್ತಾರೆ, ಏನಪ್ಪ ಮನುಷ್ಯನ ಇವನು, ಮನುಷ್ಯನ ಥರ ಬಿಟ್ಟಿದ್ದೀರಾ ಏನ್ರಿ, ಹಿಂಗೆಲ್ಲ ಮಾಡ್ಬಿಡ್ತೀರಾ ಅಂತ ಪಿಲಾತ್ ಏನಾಗ್ಬಿಟ್ರು, ಶಾಕ್ ಆಗ್ಬಿಟ್ರು. ಅದರ ಅದಕ್ಕೆ ಹೇಳೋದು, ಅವನ ರೂಪವೂ ಅಲ್ವರ ಅವನ ಮುಖವು ಸಕಲ ಮನುಷ್ಯರ ಇದಕ್ಕಿಂತ ಏನಾಗಿತ್ತಂತೆ, ವಿಕಾರವಾಗಿತ್ತು. ಅಷ್ಟೊಂದು ಹೆವಿಯಾಗಿ ಏನು ಮಾಡೋರು, ಯೇಸು ಕ್ರಿಸ್ತನ್ಗೆ ಹೊಡೆದಾರಂತಿಲ್ಲರ. ಬಾಕ್ಸಿಂಗ್ ನೋಡ್ತೀರಾ, ಬಾಕ್ಸಿಂಗ್ ನೋಡಿದ್ದೀರಾ? ಬಾಕ್ಸಿಂಗ್ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ಬಾಕ್ಸಿಂಗಲ್ಲಿ ಈ ಮುಖಕ್ಕೆ ಹೊಡೆಯೋದೇ ಬಾಕ್ಸಿಂಗ್ ರೀ. ಅದರ ಬೇರೆ ಎಲ್ಲೂ ಹೊಡೆಯಂಗಿಲ್ಲ ರೀ. ಅದರ ಜಾಸ್ತಿ ಅಧಿಕವಾಗಿ ಬಾಕ್ಸಿಂಗ್ ಮುಖಕ್ಕೆ ಏನು ಮಾಡಬೇಕು, ಹೊಡಿಬೇಕು. ಅದರ ಏನ್ರಿ, ಆ ಏಟು ಇದಕ್ಕೆ ಏಟು ಹೊಡಿಯೋದಕ್ಕೆ ಪವರ್ಗೆ ಏನಾಗಿರ್ತದೆ, ಈ ಕಣ್ಣ ಥರ ಎಲ್ಲ ಕಪ್ಪಗಾಗ್ಬಿಡ್ತಾರೆ ನೋಡಿತೀರಾ, ಇಲ್ಲಾಂದ್ರೆ ಇಲ್ಲಿ ಕೆನ್ನೆ ಊದ್ಕೊಂಡ್ಬಿಡ್ತಾರೆ, ಇಲ್ಲ ಲಿಪ್ಸ್ ಹತ್ರ ಊದ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಪಂಚ್ ಹೆಂಗಿರ್ತಾರೆ ರೀ, ಪವರ್. ಒಂದು ಏಟು ಬಿಟ್ಟಾನೆ ಪವರ್ ಹೆಂಗಿರ್ಬೇಕು ಅಂದರೆ ಹಂಗೆ ಹಲ್ಲುಗಳೇನ ಬಿಡ್ಬೇಕು, ಉದ್ರ ಬಿಡ್ಬೇಕು ನೋಡಿರ್ತೀರಿ. ಅದರ ಅಷ್ಟು ಪವರ್ಫುಲ್ ಏಟ್ರಿ ಅಲ್ರನ. ಕ್ರಿಸ್ತನ್ಗೆ ರೋಮನ್ ಸೋಲ್ಜರ್ಸು ತನ್ನ ಮೇಲಿರೋಂಥ ಎಲ್ಲ ಪೌರುಷ ಬಿಟ್ಟು, ಕೋಪ ಅಂದ್ಬಿಟ್ಟು ಹೊಡೆದಿದ್ದಾರೆ ಅಂದರೆ ಕ್ರಿಸ್ತನ್ ಏನು ಮಾಡ್ಬಿಟ್ರು, ಅಷ್ಟೊಂದು ವಿಕಾರವಾಗಿ ಮಾಡಿಬಿಟ್ರು ಅಂದ್ರ. ಅದಕ್ಕೆ ಹೇಳ್ತಾರಲ್ಲಿ, ಹೇಳ್ಬೇಕಾರೆ ಏಷ್ಯಾ 52:14 ಏನು ಮಾಡ್ತಾರೆ, ಹಂಗೆ ಹೇಳ್ತಾರೆ. ಹೇಳ್ಬಿಟ್ಟು ಏನ್ರಿ ಹೇಳ್ತಾರೆ ಅಂತಂದರೆ, ಇದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರು ಅಂತ ಹೇಳ್ತಾರೆ. ಇದು ನೋಡ್ಬಿಟ್ಟೆ ಜನಗಳು ಏನಾಗ್ಬಿಟ್ರು, ಬಿದ್ದುಬಿಟ್ರು. ಅದರ ಏನ್ರಿ, ಅವರೇ ಒಂಥರ ಹೋಗ್ಬಿಟ್ರಿ, ಬಿದ್ರಕೊಂಬಿಟ್ರು. ಒಂಥರ ಅವ್ರಿಗೆ ಬೇಜಾರಾಗೋಯ್ತು. ಇದನ್ನ ನಾವು ಪ್ಯಾಷನ್ ಆಫ್ ಕ್ರೈಸ್ಟಲ್ಲಿ ಚೆನ್ನಾಗಿ ನೋಡಿಸಿದಾರೆ, ನೀವು ನೋಡ್ಬೋದು. ಈ ಪ್ಯಾಷನ್ ಆಫ್ ಕ್ರೈಸ್ಟಲ್ಲಿ ಅವ್ನಿಗೆ ಚಾಸ್ಟೈಸ್ಮೆಂಟ್ ಕೊಡ್ತಾರೆ, ಏಟು ಹೊಡಿತೀನಿ. ಫಸ್ಟ್ ಕಡ್ಡಿಲಿ ಹೊಡಿತಾರೆ, ಆಮೇಲೆ ಏನು ಮಾಡ್ತಾರೆ, ಈ ಚಾವಟಿಗಳು ತೊಗೊಂಡು ಹೊಡಿತೀನಿ, ಮುಂದೆ ಕೊರಡೆಗಳ ಥರ ಹಾಕಿರೋದು, ಅದೆಲ್ಲ ಕೊರಡೆಗಳಿಂದ ಬಡಿಸ್ತಾ ಹೊಡಿತೀನಿ. ಅಂದ್ರೆ ಅದೆಲ್ಲ ನೋಡಿಸ್ಬೇಕಾದ್ರೆ ಏಸು ಕ್ರಿಸ್ತಂಗೆ ಬಿಟ್ಟಿದೆ ಅಂತ ಏಟು ನೋಡ್ಬಿಟ್ಟು ಜನಗಳ ರಿಯಾಕ್ಷನ್ ಹೆಂಗಿತ್ತಂತೆ, ಎಷ್ಟೋ ಜನ ಬೇಜಾರಾಗ್ಬಿಡ್ತು, ಅವರೇ ಬಿಟ್ಟು ಹೋಗ್ಬಿಡ್ತಾರ ಅಲ್ದ್ರ. ಅಂದರೆ ಬಿಟ್ಬಿಟ್ರು ಅಂತಾರೆ. ಈ ಥರ ಕೂಡ ಒಬ್ಬ ಮನುಷ್ಯ ಅನುಭವಿಸ್ತಾನ, ಈ ಥರ ಕೂಡ ಏನ್ರಿ ಶಿಕ್ಷೆಗಳನ್ನ ತೊಗೊಳಕ್ಕೆ ರೆಡಿಯಾಗಿರ್ತಾರ. ಒಂದೇ ಒಂದು ಕಿಟಿಕ್ ಮಾತಾಡಲ್ಲ, ಬೇರೆ ಯಾರು ಬಿಟ್ಟಿದ್ರೆ ಏನು ಮಾಡಿದ್ರು, ಅಯ್ಯೋ ಸರ್ ಕಾಲು ಇಟ್ಕೊತೀನಿ, ಕೈ ಇಟ್ಕೊತೀನಿ, ಬಿಟ್ಬಿಡಿ ಸರ್ ನನ್ನ, ದಯವಿಟ್ಟು ಸರ್, ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತೇನು ಮಾಡಿರೋರು, ಗೋಳ ಇಟ್ಕೊಂಡಿರೋರು. ಕ್ರಿಸ್ತನ ಏನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇದು ಹೆಂಗಿತ್ತಂದ್ರೆ ಜನಗಳು ಬೀಳಂಥ ರೀತಿಲಿತ್ತು. ಅದರ ಕ್ರಿಸ್ತನ ಶಿಲ್ಬೆ ಮೇಲೆ ಏನು ಮಾಡ್ತಾನೆ, 6 ಗಂಟೆ ಕಾಲ ಇರ್ತಾರೆ. ಶಿಲ್ಬೆನ ಎತ್ಕೊಂಡು ಹೋಗೋಕ್ಕೂ ಕೂಡ ಕ್ರಿಸ್ತನಿಗೆ ಏನಾಗಿರಲ್ಲ, ಪವರ್ ಇರಲ್ಲ ಅಲ್ವರ. ಸೊ ಆವಾಗ ರೋಮನ್ಸ್ ಏನು ಮಾಡ್ತಾರೆ, ಅವನ್ನ ಒಬ್ಬ ಸಿಮಿಯನ್ನ ಕಂಪಲ್ ಮಾಡ್ತಾರೆ, ಹೇಗೆ ಎತ್ಕೊಂಡೋಗಿ ಶಿಲ್ಬೆ ಅಂತಂದ್ಬಿಟ್ಟು. ಹಿಂಗೆ ರೋಮನ್ಸ್ಗೆ ಒಂದು ರೂಲ್ಸ್ ಇತ್ತು. ಅದರ ಏನ್ರಿ, ಯಹೂದ್ಯನು ಏನು ಮಾಡ್ಬೋದು, 1 ಮೈಲ್ವರೆಗೂ ನೀನು ಕಡ್ಡಾಯವಾಗಿ ಬರಬೇಕು ಅಂತ ರೂಲ್ಸು. ಒಬ್ಬ ರೋಮನ್ ಸಿಟಿಸನು ಯಹೂದ್ಯನ್ಗೆ ಏನು ಮಾಡೋದು, ಕಡ್ಡಾಯವಾಗಿ 1 ಮೈಲ್ವರೆಗೂ ಬಾ ಅಂತಂದ್ಬಿಟ್ಟು ಹೇಳೋಂಥ ಅಧಿಕಾರ ಏನಾಗಿತ್ತು, ಒಬ್ಬ ಯಹೂದ್ಯನ್ಗಿತ್ತು. ಒಬ್ಬ ರೋಮನ್ಗಿತ್ತು ಯಹೂದ್ಯನ ಮೇಲೆ. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರ ನಿಮ್ಗೆ 1 ಮೈಲ್ ಕಡಿದ್ರೆ 2 ಮೈಲ್ ಅವ್ನ ಜೊತೆಗೆ ಹೋಗು ಅಂತ ಹೇಳ್ತಾರೆ ಅಲ್ರ. ಏನ್ರಿ ಅರ್ಥ, ಯಾರೋ ಒಬ್ಬ ರೋಮನ್ ಸಿಟಿಸನ್ ಬಂದ್ಬಿಟ್ಟು ಯಹೂದ್ಯನ್ನ ಬ್ಯಾಗ್ ಎತ್ಕೋ 1 ಮೈಲ್ವರೆಗೂ ಬಂದರೆ ಹೋಗ್ಲೇಬೇಕು ಅವನು, ಅದು ರೋಮನಲ್ಲಿರೋಂಥ ಲಾ. ಇಲ್ಲ ಅಂದರೆ ಅವನಿಗೆ ಏಟ್ಗಳು ಬೀಳೋದು. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನೀವು 1 ಮೈಲ್ ಕಡಿದ್ರೆ ಇನ್ನೊಂದು ಎಕ್ಸ್ಟ್ರಾ ಮೈಲ್ ಹೋಗಪ್ಪ, ಇನ್ನೂ ಸ್ವಲ್ಪ ತ್ಯಾಗ ಮಾಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಸಿಮಿಯೋನ್ ಏನು ಮಾಡೋದು, ಅಲ್ಲಿ ಕ್ರೌಡಲ್ಲಿ ಒಬ್ಬನ ಎಳ್ಕೊಂಬಂದು ಎತ್ತೋ ಅಂತ ಶಿಲ್ಬೆ ಏನು ಮಾಡ್ತಾನೆ ಅವನು, ಆಯಿತು ಏನು ಮಾತಾಡೋಕೆ ಹೋಗಲ್ಲ. ಯಾಕೆಂತಂದರೆ ರೋಮನ್ಸಲ್ಲಿ ರೂಲ್ಸ್ ಇತ್ತು.
ಅದರ ಅದನ್ನ ನೋಡ್ಬೇಕಾದ್ರೆ ಕ್ರಿಸ್ತನ್ಗೆ ಅದನ್ನ ಹೊರಗೆ ಕೂಡ ಏನಾಗಿಲ್ಲ ಆಗಿಲ್ಲ. ಅದು ಬೆದರ್ ಬಿದ್ಬಿಟ್ರಿ. ಸ್ತ್ರೀಗಳೇನ್ ಮಾಡ್ತಾರೆ? ಕಣ್ಣೀರಿಡ್ತಾರೆ. ಗರ್ಭವತಿ ಸ್ತ್ರೀಗಳೇನ್ ಮಾಡ್ತಾರೆ? ಕಣ್ಣೀರಿಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನನಗೆ ಕಣ್ಣೀರು ಬಿಡ್ರಿ, ನಿಮಗೂ ನಿಮ್ಮ ಮಕ್ಳುಗಳಿಗೆ ಏನು ಮಾಡ್ರಿ ನೀವು ಕಣ್ಣೀರಿಡ್ರಿ ಅಂತ ಹೇಳ್ತಾರೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಎಲ್ಲರೂ ಬೆದರ್ ಬಿಡ್ರಂತೆ. ಹಾಗೆಯೇ ಈ ವಾಕ್ಯ ಏನ್ ಹೇಳ್ತಾರೆ 52:15 ಹೇಗೆ ಯೇಸು ಕ್ರಿಸ್ತನ್ಗೆ ಬಿದ್ದಿರಂತ ಏಟ್ಗಳು ಮುಖ ಕುರುಪುರವಾಗಿರೋದು ಇದೆಲ್ಲ ನೋಡ್ಬಿಟ್ಟು ಜನಗಳು ಹಿಂಗೆ ಬೆದರ್ಬಿಟ್ರು, ಭಯ ಪಟ್ಬಿಟ್ರು. ಹಾಗೆಯೇ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು ಅಂತ ಹೇಳ್ತಾರೆ. ಏನ್ರಿ ಇದೇ ತರ ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಎಷ್ಟೋ ಜನಗಳು ಆಶ್ಚರ್ಯ ಆಗ್ಬಿಡ್ತಾರಂತೆ. ಏನ್ ಆಶ್ಚರ್ಯ ಆಗ್ತಾರೆ ಏನ್ರಿ? ಅದು ಮುಂದಕ್ಕೆ ಹೋದ್ರೆ ಏನ್ ಹೇಳ್ತಾರೆ? ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು ಅಂತ ಹೇಳ್ತಾರೆ. ಯಾಕಪ್ಪ ಹಿಂಗೆ ಹೇಳೋದು ಅಂದ್ರೆ ಆಶ್ಚರ್ಯ ಆಗ್ತಾರೆ. ಅರಸರು ಕೂಡ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಅಂತಂದ್ರೆ ಏನ್ರಿ? ಏನ್ ಗೊತ್ತಾ ಅರ್ಥ ಇದು? ಏನ್ರಿ ಯಾವ ರಾಜನೋ ಏನ್ರಿ ತನ್ನ ಪ್ರಜೆಗಳಿಗಾಗಿ ಪ್ರಾಣ ಈ ತರ ಕೊಟ್ಟಿ ಅನ್ಯಾಯವಾಗಿ ಏಟ್ಗಳನ್ನ ತಿಂದಿ ಜನಗಳನ್ನ ಪ್ರೀತಿನ ಸಂಪಾದನೆ ಮಾಡಿರೋಂಥ ಯಾವ ರಾಜನೂ ಇಲ್ಲ ರೀ. ಎಲ್ಲಾ ರಾಜರುಗಳು ಏನ್ರಿ ತನ್ನ ರಾಜ್ಯಗಳನ್ನ, ಕಿಂಗ್ಡಮು, ಡೈನಾಸ್ಟಿಗಳನ್ನ ಹೆಂಗೆ ಹೆಂಗೆ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ರಾಜ್ಯಾಧಿಕಾರಗಳನ್ನ ಹೆಂಗಪ್ಪ ಪಡ್ಕೊಂಡಿದ್ದಾರೆ ಅಂತ ನೋಡ್ದೆ ಅಂತಂದ್ರೆ ಯುದ್ಧಗಳಿಂದ. ಅದರ ಅನೇಕ ಜನಗಳನ್ನ ಸಾಯಿಸಾಕಿ ಏನ್ರಿ ಅಲ್ಲಿ ಅನೇಕ ಯುದ್ಧಗಳನ್ನ ಆಡಿ ಸಂಸಾರಗಳನ್ನ ಹಾಳು ಮಾಡಿ ಏನ್ರಿ ಒಬ್ರ ಮೇಲೊಬ್ರು ತುಳ್ಕೊಂಡು ಏನ್ರಿ ಕಾಲ್ಗಳಿಗೆ ಎಳ್ಕೊಂಡು ಅನ್ಯಾಯದಿಂದ ಮೋಸನ ವಂಚನೆ ಮಾಡಿದ್ರು ಮೇಲಿಕ್ಕೆ ಪವರ್ಗೆ ಬಂದಿರೋದು. ಅಲ್ದರ ಏನ್ರಿ ತಾನು ದೊಡ್ಡವರಾಗಿರ್ಬೇಕು, ನಾನು ಎಲ್ಲಾರ್ಕಿಂತ ಮೇಲಾಗಿರ್ಬೇಕು ಅಂತ ಮಿಗಿಲಾಗಿ ಅಧಿಕಾರಕ್ಕೆ ಪವರ್ಗೆ ಬಂದಿರೋದು ಯಾರ್ರಿ? ಏನ್ರಿ ಎಲ್ಲ ರಾಜರುಗಳು. ಅಲ್ದರ ಏನಂತಾರೆ ಒಬ್ಬರ ಮೇಲೆ ಒಬ್ರು ಏನೋ ಮಾಡಿ ಏನ್ ಮಾಡಿರ್ತಾರೆ ಪವರ್ಗೆ ಬಂದಿರ್ತಾರೆ ಅಲ್ವರ. ಇವಾಗ ಪೊಲಿಟಿಷಿಯನ್ಸ್ ಅವರಲ್ಲ ಸುಮ್ಮನೆ ಬಂದ್ಬಿಡ್ತಾರೆ ಪವರ್ಗೆ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರ ಮೇಲೆ ಹೇಳೋದು. ಪೊಲಿಟಿಷಿಯನ್ಸ್ ಎಲ್ಲ ಬಂದು ಕ್ಯಾನ್ವಾಸ್ ಮಾಡ್ತಾರೆ. ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಏನು ಹೇಳೋದು? ಏನಾರ ಒಳ್ಳೇದು ಹೇಳ್ತಾರಾ? ಅವ್ನು ಹಿಂಗೆ ಮಾಡ್ಬಿಟ್ಟ, ಇವ್ನು ಹಿಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ದ, ಹಂಗೆ ಮಾಡ್ದ, ಹಿಂಗೆ ಸರಿನಾ, ಹಿಂಗೆ ಮಾಡ್ಬೇಕಾಯ್ತಲ್ಲ, ಹಂಗೆ ಮಾಡ್ಬೇಕಾಯ್ತಲ್ಲ ಅಂತ ಏನು ಮಾಡ್ತಾರೆ? ಬರೀ ಇದೇ ಭಾಷಣಗಳು. ಒಳ್ಳೇದು ಮಾಡ್ತಿದ್ದು ಒಬ್ರು ಹೇಳಲ್ಲ ರೀ. ಅರೆ ಕ್ರಿಸ್ತನು ಟೋಟ್ಲಿ ಅಪೋಸಿಟ್. ಹೆಂಗಪ್ಪ ಇದ್ದು ಅಂತಂದ್ರೆ ರಾಜ ಅಂತಂದ್ರೆ ಎಲ್ಲಾರ್ಗು ಸೇವೆ ಮಾಡಕ್ಕೆ ಏನಾಗಿದ್ರಂತೆ ಅವರು ಇದ್ರು ಅಂತ ಹೇಳ್ತಾರೆ. ಅಲ್ರ ಏನ್ ಸೇವೆ ಮಾಡಕ್ಕೆ ಇದ್ರು? ಇವನ್ ಕಾಲ್ ತೊಳೆಯಕ್ಕೆ ಏನಾಗಿದ್ರು? ಸಿದ್ಧವಾಗಿದ್ರು. ಅಲ್ಲ ಎಲ್ಲಾ ಊರುಗಳಿಗೆ ಹೋಗ್ಬಿಟ್ಟು ಎಲ್ಲಾ ಜನಗಳ ಕಾಯಿಲೆಗೆ ಏನ್ ಮಾಡಿದ್ರು? ವಾಸಿ ಮಾಡಿದ್ರು. ಅವ್ರಿಗೆಲ್ಲ ಅವ್ರಿಗೆ ಏನ್ ಮಾಡಿದ್ರು? ಅದ್ಭುತ ಮಾಡಿದ್ರು. ಈ ತರ ರಾಜ ಯಾವತ್ತೂ ಇಲ್ವಲ್ಲಪ್ಪ. ತನ್ನ ಜನಗಳಿಗೆ ಒಳ್ಳೇದು ಮಾಡಿದ್ರು, ಆದರೆ ತನ್ನ ಜನಗಳು ಇವ್ರಿಗೆ ಕೆಟ್ಟದ್ದು ಮಾಡ್ಬೇಕಾದ್ರೆ ಅದೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ಸುಮ್ಮನೆ ಇದ್ರು. ಗೊತ್ತಾ? ಏನೋ ಮಾತಾಡ್ತೀರಾ, ಏನೋ ಅದಕ್ಕೆ ರಿವೋಲ್ಟ್ ಮಾಡಿದಿರಾ, ಅದಕ್ಕೆ ಫೈಟ್ ಮಾಡಿದಿರಾ, ಅದಕ್ಕಾಗಿ ವಾಗ್ವಾದ ಮಾಡಿದಿರಾ, ಅದನ್ನ ದೀನತೆ ಮಾಡಿದ್ರು, ಅದನ್ನ ಸ್ವೀಕಾರ ಮಾಡೋದಲ್ಲ. ಈ ತರ ರಾಜ ಎಂದಿಗೂ ಯಾವತ್ತೂ ಇಲ್ಲ. ಅದರ ಏನ್ರಿ ಪ್ರಜೆಗಳಿಗೆ ಏನ್ರಿ ಎಲ್ಲವನ್ನು ಅನುಭವಿಸಿ ಏನ್ರಿ ಆ ಕೊನೆಗೆ ಶಿಲ್ಬೆ ಮರಣನ ಕೂಡ ಅನುಭವಿಸೋಕೆ ಸಿದ್ಧವಾದ್ರಲ್ಲ. ಇದು ಹೆಂಗಿದೆ ಅಂತಂದ್ರೆ ಆಶ್ಚರ್ಯ ರೀ. ಈ ತರ ರಾಜ ಇವರೇ ಫಸ್ಟು, ಇವರೇ ಲಾಸ್ಟ್. ಅದಕ್ಕೆ ಕ್ರಿಸ್ತನ್ ಹೇಳೋದು ರಾಜಾದಿ ರಾಜ. ಎಲ್ಲ ರಾಜರುಗಳಲ್ಲಿ ಕ್ರಿಸ್ತನೇ ರಾಜಪ್ಪ. ಅದಕ್ಕೆ ಹೇಳ್ತಾರೆ, ಯಾಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವರು. ಈ ತರ ಸುದ್ದಿನೇ ಇಲ್ಲ ರೀ. ಈ ತರ ಸುದ್ದಿನೇ ಯಾವ್ದು ಕೇಳಲ್ಲ. ನೆಪೋಲಿಯನ್ ಬೋನಪಾರ್ಟ್ ಅದರ ಸೀಸರ್ಗಳು ಅದರ ಏನ್ರಿ ಇವ್ರ ಬಗ್ಗೆ ಎಲ್ಲ ಓದ್ಬೇಕಾರೆ ಅಲೆಕ್ಸಾಂಡರ್ ಗ್ರೇಟ್ ಅದರ ನೆಬುಕದ್ನೆಚ್ಚರ್ ಅವರ ಸೈರಸ್ ದ ಗ್ರೇಟ್, ಡೇರಿಯಸ್, ಇವ್ರ ಬಗ್ಗೆ ಓದ್ಬೇಕಾರೆ ಏನ್ರಿ ನಾವು ಬೈಬಲ್ ಎಷ್ಟೋ ವಿಚಾರಗಳು ಏನು ಮಾಡ್ತೀವಿ ನಾವು ಓದ್ತೀರಿ ಫಾರಮ್ ಬಗ್ಗೆ ಅಲ್ಲವರ. ಆದರೆ ಇವ್ರಿಗೆಲ್ಲ ಅಪೋಸಿಟ್ ಆಗಿರೋಂಥ ರಾಜ ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಏನಂದ್ರೆ ಎಂದಿಗೂ ಏನ್ರಿ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವರು, ಎಂದು ಕೇಳದ ವಿಷಯವನ್ನು ಗ್ರಹಿಸಿಕೊಳ್ಳುವರು. ಅದಕ್ಕೆ ಹೇಳ್ತಾರೆ ರಾಜರು ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು. ಯಾವ ರಾಜ ಕ್ರಿಸ್ತನ್ ರಾಜ ಬಂದ್ಬಿಟ್ಟು ಕ್ರಿಸ್ತನ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ಲ ರೀ. ಅದರ ನಾನು ಹಂಗೆ ಮಾಡ್ದೆ, ಹಿಂಗೆ ಮಾಡಿದೆ, ಅಲೆಕ್ಸಾಂಡರ್ ಗ್ರೇಟೇ ಬಂದು ಸೈಲೆಂಟ್ ಆಗ್ಬಿಡ್ತಾನೆ. ಅವ್ನು ಹೋಗಕ್ಕೆ ಮುಂಚೆನೇ ಸೈಲೆಂಟ್ ಆಗ್ಬಿಟ್ಟೆ ಬಿಡ್ರಿ. ಅಯ್ಯೋ ನಾವು ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ತಿಲ್ಲ, ನೋಡ್ರಪ್ಪ ಎಲ್ಲ ನೋಡ್ಕೊಟ್ರಪ್ಪ ಅಂತಂದ್ಬಿಟ್ಟು. ಅದರ ನೋಡಿ ಏನು ಗ್ರೇಟ್ನೆಸ್ ರೀ ಅಲೆಕ್ಸಾಂಡರ್ ಗ್ರೇಟ್. ಅದರ ವಂಡರ್ಫುಲ್ ಕ್ಯಾರೆಕ್ಟರ್. ಅದರ ಏನಂತಾರೆ ಎಲ್ಲ ಕೈ ಬೀಸಿ ನೋಡ್ಸ್ಬಿಟ್ಟ, ತಗೊಳ್ರ ಏನು ಆ ಥರ ಏನಿಲ್ಲ ಎತ್ಕೊಳ್ತೀರಿ ನೋಡಪ್ಪ, ನೋಡ್ಕೊಳ್ರಪ್ಪ ಏನು ಬೇಕು ನೋಡ್ಕೊಳ್ರಿ ಅಂತ ಅಂದ್ಬಿಟ್ಟು ಅಲ್ವರ. ನಮ್ಮ ಕ್ರಿಸ್ತನ್ ರಾಜ್ಯದಲ್ಲಿ ಇದು ಬಂದರೆ ಯು ವಿಲ್ ಬಿ ವೆರಿ ಹ್ಯಾಪಿ. ತುಂಬ ಖುಷಿ ಪಡ್ತಾನೆ ರೀ. ಕ್ರಿಸ್ತನ್ಗೆ ಸರೆಂಡರ್ ಆಗಿಬಿಡ್ತಾನೆ. 33.5 years ಕ್ರಿಸ್ತನ್ ಇದ್ರು, 32 years ಇವನಿದ್ದ ಅದರ. ಆದರೆ ಇಬ್ಬರು ರಾಜರುಗಳು ಇವನು ಲೋಕನೇ ಕಾನ್ಕರ್ ಮಾಡ್ಕೊಂಡ, ಏನೂ ಪ್ರಯೋಜನ ಇಲ್ಲ.
ಯೇಸು ಕ್ರಿಸ್ತು ಏನ್ರಿ 33 ವರ್ಷದಲ್ಲೇ ಪ್ರಾಣ ಬಿಟ್ಟು ತನ್ನ ಲೋಕನೇ ಏನು ಮಾಡ್ಬಿಟ್ರು, ಕನ್ಕರ್ ಮಾಡ್ಕೊಂಡ್ಬಿಟ್ರು. ಅರ 1000 ವರ್ಷ ಏನು ಮಾಡ್ತಾರೆ ಅವ್ರು ಆಳ್ವಿಕೆ ಮಾಡ್ತಾರೆ ಬೇಕಾರೆ ಅಲೆಕ್ಸಾಂಡರ್ ಗ್ರೇಟೇ ಬಾಯಿ ಮುಚ್ಕೊಂಡ್ಬಿಡ್ತಾನೆ. ಈಸ್ ದ ಆಕ್ಚುಯಲ್ ಕಿಂಗ್ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಆ ಥರ ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ಪ್ರಭಾವ, ಮಾನ, ಘನತೆ, ಗೌರವ ಕೊಡ್ತಾರಂತೆ. ಅದಕ್ಕೆ ನೋಡಿ ಅಲ್ಲಿ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದಿ ಲಕ್ಷ್ಮೀ ಸ್ಟಾರ್. ನಮ್ಮ ವಿಮೋಚಕನು ನಿಸ್ದೇಹವಾಗಿ ದುಃಖದ ಮುಖವನ್ನು ಹೊತ್ತಿದ್ದನು. ನಾವು ಕಂಡುಕೊಂಡಂತೆ ಆಳವಾಗಿ ಅನುಕಂಪಿತವಾದ ಆತನ ಹೃದಯವು ನಮ್ಮ ಅಪರಾಧಗಳ ನಿಮಿತ್ತ ಮನಮರುಗಿತು. ಆ ಗುರುತುಗಳು ಕಲ್ವಾರಿಯಲ್ಲಿ ಆತನ ಸೇವೆಯು ಮುಕ್ತಾಯಗೊಳ್ಳುವವರೆಗೆ ವೃದ್ಧಿಯಾಗುತ್ತಾ ಓದುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಶರೀರ ರಚನೆಯು ಎಷ್ಟೋ ಸೂಕ್ಷ್ಮವಾಗಿದೆಯೋ ಅದಕ್ಕಿಂತ ಅದರ ಸಂವೇದನಾ ಶಕ್ತಿಯು ಇನ್ನೂ ಹೆಚ್ಚಾಗಿರುತ್ತದೆ. ಅದು ನೋವಿಗೆ ಹೆಚ್ಚು ಚಿಂತಾವೇದಕವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ನಾವು ಕೂಡಲೇ ಅರ್ಥ ಬಹುದಾದದ್ದು ಏನೆಂದರೆ ತೊಂದರೆಗಳು, ಕಾಯಿಲೆ, ನೋವು ಮತ್ತು ಕೊರತೆಗಳು ಇವುಗಳಿಗೆ ನಾವು ನಮ್ಮ ಸ್ವಂತ ಪತನದಿಂದ ಮಾನವನ ನಿರಂತರ ದುಃಖ ದುರ್ಮಾನಕ್ಕೆ ಒಳಗಾಗಿ ನಡೆದಿರುತ್ತೇವೆ. ಹಾಗಿರುವಾಗ ಸಮರ್ಪಕ ವ್ಯಕ್ತಿಗೆ ಪವಿತ್ರನು, ನಿರುಪದ್ರವಿಯು, ನಿಷ್ಕಳಂಕನು, ಪಾಪಿಗಳಿಂದ ಪ್ರತ್ಯೇಕಗೊಂಡವನು ಆದಾತನಿಗೆ ಬಹಳ ಪಟ್ಟು ಹೆಚ್ಚಿನ ಮಹತ್ವದ ಸಂಗತಿಯಾಗಿದೆ. ಇದೇ Okay. ಸಂಗತಿ ಓಕೆ, ಥ್ಯಾಂಕ್ ಯು ಸ್ಟಾರ್. ಒಂದು ಪ್ಯಾರಾಗ್ರಾಫ್ ಮುಗಿತಲ್ಲ, ಥ್ಯಾಂಕ್ ಯು. ಸರಿ ನೋಡ್ಬೇಕಾದ್ರೆ ಇದು ಹೇಗಪ್ಪ ಅಂತಂದರೆ ಏನ್ರಿ, ಜೀಸಸ್ ಕ್ರೈಸ್ಟು ತುಂಬ ಸೆನ್ಸಿಟಿವ್ ಆಗಿರೋಂಥ ಮನುಷ್ಯರಿ. ಅದರ ಸೆನ್ಸಿಟಿವ್ ಅಂದರೆ ಈ ದುಃಖಗಳ ವಿಚಾರಗಳಲ್ಲಿ ಅದರ ಏನ್ರಿ ಈ ಕರುಣೆ, ಕೃಪೆ, ದಯೆ, ಅದರ ಮನುಷ್ಯನ ಅಸಹಾಯಕತೆ ನೋಡ್ಬಿಟ್ಟು ಅವರು ಒಂದು ಏನ್ರಿ ಅನುತಾಪ ಪಡೋದ್ರಲ್ಲಿ ಯೇಸು ಕ್ರಿಸ್ತು ಏನ್ರಿ ಎತ್ತಿದ ಕೈಯರಿ. ಒಂಥರ ತುಂಬ ಒಂದು ಸಾಫ್ಟ್ ನೇಚರ್ಡ್ ಪರ್ಸನ್ ಯಾರಪ್ಪ ಅಂದರೆ ಜೀಸಸ್ ಕ್ರೈಸ್ಟ್. ಅದರ ಯಾಕಂತಂದರೆ ಅವರು ಏನ್ರಿ ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗಿದ್ರು. ಅದರ ಒಂದು ಪರ್ಫೆಕ್ಟ್ ಪರ್ಸನ್ ಆಗಿದ್ರು. ಎಲ್ಲ ಒಂದು ಫೀಲಿಂಗ್ಸ್ ಹೆಂಗಿತ್ತು ಅಂದರೆ ಅವರಲ್ಲಿ ಪರ್ಫೆಕ್ಟಾಗಿ ಏನಾಗಿತ್ತು ಇತ್ತು. ಅದರ ಈ ಯಾರೋ ಒಬ್ರು ದುಃಖದಲ್ಲಿ ಇರ್ಬೇಕಾದ್ರೆ, ಅಸಹಾಯಕತೆಯಲ್ಲಿ ಇರ್ಬೇಕಾದ್ರೆ ಕ್ರಿಸ್ತನಿಗೆ ಅದು ನೋಡ್ಬಿಟ್ಟು ಏನಾಗಿಲ್ಲ, ಒಂಥರ ಸಂತೋಷ ಆಗಿಲ್ಲ ರೀ. ಅದರಿಂದ ಏನಾಗೋದು ಅಂದರೆ ಅವ್ರಿಗೆ ಮನಸ್ಸಲ್ಲಿ ಏನಾಗೋದು ತುಂಬ ತುಂಬ ಕಷ್ಟ ಆಗೋದು. ಅದರ ಇದು ಹೇಗೆ ಅಂತಂದರೆ ಅಲ್ಲಿ ಹೇಳ್ತಾರೆ ಅಂದರೆ ಮನುಷ್ಯನಲ್ಲಿರೋಂಥ ಕಾಯಿಲೆ, ನೋವು, ದುಃಖ, ಕಷ್ಟಗಳು, ತೊಂದರೆಗಳು, ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಅಲ್ಲರ ಹೆಂಗಿರ್ತಾರೆ ಇವೆಲ್ಲ ನಮ್ಮ ಜೀವನದಲ್ಲಿ ಹೆಂಗಿರ್ತಾರೆ ಅಂತ ಅವ್ರ ಮುಖ ಕಳ್ಕಳೆಯಾಗಿರ್ತಾರೆ ಅಂತಂದ್ರೆ ಇಲ್ಲ ರೀ. ಹೆಂಗಿರ್ತಾರೆ? ಅಫ್ಕೋರ್ಸ್ ಡಲ್ ಆಗಿರ್ತಾರೆ. ಇದನ್ನ ಕ್ರಿಸ್ತರು ಏನು ಮಾಡಿದ್ರು, ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ರು. ಅಲ್ಲರ ಇವಾಗ ಇಮ್ಯಾಜಿನ್ ಮಾಡಿ, ನಾವು ನಮ್ಮ ಜೀವನದಲ್ಲಿ ಯಾವಾಗ ತುಂಬ ಸಂತೋಷವಾಗಿರ್ತೀರಿ ಅಂತಂದರೆ ನಮ್ಗೆ ಯಾವಾಗ ತುಂಬ ದುಡ್ಡು ಚೆನ್ನಾಗಿರ್ತಾರೋ ಅವಾಗ ಏನಾಗ್ತೀರಿ, ತುಂಬ ಸಂತೋಷದಲ್ಲಿ ಇರ್ತೀರಿ. ಕರೆಕ್ಟಾ? ಹೌದಾ ಇಲ್ವಾ? ನೋಡಿರ್ತೀವಿ ನಮ್ಗೆ ಎಲ್ಲ ಥರ ಆಶೀರ್ವಾದ ಇದೆ. ಅದರ ನಮ್ಗೆ ಬೇಕಂತ ಎಲ್ಲ ಒಂದು ಸಿರಿ ಸಂಪತ್ತು, ಕರೆಕ್ಟಾಗಿ ಒಳ್ಳೆ ಐಫೈ ಸ್ಯಾಲ್ರಿ, ಅದರ ಒಳ್ಳೆ ತಿರ್ಗಾಡೋಕ್ಕೆ ಒಳ್ಳೆ ಕಾರು, ಬೇಕಾದ ಟೈಮಲ್ಲಿ ರಜಾ, ಮನೆಯಲ್ಲಿ ಸಾಕಷ್ಟು ಒಡವೆಗಳು, ಇದಕ್ಕೆಲ್ಲ ಥರ ಊಟ ಇದ್ದು, ಬ್ಯಾಂಕಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇದ್ರಿ, ಎಲ್ಲರೂ ನಮ್ಮ ಜೊತೆಗೆ ಸುತ್ತಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಗೆ ಹೆಂಗಿಸ್ತದೆ ತುಂಬ ವಂಡರ್ಫುಲ್ ಜಾಯ್. ತುಂಬ ಸಂತೋಷಪ್ಪ. ದೇವರು ನಮ್ಮ ಮೇಲೆ ಎಷ್ಟು ಕರುಣೆ ನೋಡಿಸಿದ್ರೆ, ಎಷ್ಟು ದಯೆ ನೋಡಿಸಿದ್ರೆ, ಎಷ್ಟೆಲ್ಲ ಪ್ರೀತಿ ನೋಡಿಸಿದ್ರೆ ನಮ್ಗೇನಾಗ್ತಾರೆ ಅಲ್ಲಿ ಅನಿಸ್ತದೆ. ಅಂದ್ರೆ ನಮ್ಮ ಮನಸ್ಸು ಹೆಂಗಿರ್ತಾರೆ ಅವಾಗ ಹಗುರವಾಗಿರ್ತಾರೆ, ತುಂಬ ಕಳ್ಕಳೆಯಾಗಿರ್ತಾರೆ. ನಾವು ನೆನೆಸ್ಕೊಂಡಿದ್ದೆಲ್ಲ ನೆರವೇರ್ತಾರೆ, ನಮ್ಗೆ ಆಗ್ತದೆ ತುಂಬ ಸಂತೋಷ ಇರ್ತದೆ. ಆದರೆ ಏನ್ರಿ ಕ್ರಿಸ್ತನ್ ಜೀವಿತದಲ್ಲಿ ಹಿಂಗಿತ್ತಾ ಅಂತಂದ್ರೆ ಇಲ್ಲ ರೀ. ಕ್ರಿಸ್ತನ್ ಜೀವಿತದಲ್ಲಿ ಅವ್ರು ಭೂಲೋಕಕ್ಕೆ ಬರ್ಬೇಕಾರೆ ಎಲ್ಲ ಆಪೋಸಿಟ್ ರೀ. ಯಾವುದು ಏನ್ರಿ ಇವರು ನೆನೆಸ್ಕೊಂಡಂಥ ರೀತಿಲಿ ಆಗೋದು ತುಂಬ ಏನಾಗಿತ್ತು, ಕಷ್ಟವಾಗಿತ್ತು. ಅದನ್ನು ಸಾಧಿಸ್ಕೊಬೇಕಾಯ್ತೇನ್ರಿ ಇವರು ಅಲ್ವರ ಏನ್ರಿ ಶಿಷ್ಯನ್ರನ್ನೆಲ್ಲ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿದ್ದು ಅದೊಂದು ದೊಡ್ಡ ಒಂದು ಸಾಹಸ ಆಗಿತ್ತು. ಅದರ 70 ಮಂದಿಗಳಿದ್ರು. ಆ 70 ಮಂದಿಗಳು ಕೊನೆಗೆ ಆಗ್ತದೆ ಬಿಟ್ಟು ಹೋಗ್ಬಿಡ್ತಾರೆ. 70 ಮಂದಿಗಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರಕ್ಕಾಗ್ತಾಯ್ತಾ ಅಂದರೆ ಇಲ್ಲ ರೀ. ಯೇಸು ಕ್ರಿಸ್ತು ಎಷ್ಟು ಸತಿ ಅವರು ಎಲ್ಲರನ್ನ ಕನ್ವಿನ್ಸ್ ಮಾಡೋ ಥರ ಮಾತಾಡಿದ್ದಾರೆ. ಅದರ ಎಲ್ಲೂ ನಮ್ಮ ಬೈಬಲ್ ರೆಕಾರ್ಡ್ ಏನು ಮಾಡಿಲ್ಲ, ನಾವು ನೋಡಿಲ್ಲ ಅಲ್ಲರ. ಆದರೆ ಆತನ ಒಂದು ಬೋಧನೆಗಳು ಜನಗಳಿಗೆ ಇಷ್ಟ ಆಯಿತು ಅಂತ ಹೇಳೋರು ಅಷ್ಟೇ ಹೊರತು
ಆದರೆ ಯಾರು ಫಾಲೋ ಮಾಡಿದ್ದು ನಾವು ಏನು ಮಾಡೋ ರೆಕಾರ್ಡ್ ಬೈಬಲಲ್ಲಿ ಕ್ರಿಸ್ತನ ಜೀವಿತದಲ್ಲಿ ನೋಡಿಲ್ಲ. ಅದಾಗಿದ ನಂತರ ಏನಾಗಿರೋದು ನಾವು ನೋಡ್ತೀರಿ ಅಲ್ಲರ. ಇವಾಗ ಕ್ರಿಸ್ತನ್ಗೆ ಹೆಂಗಿರ್ತಾರೆ ಇವೆಲ್ಲ ನೋಡ್ಬಿಟ್ಟು ಅಲ್ರ, ಅವ್ರಿಗೆ ಕಷ್ಟ ಆಗಿರ್ತಾರೆ ಇಲ್ಲೋ ಅಂದರೆ ಕಷ್ಟ ಆಗಿರ್ತಾರೆ. ಹೇಗೆ ಅಂದರೆ ನೋಡಿ, ಇವಾಗ ನಾವು ಹೇಳ್ದೆ ಗೊತ್ತಾ, ನಮಗೆಲ್ಲ ಮನಸ್ಸಲ್ಲಿ ನಮ್ಮ ಮಕ್ಕದಲ್ಲಿ ಕಳೆ ಯಾವಾಗಿರ್ತದೆ ಈ ಟೈಮಲ್ಲಿ. ಇಮ್ಯಾಜಿನ್ ಮಾಡಿ ದಿಢೀರಂತ ನಮ್ಮ ಮೇಲೆ ಯಾರೋ ಕಾಯಿಲೆ ಬಿದ್ದುಬಿಟ್ಟ ಅಂತ ನಮ್ಗೆ ಏನಾಗ್ತದೆ? ಯಾರಿಗೋ ಸಡನ್ನಾಗಿ ಕ್ಯಾನ್ಸರ್ ಆಗಿಬಿಡ್ತಪ್ಪ, ಏನಾಗ್ತದೆ ನಿಮಗೆ? ನಮ್ಮ ನ್ಯೂಸ್ ಬಿಡ್ತಾರೆ, ಅಯ್ಯೋ ಇವ್ರಿಗೆ ಕ್ಯಾನ್ಸರ್ ಆಗಿಬಿಡಿ ಅಂತ ಟಕ್ ಅಂತ ನಮ್ಗೆ ಏನಾಗ್ತದೆ? ಮೈಂಡ್ ಟೋಟಲಾಗಿ ಬ್ಲಾಕ್ ಆಗಿಬಿಡ್ತಾರೆ. ಏನು ಮಾಡಬೇಕು ಅಂತ ನಮ್ಗೇನಾಗಲ್ಲ, ಗೊತ್ತಾಗಲ್ಲ. ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಏನು ಕತೆ ಏನು ಅಲ್ವರ. ಸಡನ್ನಾಗೆ ನಮ್ಗೆ ಎಷ್ಟೇ ರೀತಿ ಸೌಕರ್ಯಗಳಿದ್ರು ಸೇರಿ, ಎಷ್ಟೇ ಸಂತೋಷ ಇದ್ದರೂ ಮಕ್ಕ ಏನಾಗ್ಬಿಡ್ತಾರೆ, ಹಂಗೆ ಡಲ್ ಆಗಿಬಿಡ್ತಾರೆ. ಅದರ ನಮ್ಗೆ ಯಾರು ಒಂದು ಆಶ್ವಾಸನೆ ಕೊಟ್ಟರು, ಏನು ಮಾತಾಡಿದ್ರು ನಮಗೆ ಆ ಒಂದು ಏನಾಗಲ್ಲ, ಮುಖದಲ್ಲಿ ಆ ಕಳೆಗಳು ಬರೋದಿಲ್ಲ. ದೇವ್ರ ಮೇಲೆ ನಂಬಿಕೆ ಇರ್ಬೋದು, ಆದರೆ ಸಂತೋಷ ಏನಾಗಿಲ್ಲ ನಮ್ಮಲ್ಲಿ ಇರೋದಿಲ್ಲ. ಬೈಬಲ್ ಹೇಳ್ತಲ್ಲ, ಸಂತೋಷಿಸಿ, ಯಾವಾಗ ಸಂತೋಷಿಸಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕೊಂಡೋಗಿ ಏನಾಗ್ತಾ ಇರ್ತೀರಾ? ಇಲ್ಲ ರೀ, ದೇವ್ರ ಮೇಲೆ ನಂಬಿಕೆ ಇದೆ, ಆದರೂ ನಮ್ಮ ಮನಸ್ಸಲ್ಲಿ ಏನಾಗಿರುತ್ತೆ? ದುಃಖ ಇದ್ರೆ. ಇದು ಕ್ರಿಸ್ತನು ಪ್ರತಿಯೊಬ್ಬ ಜಗತ್ತಲ್ಲಿರುವಂಥ ಮನುಷ್ಯರಲ್ಲಿ ಏನು ಮಾಡೋರು ನೋಡಿದ್ರು. ಯಾಕಂದ್ರೆ ಎಲ್ಲ ಈತನಿಗಾಗಿ ಸೃಷ್ಟಿ ಮಾಡಲ್ಪಟ್ಟವು. ಎಲ್ಲ ಜೀಸಸ್ ಕ್ರೈಸ್ಟದ್ದು ಸೃಷ್ಟಿಗಳು ಇವರಲ್ಲ. ಮನುಷ್ಯರೆಲ್ಲ ಏನ್ರಿ ಕ್ರಿಸ್ತನ್ಗಾಗಿ ಏನ್ರಿ ಮಾಡಲ್ಪಟ್ಟಿದ್ದು. ಅದರ ಮನುಷ್ಯ ಸಂತಾನದವರಿಗೆ ಅವ್ರ ಸಂತೋಷ ಏನಾಗಿತ್ತು ಅಂತ ವಾಕ್ಯದಲ್ಲಿ ಏನು ಮಾಡ್ತೀವಿ ನಾವು ನೋಡ್ತೀರಿ. ತನ್ನ ಸ್ವಂತ ಮಕ್ಕಳು, ತನ್ನ ಸ್ವಂತ ಸೃಷ್ಟಿ ಒಬ್ಬೊಬ್ಬರು ಈ ಥರ ಅನುಭವಿಸೋದು ನೋಡಿ ಕ್ರಿಸ್ತನ್ಗೆ ಏನಾಗಿರ್ತಾರೆ ಮನಸ್ಸಲ್ಲಿ ಒಂದು ಭಾರ ಏನಾಗಿರ್ತಾರೆ, ಅದಿರ್ತಾರೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ಅವ್ರ ಮುಖ ಏನ್ರಿ ಎಲ್ಲ ಮನುಷ್ಯಗಳ ಥರ ತುಂಬ ಜಾಲಿಯಾಗಿ, ತುಂಬ ಚಿಯರ್ಫುಲ್ ಆಗಿ ಏನ್ರಿ, ತುಂಬ ಏನ್ರಿ ಎದುರು ನೋಡೋ ಥರ ಅಂತಾರೆ. ನಾವು ಸಂತೋಷ ಅಂತ ಹೇಳ್ತೀರಿ ಗೊತ್ತಾ ಲೋಕದಲ್ಲಿ, ಆ ಥರ ಏನಾಗಿರಲ್ಲ ಕ್ರಿಸ್ತನಲ್ಲಿ ಇರಲ್ಲ. ಅದರ ಅವ್ರ ಮಗ ಹೆಂಗಿತ್ತು ಅಂತಂದರೆ, ಏನಪ್ಪ ಮನುಕುಲ ಹೆಂಗಿದೆ, ಇವ್ನು ಹಿಂಗಾರ ಮಾಡಿ ಕಾಪಾಡಬೇಕಲ್ಲ, ಇವ್ರು ಹಿಂಗಾರ ಮಾಡಿ ಸಹಾಯ ಮಾಡಬೇಕಲ್ಲ, ಪಾಪ ಇವ್ರಿಗೆಲ್ಲ ಗೊತ್ತಿಲ್ಲ. ಒಬ್ಬೊಬ್ಬರು ಒಂಥರ ಇದ್ದಾರಲ್ಲ ಅಂತ ಏನಾಗಿರ್ತಾರೆ ಅವ್ರಿಗೆ, ಅವ್ನಿಗೆ ಕಷ್ಟವಾಗಿರ್ತಾರೆ ಅಲ್ವರ. ಯೋಚನೆ ಮಾಡಿ, ನಾವು ಲೋಕದಲ್ಲಿ ಇರ್ಬೇಕಾರೆ ಏನ್ರಿ ಯಾರೋ ಒಬ್ರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಗೊತ್ತಾದಾಗ ನಮ್ಗೆ ಏನಾಗ್ತಾರೆ, ತುಂಬ ಕಷ್ಟ ಆಗ್ತದೆ ಏನ್ರಿ. ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಸುದ್ದಿ ನಮಗೆ ಬಂದ್ರೇನೆ ನಮ್ಗೇನಾಗ್ತಾರೆ, ತುಂಬ ಕಷ್ಟ ಆಗ್ತದೆ. ಅದು ನಿಜಾನೂ ಇರ್ಬೋದು, ಇಲ್ದರೂ ಕೂಡ ಇರ್ಬೋದು. ಅದರ ಮೆಜಾರಿಟಿ ಫೇಕೇ ಇರ್ತದೆ. ಅದರ ನಮಗೇನಾಗಿರಲ್ಲ, ಗೊತ್ತಿರಲ್ಲ ಅಷ್ಟೇ. ಅದರ ನಮ್ಮ ಕಿವಿಗೆ ಬಿದ್ದಿರೋ ಸುದ್ದಿ ನಮ್ಗೇನಾಗ್ಬಿಡ್ತಾರೆ, ನಮ್ಮಲ್ಲಿ ಅವ್ರು ನೋಡಿದ ತಕ್ಷಣ ಮುಖ ಭಾವನೆಯಲ್ಲಿ ಏನಾಗ್ಬಿಡ್ತಾರೆ, ಚೇಂಜ್ ಆಗಿಬಿಡ್ತಾರೆ. ಕ್ರಿಸ್ತನ್ಗೆ ಹೆಂಗಿತ್ತು? ಕ್ರಿಸ್ತನ್ಗೆ ಹೆಂಗಪ್ಪ ಇತ್ತು ಅಂದ್ರೆ, ಒಬ್ರು ನೋಡಿದ ತಕ್ಷಣ ಅವ್ರ ಮೈಂಡಲ್ಲಿರೋ ಥಾಟ್ಸ್ಗಳೆಲ್ಲ ಏನಾದ್ರು ಕ್ರಿಸ್ತನ್ಗೆ ಗೊತ್ತಾಗ್ತಾ ಇತ್ತು. ಯೋಚನೆ ಮಾಡೋಂಗ್ರೆ ಕ್ರಿಸ್ತನ್ಗೆ ಹೆಂಗಿರ್ಬೇಕು ಅಂದ್ರ ಎಷ್ಟು ಕಷ್ಟ ಇರಬೇಕು. ಎಷ್ಟು ಜನ ನೋಡಿದ್ರಲ್ಲಿ ಎಷ್ಟು ಜನ ಕ್ರಿಸ್ತನ್ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ರು ಅಲ್ವರ. ಅವ್ ಕ್ರಿಸ್ತನ್ ಹಿಂಗಿರ್ಬೇಕು, ಏನಪ್ಪ ನಾನು ಬಂದಿರೋದೇ ಇವ್ರಿಗಾಗಿ ಬಂದರೆ ಇವರೆಲ್ಲ ನನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟಾಗಿ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಯೇಸು ಕ್ರಿಸ್ತನ್ಗೆ ಏನಾಗಿರ್ತಾರೆ ಅದರ ಆ ಒಂದು ಮುಖದಲ್ಲಿ ಆ ಕಳೆ ಏನಾಗಿರ್ತದೆ, ಅದರ ಆ ಸಂತೋಷ ಏನಾಗಿರಲ್ಲ ರೀ ಅವ್ರಿಗಿರಲ್ಲ. ಅದರ ಏನಪ್ಪ ನಾನು ಇವ್ರಿಗಾಗೆ ಬಂದಿದ್ದೀನಿ, ಇವರೇ ನನ್ನ ಏನು ಮಾಡ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಅದಕ್ಕೆ ಯೋನ 1ನೇ ಅಧ್ಯಾಯ ಹೇಳ್ತಾರಲ್ಲ, ಈ ಕೇಮ್ ಅಂಟು ಹಿಸ್ ಓನ್ ಬಟ್ ಹಿಸ್ ಓನ್ ಡಿಡ್ ನಾಟ್ ಅಕ್ಸೆಪ್ಟ್ ಹಿಮ್. ಸ್ವಂತ ಜನರಿಗೆ ಬಂದರೂ ಆದ ಸ್ವಂತ ಜನಗಳು ಆತನ ಏನು ಮಾಡಲಿಲ್ಲ, ಅಂಗೀಕರಿಸಿಲ್ಲ ಅಂತ ಹೇಳ್ಬೇಕಾರೆ ಅದು ಹೆಂಗಿರ್ಬೇಕು ಕ್ರಿಸ್ತನ್ಗೆ ಭಾರ. ಅದಕ್ಕೆ ಹೇಳ್ತಾರೆ ಏನ್ರಿ ಯೇಸು ಕ್ರಿಸ್ತನು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗಿರೋದ್ರಿಂದ ಏನ್ರಿ ಅವ್ರಿಗೆ ಇವೆಲ್ಲ ಸೆನ್ಸಸ್ಸು ತುಂಬ ಸಾಫ್ಟ್ ಆಗಿರೋದ್ರಿಂದ ಇವೆಲ್ಲ ಏನಾಗಿರ್ತಾರೆ ಅದಕ್ಕೆ ತುಂಬ ತುಂಬ ಮನಸ್ಸಿಗೆ ನಾಟಿರ್ತಾರ್ರಿ ಅಲ್ವರ. ಇವಾಗ ನಮ್ಮ ಮನೆಯಲ್ಲಿರೋಂಥ ಯಾರೋ ಮಕ್ಕಳು ಬಿದ್ದುಬಿಟ್ಟು ಗಾಯ ಮಾಡ್ಕೊಂಬಿಟ್ರೆ ಮನಸ್ಸಿಗೆ ಹೆಂಗಾಗ್ತಾರೆ ಕಷ್ಟ. ಅದರ ಅದೇನಾಗ್ತಾರೆ, ನಮ್ಮ ಸ್ವಂತ ರಕ್ತ, ನಮ್ಮ ಸ್ವಂತ ದೇಹ ಅಂತ ನಾವೇನು ಮಾಡ್ತೀರಿ, ನಾವು ಫೀಲ್ ಮಾಡ್ತೀರಿ. ಈ ಫೀಲಿಂಗು ಕ್ರಿಸ್ತನಿಗೆ ಏನಾಗಿರ್ತಾರೆ, ಪ್ರತಿಯೊಬ್ಬ ಮನುಷ್ಯನ ಮೇಲೆ ಏನಾಗಿರ್ತಾರೆ, ಇರ್ತದ್ರಿ ಅಲ್ಲರ. ನಮಗೆ ಅಕ್ಕಪಕ್ಕದ ಬಿದ್ದರೆ ಏನಾಗಲ್ಲ, ಹಾಸ್ಪಿಟ್ಲಿಗೆ ಹೋದ್ರಾ, ಜಾಕೆಟ್ ಇಟ್ಕೊಂಡ್ರಾ, ಏನಾಯ್ತು ಡಾಕ್ಟ್ರ್ ಮೆಡಿಸಿನ್ ಕೊಟ್ರಾ, ಸರೋಯ್ತಾ, ಓಕೆ ಬಿಡಿ, ಇನ್ನೇನು ತೊಂದರೆ ಇಲ್ಲ, ಎಲ್ಲ ಸರೋಗ್ಬಿಡ್ತಂತ ಅಂತ ಹೇಳ್ತೀರಿ ಅಷ್ಟೇ. ಅದರ ಅದೇ ನಮಗಾದವಾಗ ಹೆಂಗಿರ್ತದೆ, ಇದೇ ಕ್ರಿಸ್ತನಲ್ಲಿ ಇದ್ದಂಥದ್ದು. ಅದಕ್ಕೆ ಹೇಳ್ತಾರೆ ಏನ್ರಿ, ಕ್ರಿಸ್ತನು ಬೇರೆ ಎಲ್ಲ ಮನುಷ್ಯನ ಥರ ಇರಲಿಲ್ಲ ಅಲ್ಲರ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ, ವಾಲ್ಯೂಮ್ನ ತುಂಬ ಚೆನ್ನಾಗಿ ಹೇಳ್ತಾರೆ, ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಎಲ್ಲಿ ಲಿಖಿತ ಓದ್ತೀನಮ್ಮ? ಅಂಕಲ್ ಓದ್ತೀನಿ. ಇದೇ ಸಂಗತಿಗಳು ಸ್ವಲ್ಪ ಮಟ್ಟಿಗೆ ನಮ್ಮ ಅನುಭವದಲ್ಲಿಯೂ ವಿಷದಗೊಂಡಿರುವುದನ್ನು ನಾವು ಕಾಣಬಹುದು. ತುಲನಾತ್ಮಕವಾಗಿ ಸೂಕ್ಷ್ಮ ಸಂವೇದನಾ ಶಕ್ತಿಯುಳ್ಳವರು ಆಡಂಬರತೆಗೆ, ಶಿಷ್ಟಾಚಾರತೆಗೆ, ಸೌಂದರ್ಯಕ್ಕೆ ಮತ್ತು ಹಿತವಾದ ಪರಿಸರಕ್ಕೆ ಒಗ್ಗಿ ಹೋದವರು
ಒಂದು ವೇಳೆ ಮಹಾನಗರದ ಕೊಳಚೆ ಪ್ರದೇಶಗಳಿಗೆ ಭೇಟಿ ನೀಡಿದಲ್ಲಿ ಮತ್ತು ಅಲ್ಲಿನ ಹೀನಾಯ ಸ್ಥಿತಿಯನ್ನು, ಅಹಿತ ಪರಿಸ್ಥಿತಿಗಳನ್ನು ಕಂಡಲ್ಲಿ, ದುರ್ವಾಸನೆಯನ್ನು ಅನುಭವಿಸಿದಲ್ಲಿ, ಅಸಂಬದ್ಧವಾದ ಸ್ವರಗಳನ್ನು ಆಲಿಸಿದಲ್ಲಿ, ಹೊಲಸು ದೃಶ್ಯಗಳನ್ನು ನೋಡಿದಲ್ಲಿ, ಖಂಡಿತವಾಗಿಯೂ ಅವರ ಹೃದಯಗಳಲ್ಲಿ ಕಾಯಿಲೆಗೊಳಗಾದವರು, ಇಚ್ಛೆಯಿಲ್ಲದೆ ಅವರ ಮುಖಭಂಗಿಯು ಇಳಿದು ಹೋಗುತ್ತದೆ. ಇಂತಹ ದುಸ್ಥಿತಿಯ ಜೀವನವು ಎಂತಿರಬಹುದು? ಮರಣವು ವರವಲ್ಲವೇ ಎಂಬ ಆಲೋಚನೆ ಅವರಲ್ಲಿ ಹುಟ್ಟುಕೊಳ್ಳುತ್ತದೆ. ಬಹುಶಃ ಇದನ್ನು ಇನ್ನೂ ಸ್ವಾಗತ ಮಾಡಿಕೊಳ್ಳುವಾಗಲೇ ಅಲ್ಲಿ ಸಂತೋಷವಾಗಿ ಆಟವಾಡುತ್ತಿರುವ ಮಕ್ಕಳ ಮೇಲೆ ಅವರ ಕಣ್ಣು ಬೀಳಬಹುದು. ಅಲ್ಲೇ ಕೆರೆಯ ದಂಡೆಯಲ್ಲಿ ಬಟ್ಟೆ ಒಗೆಯುವ ಮಹಿಳೆಯರ ಮಂಜುಳ ಗಾನ ಅವರ ಕಿವಿಗೆ ಬೀಳಬಹುದು. ಒಬ್ಬಾತನು ಯಾವುದೇ ಚಿಂತೆ ಇಲ್ಲದೆ ಪತ್ರಿಕೆ ಓದುತ್ತಿರುವುದನ್ನು ಅವರು ಕಾಣಬಹುದು. ಅಥವಾ ಒಬ್ಬ ಬಾಲಕ ಹಳೆಯ ವಾದ್ಯವೊಂದನ್ನು ನುಡಿಸಲು ಪ್ರಯತ್ನಿಸುತ್ತಿರುವುದನ್ನು ಅವರು ಗಮನಿಸಬಹುದು. ಈ ಎಲ್ಲಾ ಸಂಗತಿಗಳು ಸೂಚಿಸುವುದೇನೆಂದರೆ, ಅಂತಹ ದೃಶ್ಯಗಳು, ಧ್ವನಿಗಳು, ದುರ್ವಾಸನೆ ಮತ್ತು ಸಾಮಾನ್ಯ ಸ್ಥಿತಿ ಇವುಗಳಿಗೆ ರೂಢಿಯಾದವರು ಬಾಲ್ಯ ಪ್ರಾಯದಿಂದ ಸುಸಂಸ್ಕೃತರಾಗುವವರೆಗೆ ಅದಕ್ಕೆ ವಾಡಿಕೆ ಇರುವವರಿಗಿಂತ ಬಹಳ ಕಡಿಮೆಯಾಗಿ ಅವುಗಳಿಂದ ಪ್ರಭಾವಿತರಾಗುತ್ತಾರೆ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಇದು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅದರ ಏನಪ್ಪ ಅಂತಂದರೆ, ಯಾರು ಸಾಮಾನ್ಯವಾಗಿ ತುಂಬ ಒಂದು ದುಃಖ ಕಷ್ಟ ಸಂಕಟಗಳನ್ನ ನೋಡಿರಲ್ವೋ ಅವ್ರಿಗೆ ಸಡನ್ನಾಗಿ ಈ ಸ್ಲಮ್ಮು ಅಥವಾ ಗಲೀಜಾಗಿರೋಂಥ ಪ್ರದೇಶ, ಅಲ್ಲಿ ಜನಗಳು ವಾಸ ಮಾಡೋಂಥ ಸ್ಥಿತಿಗತಿಗಳು, ಅಲ್ಲಿ ಜನಗಳ ಜೀವನ, ಅದರ ಅವರ ಹೋರಾಟಗಳು, ಅವರ ಒಂದು ಕಷ್ಟ ಸಂಕಟಗಳು, ಅವ್ರ ಜಗಳ, ಇವೆಲ್ಲ ನೋಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಜನಗಳಿಗೆ, ಏನಪ್ಪ ಈ ಥರ ಕೂಡ ಮನುಷ್ಯರು ಅವರ ಇಷ್ಟೊಂದು ಮೋಸವಾಗಿರೋ ಸ್ಥಿತಿಯಲ್ಲಿ ಕೂಡ ಬಾಳ್ತಾ ಇದಾರಲ್ಲ, ಇದು ಕೂಡ ಒಂದು ಜೀವನನ ಅಂತ ಅಂದ್ಬಿಟ್ಟು ಏನಾಗ್ತಾರೆ, ಮನಸ್ಸಿಗೆ ತುಂಬ ಕಷ್ಟ ಆಗ್ಬಿಡ್ತಾರೆ. ಆದರೆ ಅದೇ ಜಾಗದಲ್ಲಿ ಏನ್ರಿ ಇನ್ನು ಎಷ್ಟೋ ಸಂಸಾರಗಳಿರ್ತದೆ, ಅಕ್ಕಪಕ್ಕದಲ್ಲಿ ಮಕ್ಳು ಆಟ ಆಡ್ತಾ ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಅದೇ ಮನೇಲಿ ಅಡುಗೆ ಮಾಡ್ತಾ ಇರ್ತಾರೆ, ಅವ್ರಿಗೇನು ಇವೆಲ್ಲ ಫೀಲಿಂಗ್ ಆಗಲ್ಲ. ಅದೇ ರೋಡಲ್ಲಿ ಹಾಕೋದು ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ, ಅಪ್ಪಣ್ಣ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಹಾಲು ಬಂದು ಹಾಕ್ತಾ ಇರ್ತಾನೆ, ನ್ಯೂಸ್ ಪೇಪರ್ ಹಾಕ್ತಾನೆ, ಸಾಮಾನ್ಯ ತರಕಾರಿ ಮಾಡ್ಕೊಂಡು ಹೋಗ್ತಾನೆ, ಅವ್ರಿಗೆಲ್ಲ ಏನಾಗಲ್ಲ, ಇದೆಲ್ಲ ಫೀಲ್ ಆಗಲ್ಲ. ಯಾಕಂದರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದೇ ವಾತಾವರಣದಲ್ಲಿ ಇಳಿದು ಅದೇ ಇದರಲ್ಲಿ ಬೆಳ್ದು ಏನಾಗ್ಬಿಡೈತೆ ಅಂದರೆ ಅವ್ರಿಗೆ ಅದು ಏನಾಗಲ್ಲ, ಅದು ಇದು ಕಷ್ಟ ಅಂತ ಏನಾಗಲ್ಲ ರೀ, ಇದು ಒಂಥರ ವ್ಯತ್ಯಾಸ ಅಂತ ಏನಾಗಲ್ಲ, ಅವ್ರಿಗೆ ಫೀಲ್ ಆಗುತ್ತೆ. ಇಟ್ಸ್ ನಾರ್ಮಲ್ ಟು ದೆಮ್. ಆದರೆ ಅಬ್ನಾರ್ಮ್ಯಾಲಿಟಿ ಯಾರಿಗೆ ಫೀಲ್ ಆಗೋದು ಅಂದರೆ, ಇದು ಯಾವುದೋ ಅವ್ರು ನೋಡಿಲ್ಲ, ಇದು ಅವ್ರು ನೋಡ್ಬೇಕಾದ ಸನ್ನಿವೇಶದಲ್ಲಿ ಬಂದಾಗ ಏನಾಗ್ತಾರೆ, ತುಂಬ ಕಷ್ಟ ಆಗ್ತದೆ. ನೋಡಿ, ಒಂದು ಎಕ್ಸಾಂಪಲು ನಮಗೆಲ್ಲ ಚೆನ್ನಾಗಿ ಗೊತ್ತು, ಪ್ರಿನ್ಸ್ ಡಯಾನಾ. ಪ್ರಿನ್ಸ್ ಡಯಾನಾ ಏನ್ರಿ, ಕೋಟ್ಯಾಧಿಪತಿ, ತುಂಬ ಸುಂದರಿ. ಅವಳು ತನ್ನ ಜೀವನದಲ್ಲಿ ಬೇಜಾರಾಗ್ಬಿಡ್ತಾಳ್ರಿ. ಯಾಕೆ ಬೇಜಾರಾಗ್ಬಿಡ್ತಾಳೆ, ತನ್ನ ಮ್ಯಾರಿಡ್ ಲೈಫಲ್ಲಿ ಏನಿಲ್ಲ, ಅವನಿಗೆ ಸಂತೋಷ ಇಲ್ಲ, ಒಂದು ಸಮಾಧಾನ ಇಲ್ಲ ಅಂತಂದ್ಬಿಟ್ಟು ಅವಳು ತನ್ನ ಜೀವನದಲ್ಲಿ ಟೈಮ್ ಅಧಿಕವಾಗಿ ಎಲ್ಲಿಗಪ್ಪ ಸ್ಪೆಂಡ್ ಮಾಡ್ತಾಳೆ, ಜೀವನ ಇಷ್ಟೇನಾ, ಎಲ್ಲ ವ್ಯರ್ಥನ ಅಂತಂದ್ಬಿಟ್ಟು ಅವಳಿಗೆ ಏನು ಮಾಡ್ತಾಳೆ ಅಂದರೆ, ಆಫ್ರಿಕಾ ದೇಶದಲ್ಲಿರೋಂಥ ಬಡ ಮಕ್ಳುಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಏನು ಮಾಡ್ತಾಳೆ, ಅಲ್ಲಿ ಹೋಗ್ತಾಳೆ. ಆಫ್ರಿಕಾ ದೇಶದಲ್ಲಿ ನೋಡ್ಬೇಕಾದ್ರೆ ಜನಗಳಿಗೆ ಏನಿಲ್ಲ ಕುಡಿಯೋದಕ್ಕೆ, ಸರಿಯಾಗಿ ನೀರೇನಾಗಿಲ್ಲ ಇಲ್ಲ, ಒಂದು ಕ್ಲಿಯರ್ ಆಗಿರೋ ನೀರು ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಆ ಗಲೀಜ್ ನೀರಿನಲ್ಲೇ ತಿನ್ಕೊಂಡು, ಅದರಲ್ಲೇ ಅಡುಗೆಗಳು ಮಾಡಿಕೊಂಡು, ಆ ನೀರನ್ನೇ ಕುಡ್ಕೊಂಡು, ಏನ್ರಿ ತನ್ನ ಕಾಲಗಳು ಕಳ್ತಿರೋದು ನೋಡ್ಬಿಟ್ರೆ ಏನಾಗ್ಬಿಡ್ತಾರೆ, ಒಂಥರ ತುಂಬ ದುಃಖ ಆಗ್ತದೆ. ಅವಳು ಹೇಳ್ತಾಳೆ, ಏನಂತಾರೆ, ಎಷ್ಟೋ ಮಿಲಿಯನ್ಸ್ ಆಫ್ ಡಾಲರ್ಸ್ ಏನು ಮಾಡಿದ್ರು ಅವಳು ಕಾಂಟ್ರಿಬ್ಯೂಟ್ ಮಾಡಿದಾಳೆ. ಯಾಕೆಂದರೆ ಅಲ್ಲಿ ಹೋದ್ರೆ ಏನ್ರಿ ಆ ಸಿಚುವೇಶನ್ ನೋಡ್ಬಿಟ್ಟು ಬರೀ ಕೈನಲ್ಲಿ ಬರೋಕೆ ಏನಾಗಲ್ಲ, ಮನ್ಸಾಗಲ್ಲ. ಅವರು ಕಷ್ಟ ಇರೋದು ನೋಡ್ಬಿಟ್ಟು ಏನೋ ಹೆಲ್ಪ್ ಮಾಡೋಣ ಅಂತ ಏನು ಮಾಡ್ತಾರೆ, ಅಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ನಮ್ಗಾದ್ರೂ ಏನ್ರಿ ಇಲ್ಲಿ ಏನಾಗಿದೆ, ಎಷ್ಟೋ ಸೌಕರ್ಯಗಳಿದೆ, ಅವ್ರಿಗೆಲ್ಲ ಏನಿಲ್ಲ, ಅದೆಲ್ಲ ಯಾವುದೂ ಇಲ್ಲ. ಅದು ಏನ್ರಿ ಒಬ್ಬ ಏನ್ರಿ ಸೆನ್ಸಿಟಿವ್ ಪರ್ಸನ್ಸ್ಗಳಿಗೆ ಆ ಫೀಲ್ ಆಗೋಂಥದ್ದು. ಯಾರು ಸ್ಲಮ್ಗೆ ಹೋಗಿದ್ದೀರಾ, ಅವ್ರು ನೋಡ್ಕೊಂಬನ್ರಿ ಅಂತೀನಿ. ಏನ್ರಿ ಅಲ್ಲಿ ಏನು ಮಾಡ್ತಿರ್ತಾರೆ, ಕುಡಿತಾ ಇರ್ತಾರೆ, ಹೆಂಡ್ತಿನ ಹೊಡಿತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಒಂದು ಕಡೆ ಗಲೀಜಿನಿಂದ ಹರಿತಾ ಇರ್ತಾರೆ ಮನೆ ಮುಂದೆನೆ, ಆದರೆ ಮನೆಯೊಳಗೆ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾರೆ ಸಂತೋಷವಾಗಿ. ಇದು ನಮ್ಗೇನಾಗ್ಬಿಡ್ತಾರೆ, ಇದು ಇದೇನಪ್ಪ, ಇದು ಆ ಒಂದು ಜಾಗನ ಅಂತ ಅನಿಸ್ತದೆ. ಯಾಕೆ ನಾವೊಂಥರ ಬದುಕಿರೋದ್ರಿಂದ.
ಅಲ್ವರ. ಅದೇ ರೀತಿ ನಮಗೆ ಹೆಂಗೆ ಒಂದು ಮನಸ್ಸಲ್ಲಿ ಒಂದು ಭಾವನೆಗಳು ಹುಡ್ತದೆ ನೋಡಿದ್ದೀನಿ ಅವರ. ಇದೇ ಥರ ಕ್ರಿಸ್ತನ್ಗೆ ಏನಾಗಿರ್ತಾರೆ ಅದರ, ಸೆನ್ಸಿಟಿವ್ ಆಗಿರೋಂಥ ಕ್ರಿಸ್ತನ್ಗೆ ಇವೆಲ್ಲ ಏನಾಗಿರ್ತಾರೆ ಮನಸ್ಸಲ್ಲಿ, ಅದರ ಆಳವಾಗಿ ಏನಾಗಿರ್ತಾರೆ ಬೇರೆ ಬಿಡ್ತಾರೆ. ನೋಡಿ, ನಾನು ಒಂದು ಜಾಗದಲ್ಲಿ ಕೆಲಸ ಮಾಡ್ತಾರೆ, ಸುಮ್ಮನೆ ಔಟ್ ಆಫ್ ದ ಕಾಂಟೆಕ್ಸ್ಟ್ ನಿಮ್ಗೆ ಎಕ್ಸಾಂಪಲ್ ಹೇಳೋದು, ಯಾವತ್ತೂ ನಾವು ಸಾಕ್ಷಿಗಳೆಲ್ಲ ಹೇಳಲ್ಲ. ಅದರ ಒಬ್ಬ ವ್ಯಕ್ತಿ ಏನ್ರಿ ನಮ್ಮ ಇದ್ರಲ್ಲಿ ಕೆಲಸ ಮಾಡ್ತಾರೆ, ಅವನು ಎಲ್ಲಪ್ಪ ಇರೋದು ಅಂತಂದರೆ ಏನ್ರಿ, ಯಾವುದೋ ಹಿಮಾಚಲ್ ಪ್ರದೇಶ ಹತ್ರ ಅದ್ಯಾವುದೋ ಒಂದು ಜಾಗ ಐತಲ್ಲ ಏನ್ರಿ, ಇವಾಗ ಗಡಿ ಜಾಗದಲ್ಲಿ ಇಂಡಿಯಾಗೂ ಚೈನಾಗೂ ಲದ್ದಾಖ್, ಲದ್ದಾಖ್ ಹತ್ರ ಎಷ್ಟೋ ದೂರದ ಎತ್ತರದಲ್ಲಿ ಅವ್ರ ಮನೆ ಏನಾಗಿರೋದು ಅದಿರೋದು. ಅದರ ಎಷ್ಟು ಬಡತನ ಅಂದರೆ ಎಷ್ಟು ಕಷ್ಟ ಅಂತಂದರೆ ಅಲ್ಲಿ ತಿನ್ನೋದಕ್ಕೂ ಕೂಡ ಏನಾಗಲ್ವಂತೆ, ಅಲ್ಲಿ ಸಿಕ್ಕಲ್ವಂತೆ. ಅವ್ರೇನೋ ತಿನ್ನೋದಕ್ಕೆ ಅಥವಾ ಏನಾರೋ ನಮ್ಮ ಥರ ಏನ್ರಿ ಈ ಧಾನ್ಯ ಅಥವಾ ಅಂಗಡಿನ ತೊಗೊಬೇಕು ಅಂತಂದರೆ ಹೆಚ್ಚು ಕಮ್ಮಿ ನಿಯರ್ಲಿ 100-150 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು, ಬರೀ ಕಾಲಲ್ಲಿ ನಡ್ಕೊಂಬರ್ಬೇಕಂತೆ. ಅದಕ್ಕೆ ಅದು ಬಂದು ಎತ್ಕೊಂಡು ಹೋಗ್ಬೇಕಂತೆ. ಆಮೇಲೆ ಏನ್ರಿ ಟ್ರಾನ್ಸ್ಪೋರ್ಟೇಷನ್ ಏನಾಗಿಲ್ಲ, ಏನೂ ಇಲ್ಲ. ಅವನು ಎಷ್ಟೋ ವರ್ಷದ ಮುಂಚೆ ಏನು ಮಾಡಬೇಕು, ಅವನು ಬಿಟ್ಬಿಟ್ಟು ನಾನು ನಮ್ಮ ಸಂಸಾರ ಈ ಥರ ನೋಡಿ ಅವ್ನಿಗೆ ಅದು ಕಷ್ಟ ನಾವು ನೋಡೋಕ್ಕಾಗಿಲ್ಲ ರೀ. ಅವನೇನು ಮಾಡ್ತಾನೆ, ಎಲ್ಲ ಬಿಟ್ಬಿಟ್ಟು ಏನು ಮಾಡ್ದ, ಬೆಂಗಳೂರು ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ದ ರೀ. 15 ಇಯರ್ಸ್ ಏಜಲ್ಲಿ ಬಂದು ಅವ್ನು ಕೆಲಸ ಮಾಡೋಕ್ಕೆ ಶುರು ಮಾಡ್ದ. 50 ವರ್ಷದವರೆಗೂ ಏನು ಮಾಡೋನೆ, ಬೆಂಗಳೂರಿಗೆ ಕೆಲಸ ಮಾಡೋನೆ. ಆಮೇಲೆ ನಾನು ಕೇಳಿದೆ, ಏನಪ್ಪ ಏನು ಊರಿಗಿರ್ಗೆ ಹೋಗಲ್ವಾ ಅಂತಂದರೆ, ಇಲ್ಲಲ್ಲ ಹೋಗಿದ್ದೀನಿ ಒಂದು ಸತಿ ಅಂತ. ನಾವು ಒಂದು ಸರಿ ಊರಿಗೆ ಹೋಗಿ ಬಂದರೆ ಅವನಿಗೆ ಮನೆ ಸಿಚುವೇಶನ್ ನೋಡ್ಬಿಟ್ಟು ಎಷ್ಟು ಬೇಜಾರಾಗೋಯ್ತು ಅಂತಂದರೆ ತನ್ನ ಹತ್ರ ಇರೋದೆಲ್ಲ ಕೊಟ್ಟು ಬಂದ್ಬಿಟ್ಟಂತೆ. ಅದರ ಅಯ್ಯೋ, ನಾನು ಹೋದರೆ ₹1 ಕೂಡ ಎತ್ಕೊಂಬರಕ್ಕೆ ನನ್ನ ಮನಸ್ಸು ಬರಲ್ಲ. ಯಾಕಂದರೆ ಅವ್ರಿಗೆ ತಿನ್ನೋಕ್ಕೇನಿಲ್ಲ, ಸಫಿಷಿಯೆಂಟಾಗಿ ಫುಡ್ ಇರಲ್ಲ, ಅಷ್ಟು ಕಷ್ಟಪಡ್ತಾ ಇರ್ತಾರೆ. ನಾನು ಹಿಂಗಾರ ಮಾಡಿ ಕಷ್ಟಪಡಬೇಕು, ಅವ್ರನ್ನೇನು ಮಾಡಬೇಕು, ಚೆನ್ನಾಗಿ ನೋಡ್ಕೊಬೇಕು ಅಂತ ಯೋಚನೆ ಮಾಡ್ರಿ ಅಂತೀನಿ. ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯರುಗಳಿಗೆ ಕೆಲವೊಂದು ವಿಚಾರ ಎಷ್ಟು ಸೆನ್ಸಿಟಿವ್ ಆಗಿದ್ರೆ ಎಷ್ಟು ಹರ್ಟ್ ಆಗ್ತಾರಲ್ವ, ಅವರ ಎಷ್ಟು ಮನಸ್ಸಿಗೆ ಏನಾಗ್ತಾರೆ, ದುಃಖ ತರೋಂಥ ವಿಚಾರ ಅಲ್ವಾ. ಕ್ರಿಸ್ತನಿಗೆ ಹಿಂಗಿದ್ದಿರಬೇಕು. ಅದರ ಕ್ರಿಸ್ತನಿಗೆ ಏನಾಗಿತ್ತು ಅಂತಂದರೆ ಮನುಷ್ಯಗಳ ಸ್ಥಿತಿಗತಿಗಳು ನೋಡ್ಬಿಟ್ಟು ಅವ್ರಿಗೆ ತುಂಬ ಏನಾಯಿತು, ತುಂಬ ಅದು ಮನಸ್ಸಿಗೆ ಕಷ್ಟವಾಯಿತು. ಅದಕ್ಕೆ ಹೇಳ್ತಾರೆ ಏಷ್ಯಾದಲ್ಲಿ ಏನು ಹೇಳ್ತಾರೆ, ಅವರೆಲ್ಲ ದುಃಖಗಳಲ್ಲಿ ನಾನೇನು ಮಾಡಿದೆ, ದುಃಖಪಟ್ಟೆ. ಇನ್ ಆಲ್ ದರ್ ಅಫ್ಲಿಕ್ಷನ್ಸ್ ಐ ವಾಸ್ ಅಫ್ಲಿಕ್ಟೆಡ್ ಅಂತ ಹೇಳ್ತಾರೆ. ಅದರ ಅದಕ್ಕೆ ಕ್ರಿಸ್ತನ ಹತ್ರ ಬಂದವ್ರನ್ನ ಕ್ರಿಸ್ತನು ಯಾರನ್ನೂ ಎಂದಿಗೂ ಏನು ಮಾಡಲಿಲ್ಲ, ನಿರಾಕರಿಸಿಲ್ಲ. ಯಾರಿಗಾರು ಏಸಕ್ಕೂ ಅದ್ಭುತ ಮಾಡಲ್ಲ ಅಂತ ಹೇಳೋರ. ಅದರ ಅನ್ಯ ಜನ ಸ್ತ್ರೀಗೆ ಮಾತ್ರ ಒಬ್ರಿಗೆ ಹೇಳ್ತಾರೆ, ಆದರೂ ಆ ಸ್ತ್ರೀ ಕೊಟ್ಟಂಥ ರಿಪ್ಲೈಗೆ ಕ್ರಿಸ್ತನಿಗೆ ಕರ್ಗೋಗ್ಬಿಡ್ತಾರೆ. ಆಯಿತು ತಗೊಮ್ಮ ಕರೆಕ್ಟು ಅಂತ ಏನು ಮಾಡ್ತಾರೆ, ಆ ಸ್ತ್ರೀಗೆ ನಿನ್ನ ನಂಬಿಕೆ ನೀನೇನು ಮಾಡಲಿ, ನೀನು ಗುಣಪಡಿಸ್ಲಿ. ಅದರ ಸೈನಿಕನ ಬರ್ತಾನೆ, ಶತಾಧಿಪತಿ ಬರ್ತಾನೆ, ಆ ಶತಾಧಿಪತಿಗೆ ಏನು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ನೋಡ್ರ. ಕುಷ್ಠರೋಗಿಗಳು ಬರ್ತಾರೆ, ಕೃತಂತಿ ನೋಡ್ಸಲ್ಲ, ಅವ್ರಿಗೆ ಏನು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತೀನಿ. ಇದು ಕ್ರಿಸ್ತನು ಯಾಕಪ್ಪ ಅವ್ರು ಮಾಡಿದ್ದು ಅಂದರೆ ಅವ್ರು ಏನಾಗಿತ್ತಂತಾರೆ, ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಅವರು ಅಷ್ಟೊಂದು ಮನುಷ್ಯನಿಗೆ ಏನಾಗಿತ್ತಂತೆ ಅಟ್ಯಾಚ್ ಆಗಿದ್ರು ಅಂತ ಹೇಳ್ತಾರೆ. ಅದರ ತಂದೆ ತಾಯಿಗಳು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಹೆಂಗಿರುತ್ತೆ ಗೊತ್ತಾ ಏನ್ರಿ, ತಂದೆ ತಾಯಿಗಳು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಯಾರಿಗೆ ತ್ಯಾಗ ಮಾಡ್ತಾರೆ, ಮಕ್ಳುಗಳಿಗೆ ಏನು ಮಾಡ್ತಾರೆ, ತ್ಯಾಗ ಮಾಡ್ತಾರೆ. ಅದರ ಯಾಕೆ, ನಾವು ಚೆನ್ನಾಗಿದ್ದೀರೋ ಇಲ್ಲ, ಮಕ್ಳು ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದರ ನಾವು ಪಟ್ಟಿರೋಂಥ ಕಷ್ಟ ಅವ್ರೇನು ಮಾಡಕ್ಕೆ ಹೋಗ್ಬಾರ್ದು, ಪಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಎಷ್ಟೋ ಜನ ನೋಡ್ತಿರಲ್ಲ, ಅಪ್ಪ ಅಮ್ಮ ಏನು ಮಾಡ್ತಾರೆ, ಕಷ್ಟಪಟ್ಟು ಮಕ್ಳಿಗೆ ಏನು ಓದಿಸ್ತಾರೆ, ಏನು ಓದಿಸ್ತಾರೆ, ಏನು ಗೊತ್ತಾ ಓದಿಸೋದು, ನಾವು ಓದಿರೋದ್ರಿಂದ ನಮಗಾಗಿರೋ ತೊಂದರೆಗಳು ಯಾರಿಗಾಗ್ಬಾರ್ದು, ಅವ್ರಿಗಾಗ್ಬಾರ್ದು. ಅಲ್ವರ ಎಷ್ಟು ಅನುಭವಿಸಿರ್ತೀರಲ್ವ ನಾವು ಕಷ್ಟದಲ್ಲಿ, ತೊಂದರೆಗಳಲ್ಲಿ ಅನುಭವಿಸಿರ್ಬೇಕಾದ್ರೆ ನಮ್ಗೇನಾಗಿರ್ತಾರೆ, ನಮ್ಗೆ ತುಂಬ ತುಂಬ ಹರ್ಟ್ ಆಗಿರ್ತಾರೆ. ಯಾಕೆ, ನಮ್ಮ ಕಷ್ಟ ಸಂಕಟಗಳು ಯಾರು ಏನಾಗಿಲ್ಲ, ನಮಗೆ ಸಹಾಯ ಮಾಡಿರಲ್ಲ. ಅದರ ಆ ಥರ ಏನಾಗ್ಬಿಡ್ದು ಅವ್ರಿಗೆ ಆಗ್ಬಾರ್ದು. ಇದೇ ಕ್ರಿಸ್ತನಿರೋಂಥ ಫೀಲಿಂಗ್. ಅದರ ಕ್ರಿಸ್ತನು ಯಾವ ಥರ ನೋಡೋದಂದರೆ ಏನ್ರಿ, ನಮ್ಮ ಲೋಕದ ಜನಗಳು ಎಲ್ಲರೇನಾಗಲಿ ಚೆನ್ನಾಗಿರಲಿ, ಅವ್ರಿಗಾಗಿ ನಾನೇನು ಮಾಡ್ತೀನಿ, ಪ್ರಾಣ ಕೊಡ್ತೀನಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಈ ಥರ ರಾಜ ಯಾವತ್ತೂ ಇಲ್ಲ. ಅಲ್ದರ ಏನ್ರಿ ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದಿ ನವಿತಾ ಅಷ್ಟರ್ ಓದಿ. ಈ ಪಾಠವು ನಮಗೆ ಒಂದು ಸಣ್ಣ ಮಟ್ಟದಲ್ಲಿ ಈ ಭೂಲೋಕದ ಪಾಪ ಮತ್ತು ವಿಪತ್ತು ಸ್ಥಿತಿಗತಿಗಳ ಬಗ್ಗೆ ನಮ್ಮ ಕರ್ತನ ದೃಷ್ಟಿಕೋನಕ್ಕೂ ನಮ್ಮ ದೃಷ್ಟಿಕೋನಕ್ಕೂ ಇರುವ ಅಸಮತೆಯನ್ನು ನಿರೂಪಿಸುವುದಾಗಿದೆ. ಸಂಪೂರ್ಣನಾಗಿದ್ದ ಒಬ್ಬಾತನು ಪರಲೋಕದ ವೈಭವದ ಅಂಗಳವನ್ನು ಬಿಟ್ಟು ಬಂದು ತನ್ನನ್ನು ದೀನತೆಯಿಂದ ತಗ್ಗಿಸಿಕೊಂಡು ಮಾನವನ ಸಂಕಷ್ಟಗಳಲ್ಲಿ ಪಾಲುದಾರನಾಗಿ ಅವರಿಗೆ ಅನುಕಂಪ ತೋರಿಸುವವನು
ಮತ್ತು ಅವರ ವಿಮೋಚಕನೂ ಆಗಿ ನರಳಾಡುವ ಸೃಷ್ಟಿಗಳ ಬಗ್ಗೆ ನಿಶ್ಚಯವಾಗಿಯೂ ಮತ್ತು ಹೆಚ್ಚಾಗಿಯೂ ತಿಳಿಯುವಂತಾಯಿತು. ಹಾಗಾದರೆ ಆತನ ವೈಭವಯುತವಾದ ಸಮರ್ಪಕವಾದ ಸುಂದರ ಮುಖವನ್ನು ನಮ್ಮ ದುಃಖದ ಭಾರವು ನೆರಳಿನಂತೆ ಮರೆಮಾಡಿರುವುದಾದರೆ ಅದರಲ್ಲಿ ಯಾವ ವಿಸ್ಮಯವಿದೆ? ಈ ಲೋಕದ ತೊಂದರೆಗಳೊಡನೆ ಸಂಪರ್ಕಗೊಂಡು ಆತನು ಸ್ವಇಚ್ಛೆಯಿಂದ ನಮ್ಮ ಬಲಹೀನತೆಗಳಲ್ಲಿ ಮತ್ತು ಕಾಯಿಲೆಗಳಲ್ಲಿ ನಾವು ಕಂಡುಕೊಂಡಂತೆ ತನ್ನ ಜೀವಾಂತ್ಯದಲ್ಲಿ ಸ್ವಂತ ಪ್ರಾಣದ ಜೀವನ ಶಕ್ತಿಯ ಬೆಲೆ ತೆತ್ತು ಪಾಲುದಾರನಾದಾಗ ಮನುಷ್ಯಕುಮಾರನ ಮುಖದಲ್ಲಿ ಆಳವಾದ ಗುರುತಾದರೆ ಅದರಲ್ಲಿ ಯಾವ ವಿಸ್ಮಯವಿದೆ? ಹೀಗಿದ್ದಾಗ್ಯೂ ನಾವು ಒಂದು ಕ್ಷಣವಾದರೂ ತಂದೆಯೊಂದಿಗಿನ ಆತನ ಅನ್ಯೋನ್ಯತೆಯನ್ನು, ಪವಿತ್ರಾತ್ಮನೊಡನೆ ಆತನ ಸಾಂಗತ್ಯವನ್ನು ಮತ್ತು ಆತನ ಸ್ವಂತ ಮನಸಾಕ್ಷಿಯೊಂದಿಗಿನ ಒಪ್ಪಿಗೆಯ ಬಗ್ಗೆ ಪ್ರಶ್ನೆ ಮಾಡುವಂತಿಲ್ಲ. ಯಾಕೆಂದರೆ ಆತನು ಸದಾಕಾಲ ತಂದೆಯ ದೃಷ್ಟಿಗೆ ಹಿತವಾಗಿರುವುದನ್ನೇ ಮಾಡುವವನಾಗಿದ್ದಾನೆ. ಇವುಗಳು ನಮ್ಮ ವಿಮೋಚಕನ ಚಹರೆಗೆ ಶಾಂತಿಯುತ ನೋಟವನ್ನು ನೀಡಿದ್ದಿರಬಹುದು ಮತ್ತು ಇದು ಸಂತೋಷ ಮತ್ತು ದುಃಖದ, ಶಾಂತಿ ಮತ್ತು ತೊಂದರೆಗಳ ಒಟ್ಟುಗೂಡುವಿಕೆಯಾಗಿದ್ದಿರಬಹುದು. ಪರಲೋಕದ ತಂದೆಯ ಬಗ್ಗೆ ಇದ್ದ ಆತನ ಜ್ಞಾನವು ಆತನನ್ನು ತನ್ನ ಶ್ರಮೆಯಲ್ಲಿಯೂ ಸಂತೋಷಿಸುವಂತೆ ಮಾಡಿದ್ದಿರಬಹುದು. ಅವುಗಳು ನಿಕಟದಲ್ಲಿ ಆತನಿಗೆ ಆಶೀರ್ವಾದದಾಯಕವೂ ಮಾತ್ರವಲ್ಲ, ಲೋಕದ ಕಟ್ಟಕಡೆಯವರೆಗೆ ರಕ್ಷಣೆಯುಂಟು ಮಾಡುವವುಗಳಾಗಿವೆ. ಆದುದರಿಂದ ಮಾನವರ ದುಃಖಗಳು ಆತನ ಚಹರೆಯನ್ನು ನೆರಳಿನಂತೆ ಕವಿದಿದ್ದರೆ, ಆತನ ವಿಶ್ವಾಸ ಮತ್ತು ನಿರೀಕ್ಷೆಗಳು ಆತನ ಮುಖದಲ್ಲಿ ಕಂಡುಬರುತ್ತವೆ. ಮತ್ತು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ಆತನ ಹೃದಯವನ್ನು ಕಾಪಾಡಿ, ಆತನ ವಿರುದ್ಧವಾಗಿ ಪಾಪಿಗಳ ಬಲುದೊಡ್ಡ ಅಸಂಗತತೆಗಳ ನಡುವೆಯೂ ಆತನು ಸದಾಕಾಲ ಸಂತೋಷವಾಗಿರುವಂತೆ ಮಾಡಿದೆ ಎಂಬುದು ನಮಗೆ ನಿಶ್ಚಯವಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಅದಕ್ಕೆ ನೋಡಿ, ನಾವು ಹೇಳ್ದಲ್ಲ ಪಾಯಿಂಟು, ಅದೇ ಪಾಯಿಂಟನ್ನು ಏನು ಮಾಡ್ತಾರೆ ಇಲ್ಲಿ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಅಲ್ವರ. ಸಾರಿ, ಬ್ರದರ್ ರಸಲ್ ಏನು ಮಾಡ್ತಾರೆ, ಕ್ರಿಸ್ತನ್ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರಲ್ವ. ಸೊ ಕ್ರಿಸ್ತನ್ಗೆ ಏನಾಗಿತ್ತು ಅಂತಂದರೆ, ಸಾಮಾನ್ಯ ಮನುಷ್ಯರ ಎಲ್ಲ ದುಃಖಗಳು ಏನಾಗಿತ್ತು, ಅವ್ರಿಗೆ ಬಲತನಾಗಿತ್ತು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡಿರ್ತೀನಿ, ಅಧಿಕವಾಗಿ ಆದರಣೆ ಆಗಿರೋಂಥ ಮಾತುಗಳು ಶ್ರೀಮಂತರುಗಳಿಗೆ ಏನು ಮಾಡಿಲ್ಲ, ಸತ್ಯವೇದದಲ್ಲಿ ಎಲ್ಲೂ ಹೇಳಿಲ್ಲ ರೀ. ಅದರ ಶ್ರೀಮಂತರುಗಳಿಗೆ ಅಯ್ಯೋ ಅಂತಾನೆ ಏನು ಮಾಡೋರು ಅಲ್ಲಿ ಹೇಳೋರು. ಅದರ ಶ್ರೀಮಂತರು ದೇವರಾಜ್ಯದಲ್ಲಿ ಸೇರೋದು ಎಷ್ಟೋ ಕಷ್ಟ ಅಂತ ಏನು ಮಾಡೋರು ಅಲ್ಲಿ ಹೇಳೋರು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳಿರೋ ಆದರಣೆ ಮಾತು ಬಲಪಡಿಸಿದ ಎಲ್ಲ ಯಾರಿಗಪ್ಪ ಅಂದರೆ, ಕಷ್ಟದಲ್ಲಿ ಬಡತನದಲ್ಲಿರೋರಿಗೆ ಏನ್ರಿ ಅಲ್ವರ. ಇನ್ನು ಇನ್ಫ್ಯಾಕ್ಟ್ ಕ್ರಿಸ್ತನ್ ಏನಪ್ಪ ಮಾಡ್ತಾನೆ, ನಮ್ಗೆ ಅಧಿಕವಾಗಿ ಪ್ರೋತ್ಸಾಹ ಪಡಿಸಿದ್ರೆ ಏನಪ್ಪ ಅಂದರೆ, ಲೋಕದ ಒಂದು ಹಣಕಾಸಿಗಾಗಲಿ, ಲೋಕದ ಒಂದು ಆಸೆಗಳಿಗಾಗಲಿ, ಲೋಕದ ದ್ರವ್ಯಗಳಿಗೆ ಏನು ಮಾಡ್ಕೊಬಿಡಿ, ನೀವು ಅಧಿಕವಾಗಿ ತವಕ ಪಡಬೇಡಿ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಹೇಳ್ತಾರೆ. ಅದರ ಯೇಸು ಕ್ರಿಸ್ತು ಒಂದು ಸಮಯ ಕೂಡ ಹೇಳೋರಲ್ಲ, ಏನು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ರೂ ಅವನೇನಲ್ಲ, ಅದು ಅವನ ಜೀವನಕ್ಕೆ ಆಧಾರ ಅಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಒಬ್ಬ ಮನುಷ್ಯನ ಬಗ್ಗೆ ಹೇಳ್ತಾರೆ, ಎಲ್ಲ ಚೆನ್ನಾಗಿತ್ತಂತೆ, ಅವನು ಏನು ಯೋಚನೆ ಮಾಡ್ತಾನೆ, ಅಯ್ಯೋ ಇಷ್ಟೊಂದೆಲ್ಲ ಇದನ್ನ ಏನು ಮಾಡಲಿ, ಇದನ್ನೆಲ್ಲ ಕೆಡ್ಬಿಟ್ಟು ಇನ್ನೂ ದೊಡ್ಡದು ಕೊಡ್ತೀನಿ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಏನಪ್ಪ ಇವಾಗ ಸತ್ತೋಗ್ಬಿಟ್ರೆ ಇದೆಲ್ಲ ಯಾರಿಗಪ್ಪ. ಅದರ ನಮ್ಮಲ್ಲಿ ಎಷ್ಟು ಆಸ್ತಿ ಇದೆಯೋ ಅದು ನನ್ನ ಜೀವನಕ್ಕೆ ಆಧಾರ ಅಲ್ಲ ರೀ, ಅದು ಮೈಂಡ್ ಇರಬಾರ್ದ್ರಿ. ಅದರ ಸೊ ಕ್ರಿಸ್ತನು ಏನಪ್ಪ ಇದೆಲ್ಲ ಹೇಳ್ಬೇಕಾದ್ರೆ ಜನಗಳಿಗೆ ಏನಾಗಿರ್ತದೆ, ಒಂಥರ ಮನಸ್ಸಲ್ಲಿರೋ ಭಾರ ಏನಾಗಿರ್ತಾರೆ ಹೇಳ್ರಿ, ಕಮ್ಮಿ ಆಗಿರ್ತಾರೆ. ಯಾಕಂದ್ರೆ ಎಲ್ಲರೂ ಏನು ಮಾಡಿರ್ತಾರೆ, ಅಯ್ಯೋ ಒಂದು ಮನೆ ಅಟ್ಲೀಸ್ಟ್ ಇರಬೇಕಪ್ಪ, ಅಯ್ಯೋ ಒಂದು ಗಾಡಿ ಅಟ್ಲೀಸ್ಟ್ ಇರಬೇಕಪ್ಪ, ಅಯ್ಯೋ ಗೌರ್ಮೆಂಟ್ ಜಾಬ್ ಇರಬೇಕಪ್ಪ, ಅಯ್ಯೋ ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ಎಜುಕೇಶನ್ ಇರಬೇಕು, ಈ ಥರ ಮನುಷ್ಯ ಥಿಂಕ್ ಮಾಡೋದು. ಇಲ್ಲ ಅಂತಂದ್ರೆ ಏನಾಗ್ತಾರೆ, ಮನಸ್ಸಲ್ಲಿ ಏನಾಗ್ತಾರೆ, ಒಂಥರ ಕುದ್ದೋಗೋತರ, ಫ್ಯೂಚರ್ ಏನಪ್ಪ ಏನಾಗ್ಬಿಡ್ತಾರೋ ಅಯ್ಯೋ ಅಂತಂದ್ಬಿಟ್ಟು. ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಎಲ್ಲ ಚಿಂತೆ ಮಾಡಬೇಡಿ, ನಾಳೆ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬಿಡಿ ಅಲ್ವರ. ನೀವೇನು ಮಾಡ್ರಿ, ದೇವ್ರ ರಾಜ್ಯ ನೀತಿನ, ದೇವ್ರಿಗೆ ಫಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡಿ, ಮಿಕ್ಕಿದೆಲ್ಲ ದೇವ್ರನ್ನ ಕುಂತ ಹೇಳ್ಬೇಕಾರೆ ಮನುಷ್ಯಂಗೆ ಹಿಂಗಿರ್ತಾರೆ, ಮನಸ್ಸು ಒಂಥರ ಹಂಗೇ ಲೈಟ್ ಆದಂಗೆ ರೀ ಅದರ. ಚಿಂತೆ ಮಾಡ್ಬಿಡಪ್ಪ, ನಾಳೆ ನೀವು ಏನಾಗ್ತಾರೋ ದೇವ್ರು ನಿಂಗೆ ಸಹಾಯ ಮಾಡ್ತಾನೆ ಹೇಳ್ಬೇಕು, ಹೆಂಗಿರ್ತಾರೆ ಯೋಚನೆ ಮಾಡಿರ್ತೀರಿ ಅದರ. ಯಾರೋ ನಮಗೆ ಕಷ್ಟದಲ್ಲಿ ಇರ್ತೀರಿ, ಅಯ್ಯೋ ನೀನು ಚಿಂತೆ ಮಾಡಪ್ಪ, ನಾಳೆ ನಾನು ದುಡ್ಡು ಕೊಡ್ತೀನಿ ಅಂದ್ರೆ ನಿಮ್ಗೆ ಹೆಂಗಿರ್ತದೆ, ಇವ್ರು ದುಡ್ಡು ಕೊಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸು ಕ್ರಿಸ್ತನು ಮನುಷ್ಯರಲ್ಲಿ ತುಂಬಿದ್ರು ನಿಂತೀರಿ. ದೇವ್ರಿದ್ದಾರೆ, ದೇವ್ರು ನಿಮ್ಗೆ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಲ್ವರ. ಅದಕ್ಕೆ ಮದುವೆ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತು ಯಾರು ಊಟ ಕೊಡು ಅಂತಾರೆ, ಎಲ್ಲ ನಿಮ್ಮ ಚೀಫ್ ಗೆಸ್ಟ್ಗಳು ದೊಡ್ಡ ದೊಡ್ಡ ಶ್ರೀಮಂತನ ಕರೆಗೆ ಹೋಗ್ಬೇಡ್ರಿ, ಬಡತನದಲ್ಲಿರೋರಿಗೆ ಏನು ಮಾಡ್ರಿ ಫಸ್ಟ್ ನೀವು ಕರೀರಿ, ನಿಮ್ಮನ್ನ ನೆನೆಸ್ಕೊಂಡವ್ರವ್ರಿಗೆ ನೀವೇನು ಮಾಡಿ, ನೀವು ಊಟನ
ಆಕೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಯಾಕೆ ಅಂದರೆ ಅವ್ರು ನಿಮ್ಗೆ ಏನು ಮಾಡ್ತಾರೆ, ಮನಸ್ಸಲ್ಲಿ ಆಶೀರ್ವದಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದು ಯೇಸು ಕ್ರಿಸ್ತು ಇವೆಲ್ಲ ಹೇಳ್ಬೇಕಾರೆ ಯಾಕೆ ಹೇಳಿದ್ರು ಇವೆಲ್ಲ ಅಂತಂದರೆ, ಕ್ರಿಸ್ತನ ಒಬ್ಬರು ಭಾವನೆಗಳೇನು ಮಾಡಿದ್ರಿ ಅರ್ಥ ಮಾಡ್ಕೊಂಡ್ರು. ಅವ್ರ ಭಾವನೆಗಳಿಗೆ ಏನು ಮಾಡಿದ್ರಿ ಅಲ್ವರ, ಸ್ಪಂದಿಸೋ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಕೊಡೋ ಥರ ಅದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ನೋಡ್ತೀರಿ ಏನಪ್ಪ ಅಂದರೆ, ಕ್ರಿಸ್ತನಲ್ಲಿ ಇವೆಲ್ಲ ಅವ್ರು ನೋಡ್ತಾ ಇರ್ಬೇಕಾರೆ ಅವ್ರ ಮುಖ ಖಂಡಿತವಾಗೂ ಕಳ್ಕಳೆಯಾಗಿ ಸುಖವಾಗಿ ಇರೋ ಥರ ಇರಲಿಲ್ಲ. ಆದರೆ ಅವ್ರಿಗೆ ದೇವರ ನಂಬಿಕೆ ಏನಾಗಿತ್ತು ಇತ್ತು ಅಲ್ವರ. ಇವೆಲ್ಲವನ್ನು ಏನ್ರಿ ಕೌಂಟರ್ ಫೀಟ್ ಅಂದರೆ ಇದನ್ನೆಲ್ಲ ಎದುರಿಸೋದಕ್ಕೆ ದೇವ್ರು ಏನಪ್ಪ ಕೊಟ್ಟರು ಅಂತಂದರೆ, ಅವ್ರ ಮನಸ್ಸಲ್ಲಿ ಒಂದು ನಂಬಿಕೆ ಏನು ಮಾಡಿದ್ರು ಅವ್ರು ಕೊಟ್ಟರು. ಅವ್ರು ಮಾಡ್ತಂಥ ಒಂದೊಂದು ಕೆಲಸಗಳು ದೇವ್ರ ಚಿತ್ತ, ಅದು ದೇವ್ರ ಅದನ್ನ ಅಂಗೀಕಾರ ಮಾಡ್ತಾ ಇದ್ದಾರೆ ಅಂತ ಏನು ಮಾಡ್ತಾಯಿದ್ರು, ದೇವ್ರು ಒಂದೊಂದು ಸ್ಟೆಪ್ಪಲ್ಲಿ ಅವ್ರು ಅಶ್ಯೂರೆನ್ಸ್ ಕೊಡ್ತಾ ಇರ್ಬೇಕಾದ್ರೆ ಕ್ರಿಸ್ತನಿಗೆ ಹೆಂಗಪ್ಪ ಇತ್ತು ಅಂತಂದರೆ, ಓ ಹಂಗಾರೆ ನಾನು ದೇವ್ರ ಚಿತ್ತ ನೆರವೇರಿಸ್ತಾ ಇದ್ದೀನಿ ಅಂತೇನಾಗಿತ್ತದು ಅದು ಇತ್ತು ಅಲ್ವರ. ಅದಕ್ಕೆ ಬೈಬಲ್ ಹೇಳ್ತಾರೆ ಏನ್ರಿ, ಬೈಬಲ್ ನೋಡ್ಬೇಕಾದ್ರೆ ಅವ್ನು ಯೇಸು ಕ್ರಿಸ್ತ ಹೇಳ್ತಾರೆ, ಈಗ ದುಃಖ ಪೀಡಿತನು, ಇಸ್ ಅ ಮ್ಯಾನ್ ಆಫ್ ಸಾರೋ ಅಕ್ವೆಂಟೆಡ್ ಗ್ರೀಫ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ನಮ್ಮ ದುಃಖ ಸಂಕಟಗಳು, ನಮ್ಮ ಸಂಕಟ ದುಃಖಗಳನ್ನು ಒತ್ತವನು ಅವರೇ ಅಂತ ಏನು ಮಾಡ್ತಾರೆ ಅಲ್ಲಿ ನಾವು ಸತ್ಯವೇದ ಅದಕ್ಕೆ ಏನು ಮಾಡೋದು ಅಲ್ಲಿ ಹೇಳೋದು ಅಲ್ವರ. ಈ ರೀತಿಯಾಗಿ ಎಲ್ಲ ಪಾಪಿಗಳ ವಿರೋಧಿಗಳನ್ನ ಏನು ಮಾಡೋದು ಯೇಸು ಕ್ರಿಸ್ತು ಅನುಭವಿಸಿದ್ರು. ನೋಡಿ ಅಂತೀನಿ ಹೀಬ್ರೂಸ್ 12:3 ಓದ್ರಿ ಯಾರಾದ್ರು. ಇಬ್ರಿಯರು 12:3. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡರು. ನೋಡ್ರ ಏನಂತೆ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಏನ್ ಮಾಡೋದಂತೆ ಸಪೋರ್ಟ್ ಕೊಟ್ರ ಎಲ್ಲರೂ. ಎಡಬಾಕೆ ಬಲಬಾಕೆ ಎಲ್ಲ ಸುತ್ತಗಿದ್ದ ಕಡೆ ನಡೀರಪ್ಪ, ನಾವೆಲ್ಲ ಇದ್ರಿ, ನಡೀರಪ್ಪ ನಡೀರಿ ಜೀಸಸ್ ಅಂತ ಏನಂದ್ರ ಯೇಸು ಕ್ರಿಸ್ತ ಮುಂದೆ ಹೋಗ್ತಾರೆ, ಇನ್ನೇ ಕಿತ್ತಾಡ್ತಾವ್ರು. ನಾನು ದೊಡ್ಡ ಅನ್ಸ್ಬೇಕು, ನಿಮ್ಮ ಅಂದ್ಬಿಟ್ಟು ಅಲ್ಲರ ಹೆಂಗಿದ್ರಂತೀವ್ರು. ನೋಡ್ರ ಎಷ್ಟೋ ವಿರೋಧಿಗಳ ಪಾಪಿಗಳಿಂದ, ಎಲ್ಲ ಪುಣ್ಯವಂತ ಯಾರ ಇದ್ರ, ಎಲ್ಲ ಪಾಪಿಗಳೇ, ಯಾಕಂದ್ರೆ ಎಲ್ಲರ ಬಗ್ಗೆ ಹೇಳ್ತಾರೆ. ಎಲ್ಲ ಮನುಷ್ಯರಿಂದ ಎಷ್ಟೋ ವಿರೋಧವನ್ನು ಏನ್ ಮಾಡಂತವ್ರು ಸಹಿಸಿಕೊಂಡರು. ಅದರಿಂದ ಬೇಸರಗೊಳ್ಳದೆ ಆತನ ಸ್ವಲ್ಪ ಏನ್ ಮಾಡಿ ನೀವು ಆಲೋಚಿಸಿರಿ ಅಂತ ಹೇಳ್ತಾರೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ವಾಲ್ಯೂಮ್ನಲ್ಲಿ? ಅನು ಸಿಸ್ಟರ್ ಓದ್ತೀರಾ ಇದರಲ್ಲಿ ಲೈನಲ್ಲಿ? ಓದ್ತೀನಿ. 10,000 ಜನರಲ್ಲಿ ಧ್ವಜಪಾಯನು, ದ ಥೀಫೆಸ್ಟ್ ಅಮಾಂಗ್ 10,000. ಪತನಗೊಂಡ ಸ್ವಭಾವದ ಪಾಪಮಯ ಮತ್ಸರ ಹೃದಯದವರಿಗೆ ಸೌಂದರ್ಯಕ್ಕೆ, ಒಳ್ಳೆಯತನಕ್ಕೆ, ಪ್ರೀತಿ ಮತ್ತು ಸತ್ಯಕ್ಕೆ ಸಮಾನ ಲಕ್ಷಣವುಳ್ಳ ಪ್ರತಿಯೊಂದು ರುಚಿಕರವಲ್ಲದ್ದು. ಅವುಗಳಲ್ಲಿ ಯಾವ ಅಂದ ಚೆಂದಗಳು ಕಾಣದು, ಯಾವುದು ಅಪೇಕ್ಷಣೀಯವಲ್ಲ. ಅವುಗಳು ತೆಗಳಿಕೆಯುಳ್ಳವುಗಳು. ನಮ್ಮ ಕರ್ತನು ಇವುಗಳನ್ನು ಬಲಯುತವಾಗಿ ಹೀಗೆ ವ್ಯಕ್ತಪಡಿಸಿದ್ದಾನೆ. ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಯೋಹಾನ 3ನೇ ಅಧ್ಯಾಯ 19-20 ನಾವು ಈ ಸತ್ಯ ಸಂಗತಿಯ ಮುಂದುವರೆದ ನಿದರ್ಶನವನ್ನು, ಅಂದರೆ ಕೆಟ್ಟದಾದ ಹೃದಯವು ಕೆಲವೊಮ್ಮೆ ವೈಭವಯುತ ಮುಖವನ್ನು ಹೇಸುತ್ತದೆ ಮತ್ತು ಉಪೇಕ್ಷಿಸುತ್ತದೆ ಎಂಬುದನ್ನು, ಆತನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗಿಕೊಂಡು ಆತನನ್ನು ಹೀನೈಸಿದವರಲ್ಲಿ ಮಾತ್ರವಲ್ಲ ಉಳಿದವರೆಲ್ಲರಲ್ಲಿಯೂ ಅನ್ವಯವಾಗುತ್ತದೆ ಎಂದು ನಾವು ನೋಡುತ್ತೇವೆ. ಸತ್ಯಕ್ಕಾಗಿ ಹುತಾತ್ಮರಾದವರ ವಿವಿಧ ದಾಖಲೆಗಳನ್ನು ನೋಡಿರಿ. ನಮ್ಮ ವೈಯಕ್ತಿಕ ಶ್ರಮೆಗಳು ಅವರ ಚಹರೆಗಳಲ್ಲಿ ಉಂಟು ಮಾಡಿರುವ ಕರಗುವ ಅಲ್ಪ ಪ್ರಭಾವವನ್ನು ಮತ್ತು ಅವರನ್ನು ಶಿಕ್ಷೆಪಡಿಸುವವರಿಗಾಗಿ ಪ್ರಾರ್ಥಿಸಿದ್ದನ್ನು ಗಮನಿಸಿರಿ. ಮೊದಲನೆಯ ರಕ್ತಸಾಕ್ಷಿಯಾದ ಸ್ಟೆಫನನ ಮೇಲೆ ತಪ್ಪು ಹೊರಿಸಿ ಆತನು ವಿಚಾರಣೆಗೆ ಗುರಿಪಡಿಸಿದ್ದಾಗ ಅವನ ಮುಖವು ದೇವದೂತನ ಮುಖದಂತೆ ಸುಂದರವಾಗಿ ಪ್ರಕಾಶಿಸುತ್ತಿತ್ತು. ಆಗ ಹಿರೀ ಸಭೆಯಲ್ಲಿ ಕೂತಿದ್ದವರು ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಅಪೊಸ್ತಲರ ಕೃತ್ಯ 6:15. ಆದಾಗ್ಯೂ ಅವರ ಹೃದಯವು ಕಠಿಣವಾಗಿದ್ದರಿಂದ ಆತನ ದೇವದೂತನಂತಹ ಮುಖವನ್ನು ಬಹುಶಃ ಅದು ಆತನ ಒಡೆಯನಿಗಿಂತ ಕಡಿಮೆಯಾಗಿ ದೇವದೂತನಂತಿರಬಹುದು. ಮೆಚ್ಚಿಕೊಳ್ಳುವ ಬದಲು ಆತನ ಮಹಾಬೋಧಕನ ಮಾತುಗಳಿಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿರಬಹುದಾದ ಆತನ ಅದ್ಭುತವಾದ ಮಾತುಗಳಿಗೆ ಕಿವಿಗೊಡುವ ಬದಲು ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು
ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಅಪೊಸ್ತಲರ ಕೃತ್ಯ 7:57-58ನೇ ವಚನ. ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂದು ಪಿಲಾತನ ಮುಂದೆ ಕೂಗಿಕೊಂಡಿದ್ದು ಕೂಡ ಹೀಗೆಯೇ. ಹೌದು, ಅವನು ಸರ್ವಾಂಗದಲ್ಲಿಯೂ ಸುಂದರನು ಅಥವಾ ಮನೋಹರನು. ಪರಮಗೀತ 5:11. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟರ್. ಅಲ್ವರ ಸರ್ವಾಂಗದಲ್ಲಿ ಮನೋಹರನು, 10,000 ಜನರಲ್ಲಿ ಧ್ವಜಪ್ರಾಯನು ಅಂತ ಹೇಳ್ತಾರಲ್ರ. ಹಂಗೆ ಹೇಳ್ಬೇಕಾದ್ರೆ ಇಂಥ ಒಂದು ಕ್ರಿಸ್ತನ್ನ ಜನಗಳು ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ಅಲ್ರ? 10,000 ಜನರಲ್ಲಿ ಧ್ವಜಪ್ರಾಯನೋ, ಸರ್ವಾಂಗದಲ್ಲಿ ಏನ್ರಿ ಮನೋಹರನು ಅಂತ ಹೇಳ್ತಾರೆ ಅಲ್ವರ. ಏನ್ರಿ ನಾವು ಸತ್ಯವೇದದಲ್ಲಿ ಏನು ನೋಡ್ತೀರಿ, ದೂತರುಗಳು ಸ್ತ್ರೀಗಳ ಸೌಂದರ್ಯ ನೋಡ್ಬಿಟ್ಟು ಏನಾದ್ರಂತೆ ಅಲ್ಲ, ಏನಾಗ್ಬಿಟ್ರಂತೆ ಏನ್ರಿ ಅವ್ರ ಮೋಸ ಆಗ್ಬಿಟ್ಟು ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಂತೆ. ಪುರುಷರ ಬಗ್ಗೆ ಬೈಬಲ್ನಲ್ಲಿ ಪುರುಷರ ಬಗ್ಗೆ ನೋಡ್ಬೇಕಾದ್ರೆ ಏನ್ರಿ ಅಷ್ಟೊಂದು ಅಂದವುಳ್ಳವರಾಗಿರೋ ಪುರುಷರ ಬಗ್ಗೆ ಬೈಬಲ್ ಏನಾಗಿದೆ ನಮ್ಮ ರೆಕಾರ್ಡ್ ಕೊಟ್ಟವ್ರೆ. ಅದರ ದಾವೀದ್ ಹೆಂಗಿದ್ರು, ಅದರ ಸೋಲೋಮೋನ್ ಹೆಂಗಿದ್ರು, ಮೋಸೆಸ್ ಹೆಂಗಿದ್ರಂತೆ. ಮೋಸೆಸ್ ಎಷ್ಟು ಯೂಸಫ ಅಲ್ವರ ಎಷ್ಟು ಚಂದನಾಗಿದ್ದ ಅಂತಂದ್ರೆ 44 ಹೆಂಡತಿ ದಿನಾ ಆತನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಂತೆ. ಮೋಸೆಸ್ ಎಷ್ಟು ಚೆನ್ನಾಗಿದ್ರು ಅದರ ಏನ್ರಿ, ಅವ್ರ ಅಮ್ಮ ಅವನ್ನ ಬಿಟ್ಕೊಡೋಕೆ ಮನ್ಸ್ಬಿಡ್ಲ ರೀ. ಆರೋ ನನ್ನ ತಂಗಿ ನೋಡ್ತಲ್ಲ ಕೂಸನ್ನ ನೋಡಿದ ತಕ್ಷಣ ಅವಳಿಗೆ ಮನ್ಸೇ ಬಂದ್ಬಿಡ್ತೀರಿ. ಅಯ್ಯೋ ಈ ಕೂಸನ್ನ ಹೆಂಗಪ್ಪ ಬಿಡೋದು ಅಂತಂದ್ಬಿಟ್ಟು ಏನ್ ಮಾಡ್ತಾಳೆ, ಎತ್ಕೊಂತಳ್ರಿ ಅಲ್ವರ. ಯೋಚನೆ ಮಾಡ್ರಿ ಏನ್ರಿ ಜನಗಳ ಏನ್ರಿ ಒಂದು ಭಾವನೆಗಳು ಅಲ್ವರ ಹೇಗಿದ್ದಿರ್ಬೋದು. ಹಂಗಾರೆ ಹಿಂಗೆಲ್ಲ ಇತ್ತು ಅಂದ್ರೆ ಕ್ರಿಸ್ತನ ಯಾಕೆ ಜನಗಳು ಅಂಗೀಕಾರ ಮಾಡಲ್ಲ ಅಂತಂದ್ರೆ ಏನ್ರಿ, ಸಾಮಾನ್ಯವಾಗಿ ಈ ಕತ್ಲು ಬೆಳಕನ್ನ ಏನ್ ಮಾಡಲ್ಲ, ಇಷ್ಟಪಡಲ್ಲ. ಹೇಗೆ ಅಂತಂದ್ರೆ ನೋಡಿ, ಈ ಕೆಟ್ಟ ಕೆಲಸ ಮಾಡೋರು, ಈ ಮೋಸ ಕೆಲಸ ಮಾಡೋರು, ಈ ಒಂದು ಹೊಲ್ಸಾಗಿರೋ ಕೆಲಸಗಳು ಮಾಡೋದು, ವಂಚನೆ, ದ್ರೋಹ, ಸುಳ್ಳು ಅವರ ಈ ಕೆಟ್ಟ ಕೆಲಸ ಮೋಸವಾಗಿರೋಂತೆಲ್ಲ ಐತಲ್ಲ, ಎಲ್ಲ ಮಾಡೋರು ಈ ಸತ್ಯವಂತರನ್ನ ಏನ್ ಮಾಡಕ್ ಹೋಗಲ್ಲ ಜಾಸ್ತಿ, ಏನ್ರಿ ಇಷ್ಟಪಡಕ್ ಹೋಗಲ್ಲ. ಅವ್ರ ಜೊತೆ ಇರೋದಕ್ಕೆ ಏನ್ ಮಾಡಲ್ಲ, ಅವರು ಅಟ್ಯಾಚ್ಮೆಂಟ್ ಅವ್ರಿಗೆ ಇಷ್ಟ ಇಲ್ಲ. ಅದರ ಅವ್ನ ಸುಳ್ಳು ಅವ್ರ ಜೊತೆಗೇನೆ ಇರೋಕೇನ್ರಿ ಅವ್ರಿಗೆ ಇಷ್ಟ. ಹೇಗೆ ಅಂತಂದ್ರೆ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾವು ಎಷ್ಟೊಂದು ಸಲ ನ್ಯೂಸಲ್ಲಿ ನೋಡಿತೀರಿ, ಅದರ ಏನು ಮಾಡ್ತಾರೆ, ಯಾವುದೋ ರೈವ್ ಪಾರ್ಟಿ ಅಂತ ಮಾಡ್ತಾ ಇರ್ತಾರೆ. ಅದರ ಏನು ಕೊಡ್ತಾರೆ, ಅದ್ರ ಡ್ರಗ್ಸ್ ತೊಗೊಳೋದಂತೆ, ಎಕ್ಸಾಂಪಲ್ ಕುಡಿಯೋದಂತೆ, ಅದು ಇದು ಕೆಟ್ಟ ಕೆಲಸ ಎಲ್ಲ ಮಾಡ್ತಿದ್ದಾರೆ. ರಾತ್ರಿ ಎಲ್ಲ ಕುಡಿದಾಡ್ತಾರೋ, ಡ್ಯಾನ್ಸ್ ಆಡ್ತಾರೋದು. ಅದರ ಪೊಲೀಸವ್ರು ರೇಡ್ ಮಾಡ್ತಾರೆ ನೋಡಿ. ಪೊಲೀಸರು ರೇಡ್ ಮಾಡಿದಾಗ ಅವ್ರ ಹೇಳ್ತಾರೆ ಹೆಣ್ಮಕ್ಳು ಗಂಡು ಮಕ್ಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟಿ ವಿಲಿ ನಾವು ನೋಡಿತೀರಿ. ಅಂದ್ರೆ ಯಾಕೆ ಮಖಕ್ಕೆಲ್ಲ ಬಟ್ಟೆ ಕಾಣೋದ, ಅಲ್ಲಿ ಬಟ್ಟೆ ಬಿಚ್ಕೊಂಡು ತಿರ್ಗಾಡ್ತಾ ಇರ್ತಾರೆ. ಅದ್ರ ಇಲ್ಲಿ ಯಾಕೆ ಬಟ್ಟೆ ಹಾಕೊಂಡ್ಬರೋದು ಟಿ ವಿ ಮುಂದೆ? ಯಾಕೆ ಅಂತಂದ್ರೆ ಅವರು ದುಷ್ಕೃತ್ಯಗಳು, ಆ ಕೆಲಸಗಳು ಮಾಡೋರಲ್ಲ ಅದರ ಅವ್ರಿಗೆ ಗೊತ್ತು ಮಾಡೋದೇನ್ರಿ ಕೆಲಸ, ಕೆಟ್ಟ ಕೆಲಸ. ಇದು ಜನಗಳ ಮುಂದೆ ನೋಡ್ಸೋದಕ್ಕೆ ಏನಾಗ್ತಲ್ಲ ಅವ್ರಿಗೆ ಆಗ್ತಾ ಇಲ್ಲ. ಅದರ ಈ ಬೆಳಕು ಏನ್ ಮಾಡ್ತಾ ಇದೆ, ಅವ್ರ ಕೆಟ್ಟ ಕೆಲಸನ ಅಪೋಸ್ ಮಾಡ್ತಾ ಇದೆ. ಅದರಿಂದ ಅದನ್ನ ಫೇಸ್ ಮಾಡಕ್ಕೆ ಏನಿಲ್ಲ ಅವ್ರಿಗೆ ಏನಿಲ್ಲ, ಧೈರ್ಯ ಇಲ್ಲ. ಆಮೇಲೆ ನೀವು ಅದನ್ನ ಸಿಚುವೇಶನ್ ನೀವೆಲ್ಲ ಇಲ್ದಿರೋ ಇಲ್ಲ ಗೊತ್ತಿಲ್ಲ. ಅದರ ಆ ಸಿಚುವೇಶನ್ ಇದ್ದ ಅಂತಂದ್ರೆ ಹೆಂಗಿರ್ತಾರೆ ಅಂತಂದ್ರೆ, ಅವರು ಅಲ್ಲ ತಪ್ಪಿಸ್ಕೊಳೋಕೆ ಏನ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ನನಗೆ ಅವ್ನು ಗೊತ್ತು ಇವ್ನು ಗೊತ್ತು ಏನೋ ಹೇಳ್ಬಿಟ್ಟು ಆ ಜಾಗದಿಂದ ಏನ್ ಮಾಡ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಈಗ ಬಿಲ್ಡಿಂಗಿಂದ ಹಾರ್ಬಿಡ್ತಾರೆ, ಎಲ್ಲ ಮೆಟ್ಲು ಬಿಳ್ಕೊಂಡು ಓಡೋಗಿ ಬಂದ್ಬಿಡ್ತಾರೆ. ಯಾಕೆ ಹೇಳಿ, ಏನ್ರಿ ಕೆಟ್ಟದ್ದು ಯಾವಾಗ ಒಳ್ಳೇದನ್ನ ಏನ್ ಮಾಡ್ತಾರೆ, ದ್ವೇಷ ಮಾಡ್ತಾನೆ. ಅದೇ ಇರೋಕೆ ಏನ್ ಮಾಡಲ್ಲ, ಅವ್ರಿಗೆ ಇಷ್ಟಪಡಲ್ಲ ರೀ. ಅದರ ಅದೇ ತರ ಕ್ರಿಸ್ತನ್ ಜೀವನದಲ್ಲಿ ಹೆಂಗಪ್ಪ ಇತ್ತು ಅಂತಂದ್ರೆ, ಅವ್ರು ಬೆಳಕ್ರಿ, ಅವ್ರ ಕ್ಯಾರೆಕ್ಟರು, ಅವ್ರ ಪರ್ಫೆಕ್ಷನ್ನು, ಅಲ್ವರ ಅವ್ರ ಐಡೆಂಟಿಟಿ, ಅಲ್ವರ ನೋಡಲ್ಲ ಎಲ್ಲ ಏನು ಕ್ಯಾರೆಕ್ಟರ್ಗಳ ಬಗ್ಗೆ ಅಲ್ವರ ಹೆಂಗಿದ್ದಂತ 10,000 ಜನರಲ್ಲಿ ಧ್ವಜಪ್ರಾಯನು. ದೇವದೂತರೇ ಕ್ರಿಸ್ತನ್ ನೋಡ್ಬಿಟ್ಟು ಏನ್ ಮಾಡ್ಬಿಟ್ರು, ನಮ್ಮ ಗೊಡವೆ ನಿಮಗೆ ಏಕೆ ಅಂತ ಏನಾಗ್ಬಿಟ್ರು, ಸರೆಂಡರ್ ಆಗ್ಬಿಟ್ರು. ಅಯ್ಯೋ ನೀನ್ ಹೇಳಕ್ ಮುಂಚೆ ಬಿಟ್ಟು ಹೋಯ್ತೀನಪ್ಪ, ನಾನು ಹಿಂಸೆ ಕೊಡ್ಬೇಡ ಅಂತಂಬಿಟ್ರ. ಅಂತ ಒಬ್ಬ ವ್ಯಕ್ತಿನ ನೋಡ್ಬಿಟ್ಟು ಇವರೆಲ್ಲ ದ್ವೇಷ ಪಟ್ರು ಅಂದ್ರೆ ಯಾತಕ್ಕೆ ಅಂತಂದ್ರೆ, ಕ್ರಿಸ್ತನಲ್ಲಿರೋಂಥ ಕ್ಯಾರೆಕ್ಟರು ಇವ್ರ ಕ್ಯಾರೆಕ್ಟರ್ ಏನ್ ಮಾಡ್ತಾ ಇತ್ತು, ಅಲ್ಲಿ ಅಪೋಸ್ ಮಾಡ್ತಾ ಇತ್ತು. ಅದರ ಏನ್ ನೋಡಿಸ್ತಾ ಇತ್ತು ಅಂದ್ರೆ, ನೀವೆಲ್ಲ ಮನುಷ್ಯರಲ್ಲಪ್ಪ, ಮನುಷ್ಯರಾಗಿ ಬದುಕ್ತಾ ಇಲ್ಲ, ನೀವು ಎಲ್ಲ ವಂಚಿಕರಾಗಿ ನೀವೇನ್ ಮಾಡ್ತಾ ಇದ್ದೀರಾ, ಬದುಕ್ತಾ ಇದ್ದೀರಾ. ಅನ್ಯಾಯವಾಗಿ ಮೋಸವಾಗಿ ನೀನ್ ಮಾಡ್ತಾ ಇದ್ದೀರಾ, ಬದುಕ್ತಾ ಇದ್ದೀರಾ. ನಿಮ್ಮ ಕ್ಯಾರೆಕ್ಟರ್ಗಳೇನಾಗಿದೆ, ದೇವ್ರಿಗೆ ಇಷ್ಟವಂತ ಕ್ಯಾರೆಕ್ಟರ್ ಏನಾಗಿದೆ, ವಿರುದ್ಧವಾಗಿದೆ ಅಂತ ಅಂದ್ಬಿಟ್ಟು ಕ್ರಿಸ್ತನ ಒಂದು ಗುಣಗಳು ಕನ್ನಡಿ ತರ ಏನ್ ಮಾಡ್ತಿತ್ತು, ಜನಗಳಿಗೆ ನೋಡಿಸ್ತಾ ಇತ್ತು. ಯೋಚನೆ ಮಾಡಿರ್ತೀನಿ, ದಿನಾ ಬೆಳಿಗ್ಗೆ ಎದ್ದಿದ ತಕ್ಷಣ ಇದೇ ನೋಡ್ತಾ ಇದೆ, ಹೆಂಗಿರ್ತದೆ ಜನಗಳಿಗೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಅದರ ಯಾರೋ ಒಬ್ರು ನಮ್ಮನ್ನ ನೀವು ತಪ್ಪು 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 ಮಾಡಿದೆಲ್ಲ ತಪ್ಪು ತಪ್ಪು ಅಂತ ಇದ್ರೆ ನಮ್ಗೆ ಹೆಂಗಿರ್ತದೆ,
ಬೇಜಾರಾಗಿ ಮಾಡ್ತಾ ಇರ್ತೀರಿ, ತಪ್ಪು ಮಾಡ್ತಾನೆ ಇರ್ತೀರಿ. ಅದು ನಮಗೂ ಗೊತ್ತಿರ್ತಾರೆ ಮನಸ್ಸಾಕ್ಷಿ ತಪ್ಪು ಅಂತ, ಬಿಡ ನಾವು ಬಿಡೋದಿಲ್ಲ. ಇದನ್ನ ಯಾರೋ ಒಬ್ರು ಕಂಡಿಡ್ಕೊಂಡು ನಮ್ಗೆ ನೀವು ಮಾಡಿರೋ ರಾಂಗು ರಾಂಗು ಅಂತ ಹೇಳ್ತಾರೆ, ನಮ್ಗೆ ಹೆಂಗಿರ್ತದೆ? ಹಿಂಸೆ, ಭಯಂಕರ ಹಿಂಸೆ ಆಗ್ಬಿಡ್ತಾರೆ. ಅವಾಗ ಏನಾಗ್ತಾರೆ, ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಇದನ್ನ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೀರಿ ಅಲ್ವರ. ಆಮೇಲೆ ಏನ್ ಮಾಡ್ತೀರಿ ಹೇಳಿ, ಅವ್ರನ್ನ ಬಿಟ್ಟು ಹೋಗ್ಬಿಟ್ಟು ನಾವೇನ್ ಮಾಡ್ತೀರಿ, ಪ್ರತ್ಯೇಕವಾಗಿರೋಕ್ಕೆ ಪ್ರಯತ್ನ ಮಾಡ್ತೀರಿ. ಅಂದ್ರೂ ಆಗಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಹೇಳಿ? ಬಿಟ್ಟು ಹೋಗ್ಬಿಡೋದ. ಅಲ್ಲ, ಬಿಟ್ಟೋದ್ರು ಕೂಡ ಆಗ್ತಾ ಇಲ್ಲ ಏನ್ರಿ, ದಿನ ಅದೇ ಕಟ. ಅವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ? ಎಲ್ಲಾರು ಇವ್ರು ಮಾಡಿ ಮಾಡಬೇಕು, ದಾರಿಯಿಂದ ತೆಗಿಬೇಕು ಅಂತ ಏನ್ ಮಾಡ್ತೀರಿ, ಹೊಂಚಾಗ್ತಿರಿ. ಗೊತ್ತಾ? ಇದೇ ಕ್ರಿಸ್ತನ ಜೀವನದಲ್ಲಿ ಪರಿಸೇರು ಸದಿಸಿಯರೆಲ್ಲ ಮಾಡಿದ್ದು. ಒಂದೊಂದು ಯೇಸು ಕ್ರಿಸ್ತನ್ ಮಾಡೋಂಥ ಕೆಲಸಗಳು ಹೆಂಗಿತ್ತು ಅಂದ್ರೆ, ಇಟ್ ವಾಸ್ ಎ ವೆರಿ ಪ್ರಿಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಟು ದೆಮ್. ಇವ್ರು ಮಾಡೋಂಥ ಉಪದೇಶಗಳು ಇವ್ರಿಗೆ ಆಪೋಸಿಟ್ ಆಗಿತ್ತು, ಇವರೆಲ್ಲ ಕ್ಯಾರೆಕ್ಟರ್ಗಳು ಇವ್ರಿಗೆ ಆಪೋಸಿಟ್ ಆಗಿತ್ತು ನೋಡ್ರಿ. ಇರ್ತೀನಿ ಎಲ್ಲ ಯೇಸು ಕ್ರಿಸ್ತು ನಡವಳಿಕೆ ಮುಖಾಂತರ ಕ್ಲೀನಾಗಿ ಎತ್ತು ನೋಡ್ಸೋ ನೋಡ್ತೀರಿ. ಇದು ಜೀರ್ಣ ಮಾಡ್ಕೊಳಕ್ ಆಗ್ಲಿಲ್ಲ ಅಲ್ವರ. ಅದಕ್ಕೆ ಏನಪ್ಪ ಮಾಡಿದ್ರು ಅಂದ್ರೆ, ಕ್ರಿಸ್ತನಲ್ಲಿ ಎಷ್ಟು ದ್ವೇಷ ಇತ್ತು ಅಂದ್ರೆ, ಇವನ್ನ ಜೀವಂತವಾಗಿ ಬಿಡ್ಬಿಡ್ದು. ಇವನ್ನ ಸಾಯ್ಸಾಕಿ ಅಂತ ಏನ್ ಮಾಡ್ತಾರೆ, ಪಿಲಾತ್ ಮುಂದೆ ಕೂಗ್ತಾರೆ. ಪಿಲಾತ್ ಹೇಳ್ತಾನೆ, ಏನಪ್ಪ ತಪ್ಪಣೋನೆ, ಇವ್ನು ಸಾಯಿಸಂತ ತಪ್ಪೇನ್ ಮಾಡೋನೆ ಅಂತಂದ್ಬಿಟ್ಟು. ನಾನು ಇವ್ನು ಸಾಯಿಸಲ್ಲ ಅಂತ ಹೇಳ್ತಾರೆ. ನೀನು ಸಾಯಿಸಲ್ಲ ಅಂದ್ರೆ ನೀನು ಬಿಡಲ್ಲ, ನೀನೇನ್ರಿ ಸೀಸನ್ಗೆ ವಿರುದ್ಧವಾಗಿದ್ಯಾ ಅಂತ ಹೇಳ್ತಾರೆ. ಸೊ ಆ ರೀತಿ ಅವ್ರ ಏನಾಗಿತ್ತು ಅಂದ್ರೆ, ಆ ಒಂದು ಕತ್ಲು ಏನ್ರಿ ಬೆಳಕನ್ನ ಅವರ ಅಪೋಸ್ ಮಾಡೋಂಥದ್ದಾಗಿತ್ತು ಅಲ್ವರ. ಸದ್ಯ ನೋಡ್ಬೇಕಾರೆ ಏನಾಗಂತೆ ಏನ್ರಿ, ಇದು ಏನ್ರಿ ಕ್ರಿಸ್ತನ ಮುಖದಲ್ಲಿ ಹೇಗಪ್ಪ ಕಾಣಿಸ್ತಂದ್ರೆ ಏನ್ರಿ, ಇವೆಲ್ಲ ಅಪೋಸ್ ಮಾಡಿದ್ರಿ ಕ್ರಿಸ್ತನ ಒಂದು ಸಮಾಧಾನ ಏನಾಗಿತ್ತು ಇತ್ತು. ಅವ್ರ ಮುಖದಲ್ಲಿ ಆ ಒಂದು ಏನ್ರಿ ಎಕ್ಸ್ಪ್ರೆಷನ್ ಬಿಟ್ಟು, ಇಟ್ ವಾಸ್ ನಾಟ್ ಎ ವೆರಿ ಚೇರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ದುಃಖ ಇತ್ತು ಮುಖದಲ್ಲಿ, ಆದ್ರೆ ಮನಸ್ಸಲ್ಲಿ ಏನ್ರಿ ಒಂದು ಸಂತೋಷ. ಯಾಕೆ? ಇವರೆಲ್ಲ ಯಾರಿಗೆ ಇಕ್ಕಳದಲ್ಲಿದ್ದಾರೆ? ಸೇತಾನ್ ಇಕ್ಕಳಿದ್ದಾರೆ. ಗೊತ್ತಿಲ್ದ್ರೆ ಏನ್ ಮಾಡ್ತಾವ್ರೆ, ಮಾಡ್ತಾರೆ ಅಂತ ಅಂದ್ಬಿಟ್ಟು ಕ್ರಿಸ್ತನ್ಗೆ ಏನಾಗಿತ್ತು ಈ ಮನೋಭಾವ ಅವ್ರಿಗಿತ್ತು. ಅದಕ್ಕೆ ನಾವು ಬೈಬಲ್ ನೋಡ್ತಿರಲ್ಲ, ಏನಪ್ಪ ನೋಡ್ತೀರಿ ಅಂತಂದ್ರೆ, ಸ್ಟೀಫನ್ ಬಗ್ಗೆ ಎಕ್ಸಾಂಪಲ್ ಹೇಳ್ತಾರೆ ನೋಡ್ತೀನಿ. ಸ್ಟೀಫನ್ಗೂ ಕೂಡ ಸೇಮ್ ಎಕ್ಸ್ಪೀರಿಯನ್ಸ್. ಏನು ಸ್ಟೀಫನ್ ಪಾಪ ಏನೋ ತಪ್ಪಿರಲ್ಲ, ಆದ್ರೆ ಹೊಟ್ಟೆ ಕಿಚ್ಚು ದ್ವೇಷದಿಂದ ಏನ್ ಮಾಡೋರನ್ನ, ಸ್ಟೀಫನ್ನ ಅಪೋಸ್ ಮಾಡೋದು ನೋಡಿರ್ತೀನಿ ಆ ಸ್ಟೀಫನ್ನ ಹೊಟ್ಟೆ ಕಿಚ್ಚು ದ್ವೇಷದಿಂದ ಅಪೋಸ್ ಮಾಡ್ಬೇಕಾರೆ ಹೇಗಪ್ಪ ಇತ್ತು ಅಂತಂದ್ರೆ, ನಾವು ಬೈಬಲ್ ನೋಡ್ತೀರಿ, ಸ್ಟೀಫನ್ ಮಕ್ಕ ಹೆಂಗಿತ್ತಂತೆ, ಒಬ್ಬ ದೇವದೂತನ ಮಕ್ಕ ತರ ಇತ್ತು ಅಂತ ಹೇಳ್ತಾರೆ. ಯೋಚನೆ ಮಾಡಿದ್ರೆ, ದೇವದೂತನ ಮಕ್ಕ ಅಂತಂದ್ರೆ ಎಷ್ಟು ಕಳೆ ಇರ್ಬೇಕಲ್ವ, ಎಂತ ಒಂದು ಸಂತೋಷ ಇರ್ಬೇಕಲ್ವ ಅಂತ ನೋಡ್ಬಿಟ್ಟು ಇವ್ರು ಏನ್ ಮಾಡ್ಬೇಕಾಯ್ತು, ಅಟ್ಲೀಸ್ಟ್ ಸ್ಟೀಫನ್ ಜೊತೆಗೆ ಸ್ವಲ್ಪ ಸಾಫ್ಟ್ ಆಗಿ ವರ್ತಿಸಿ, ಒಂಥರ ಫ್ರೆಂಡ್ಶಿಪ್ ಆಗಿ, ಒಂದು ಜಾಲಿಯಾಗಿ, ಒಂದು ಏನಂತ ಒಂಥರ ಒಂದು ಸಂತೋಷವಾಗಿ ವರ್ತಿಸ್ಬೇಕಾಯ್ತು. ಆದ್ರೆ ಆ ಮಕ್ಕ ನೋಡಿದಷ್ಟು ಇನ್ನ ಕೋಪ ಬರೋದು ನೋಡಿರ್ತೀನಿ. ನನ್ನ ಮಗನ್ನ ಇಲ್ದಿರ ತರ ಮಾಡಾಕ್ಬೇಕ್ರಿ, ಒಂದು ಸಾಯ್ಸಾಕ್ಬೇಕು ಅಂತ ಏನ್ ಮಾಡ್ತಾರೆ, ಕಲ್ಲು ಹೊಡೆದ ಏನ್ ಮಾಡ್ತಾರೆ ಅಂತ ಸಾಯ್ಸಾಕ್ತಾರೆ ಅಲ್ವರ. ಇದು ದ್ವೇಷ. ಇದೇ ದ್ವೇಷದಲ್ಲೇ ಕ್ರಿಸ್ತನ್ ಏನ್ ಮಾಡಿದ್ರು ಅವರು, ಇಸ್ರೇಲ್ ಜನಗಳು ಅಲ್ಲಿ ಸಾಯ್ಸಾಕಿದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಓದ್ಬೇಕಾದ್ರೆ ಸ್ಟೀಫನ್ ಬಗ್ಗೆ ಓದ್ತಾರೆ, ಎಲ್ಲ ಒಟ್ಟು ಒಂದೇ ಮನಸ್ಸಿಂದ ಅವಾಗ ಏನ್ ಮಾಡೋದಕ್ಕೆ ಇವನ್ನ ಸ್ಟೀಫನ್ನ ಸಾಯ್ಸಾಕಿದ್ರು ಅಂತ ಹೇಳ್ತಾರೆ ಅವರ. ಏನ್ರಿ ಅಂದ್ರೆ ಮನುಷ್ಯನ ಒಂದು ಕೆಟ್ಟತನ ಹೆಂಗಿದೆ ನೋಡಿದ್ರಿ ಅವ್ರ ಕೆಟ್ಟದ್ನ ಯಾರು ಅಪೋಸ್ ಮಾಡ್ಬಿಟ್ರೆ ಏನಾಗ್ಬಿಡ್ತಾರೆ, ಅವ್ರಿಗೆ ಅಂದಂಗೆ ದ್ವೇಷ ಬಂದ್ಬಿಡ್ತಾರೆ ಅಂತೀನಿ, ಹಂಗೆ ಹೊಟ್ಟೆ ಕಿಚ್ಚು ನೋಡ್ತೀನಿ ಏನ್ ಇವೆಲ್ಲ ಹೊಲ್ಸ್ ಕ್ಯಾರೆಕ್ಟರ್ಗಳಲ್ವರ. ಇವೆಲ್ಲ ದೇವ್ರ ಮಕ್ಳಲ್ಲಿ ಇಲ್ಬಾರ್ದಾಗಿರೋಂಥ ಕ್ಯಾರೆಕ್ಟರ್ಗಳ್ರಿ ಈ ಥರ ಹೊಟ್ಟೆ ಕಿಚ್ಚು ದ್ವೇಷ ಇದೆಲ್ಲ ಶಾಶ್ವತವಾಗಿ ಇಲ್ದಿರಂತ ಏನ್ರಿ ಸ್ಥಿರವಾಗಿ ಏನಾಗಲ್ಲ, ನಿಂತ್ಕೊಳಲ್ಲ ಅಲ್ವರ. ಇಸ್ರೇಲ್ ಜನಗಳು ಏನ್ ಮಾಡಿದ್ರು ಇದನ್ನ ಮಾಡಿದ್ರು. ಓದೋಣ ವಾಕ್ಯ ಅಂತೀನಿ, ಅಪೊಸ್ತಲ ಕೃತ್ಯಗಳು 6:15 ಓದಿ ಯಾರಾದ್ರು. ಆಗ ಹಿರೀ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ, ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಆಗ ಮಹಾಯಾಜಕನು ಈ ಮಾತುಗಳನ್ನು ಹೌದೋ ಎಂದು ಕೇಳಿದ್ದಕ್ಕೆ ಅವನು, ಸಹೋದರರೇ, ತಂದೆಗಳೇ, ಕೇಳಿರಿ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. 1 ಮಿನಿಟ್. ಅದರಲ್ಲೇ 7ನೇ ಅಧ್ಯಾಯ 54ನೇ ವಾಕ್ಯ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು.
ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಏನ್ ಮಾಡೋರಂತೆ ಅಲ್ಲಿ? ಏನ್ರಿ ಅವನು ಹೇಳೋದನ್ನ ಕೂಡ ಕೇಳಕ್ಕೇನಿಲ್ಲ ಅವ್ರಿಗೆ ಮನ್ಸಿಲ್ಲ. ಕಿವಿಗಳನ್ನ ಮುಚ್ಚಿಕೊಂಡು ಒಟ್ಟಾಗಿ ಏನ್ ಮಾಡಿದಂತ ಆದ್ಮೇಲೆ ಬಿದ್ದಿರಂತೆ ನೋಡ್ರಿ ಅಂತಾನೆ ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಅದಕ್ಕೆ ಕ್ರಿಸ್ತನ ಗುಣಲಕ್ಷಣಗಳು ಏನಾಗಿಲ್ಲ, ಇಸ್ರೇಲ್ ಜನಗಳು ಅಂಗೀಕಾರ ಮಾಡಕ್ಕಿಲ್ಲ. ಅದ್ ಹೇಳ್ತಾರೆ, ನಾವು ನೋಡಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬುದ್ರು. ಅದಕ್ಕೆ ಯೇಸು ಕ್ರಿಸ್ತು ಏನ್ರಿ ಸರ್ವಾಂಗದಲ್ಲಿ ಮನೋಹರನು ಅಲ್ವರ. ಏನ್ರಿ 10,000 ಜನರಲ್ಲಿ ಏನ್ರಿ ಧ್ವಜಪ್ರಾಯಣ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ರ. ಅದಕ್ಕೆ ನೋಡ್ಬೇಕು, ಕೊನೆಗೆ ಒಂದು ಪೋಯಮ್ ಹೇಳ್ತಾರೆ ನಮ್ಮ ಏನ್ರಿ ಅಂತ್ಯದಲ್ಲಿ ಅಲ್ರ. ಅದನ್ನ ನಾವು ಓದ್ಬಿಡೋಣ, ಇಂಗ್ಲಿಷ್ ಹೇಳ್ತೀನಿ ಕೇಳಿ. The heavens declare the glory, Lord, through all the realms of boundless space. The soaring mind may roam abroad, and there thy power and wisdom trace. Author of nature's wondrous law, persevere of its glorious grace, we hail thee as the great first cause, and here delight thy ways to trace. By faith we see thy glory now, we read thy wisdom, love and grace. In praise and adoration bow, and long to see thy glorious face in Christ when all things are complete, the things in earth and things in heaven. The heavens and the earth shall see be replete with thy praises ever given. ಅಂದ್ರ ಸದ್ಯ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ, ಇದು ಈ ಚಾಪ್ಟರ್ದ ಎಂಡು. ನೆಕ್ಸ್ಟ್ ವೀಕು ನಾವೇನ್ ಮಾಡೋಣ, ಒಂದು ಹೊಸ ಚಾಪ್ಟರ್ ಅದರ ಪವಿತ್ರಾತ್ಮ ಬಗ್ಗೆ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.